ಹಾಯ್ ಎವ್ರಿವನ್, ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ಮೇ 2026 ಟಾಪ್ ಕರೆಂಟ್ ಅಫೇರ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡೋಣ. ಟೋಟಲ್ ಆಗಿ 120 ಟಾಪ್ ಕರೆಂಟ್ ಅಫೇರ್ಸ್ ಗಳನ್ನ ಇದರಲ್ಲಿ ಡಿಸ್ಕಷನ್ ಮಾಡ್ತೀನಿ. ಅದು ಸ್ಟೇಟ್ ಆಗಿರ್ಬೋದು, ಅಥವಾ ಸೆಂಟ್ರಲ್ ಗವರ್ಮೆಂಟ್ ರಿಲೇಟೆಡ್ ಆಗಿರ್ಬೋದು, ಅಥವಾ ಇಂಟರ್ನ್ಯಾಷನಲ್ ಆಗಿರ್ಬೋದು, ಎಲ್ಲಾನು ಕವರ್ ಆಗುತ್ತೆ. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಅದು ಮಾಡ್ರಿ ಇಷ್ಟ. ಅದಾದ ನಂತರ ನೆಕ್ಸ್ಟ್ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. 2026 ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿಯನ್ನ ಗೆದ್ದಂತವ್ರು ಯಾರಂದ್ರ ಯಾಂಗ್ ಶುವಾಂಗ್ ಜಿ ಅಂತಂದೇಳಿ. ಯಾರು? ಯಾಂಗ್ ಶುವಾಂಗ್ ಜಿ ಅಂತಂದೇಳಿ. ಈ ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿಯನ್ನ ಯಾಕೆ ಕೊಡ್ತಾರಂದ್ರ, ಈಗ ಯಾವ್ದಾದ್ರು ಒಂದು ಕಾದಂಬರಿ ಇರುತ್ತ, ಆ ಕಾದಂಬರಿಯನ್ನ ಇಂಗ್ಲಿಷ್ಗೆ ನಾವೇನ್ ಮಾಡ್ಬೇಕು, ಟ್ರಾನ್ಸ್ಲೇಟ್ ಮಾಡ್ಬೇಕು. ಯಾವ ಲ್ಯಾಂಗ್ವೇಜ್ಗೆ? ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡಿ ಅದೆಲ್ಲಾದ್ರೂ ಅದ್ರಲ್ಲಿ ಅತ್ಯುತ್ತಮ ಇತ್ತು ಅಂತಂದ ಹೇಳಿದ್ರ, ಅಂದ್ರ ಇದು ಯಾವ್ದಕ್ ಬರುತ್ತೆ ಹೇಳ್ರಿ? ಸಿಂಪಲ್ ಆಗಿ ಇಂಗ್ಲಿಷ್ಗೆ ಅನುವಾದಗೊಂಡಂತಹ ಕಾದಂಬರಿಗಳಲ್ಲಿ ಯಾವ್ದು ಅತ್ಯುತ್ತಮ ಇರುತ್ತ ಅವ್ರಿಗೆ ಏನ್ ಮಾಡ್ತಾರಂದ್ರೆ ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿಯನ್ನ ಕೊಡ್ತಾರ. ಅದರಲ್ಲಿ 2026 ವಿಜೇತರು ಯಾಂಗ್ ಶುವಾಂಗ್ ಜಿ. ಅವ್ರದ್ದು ಕಾದಂಬರಿ ಯಾವ್ದಂದ್ರ ತೈವಾನ್ ಟ್ರಾವೆಲಾಗ್ ಅಂತಂದ. ತೈವಾನ್ ಟ್ರಾವೆಲಾಗ್. ಅದಾದ ನಂತರ 2025 ಅದು ಭಾರತದವರಿಗೆ ಸಿಕ್ಕೈತ ಭಾನು ಮುಷ್ತಾಕ್ ಅಂತಂದ ಹೇಳಿ. ಅವರು ಯಾವ ಕಾದಂಬರಿಯನ್ನ ಅನುವಾದ ಮಾಡಿದಾರೆ ಅಂದ್ರೆ ಇಂಗ್ಲಿಷ್ಗೆ ಹಾರ್ಟ್ ಲ್ಯಾಂಪ್ ಅಂತಂದೇಳಿ. ಹಾರ್ಟ್ ಲ್ಯಾಂಪ್ ಅಂತಂದೇಳಿ. ನೆಕ್ಸ್ಟ್ 2026 ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಾಂಕದೊಳಗಡೆ ನಮ್ದು ಇಂಡಿಯಾದ ರ್ಯಾಂಕ್ ಎಷ್ಟೈತಂದ್ರ 157 ಐತೆ. ನೋಡ್ರಿ ಬಾಳ್ ಕೆಟ್ಟಲ್ಲ. ಈಗ 157ನೇ ರ್ಯಾಂಕ್ ಇದ್ದ ನಮ್ ಮೀಡಿಯಾದವ್ರು ಈ ಲೆವೆಲ್ಗೆ ಮಾಡ್ತಾರ. ಇನ್ ಅಪ್ಪಿ ತಪ್ಪಿ ನಮ್ಗ ಇಂಡಿಯಾದೆಲ್ಲಾದ್ರೂ ರ್ಯಾಂಕ್ ಫಸ್ಟ್ ಸೆಕೆಂಡ್ ಅಷ್ಟು ಫ್ರೀಡಮ್ ಎಲ್ರು ಸಿಕ್ತಂತಂದ ಹೇಳಿದ್ರೆ ಅವ್ರೇನ್ ಬಿಡಂಗಿಲ್ಲ. ಎಲ್ಲ ಅಲ್ಲೋಲ ಕಲ್ಲೋಲ ಮಾಡಿರ್ತಾರಲ್ಲ, ನಿಮ್ಗೆ ಗೊತ್ತೈತೆ ಯಾವ ಲೆವೆಲ್ಗೆ ಅಂತಂದೇಳಿ. ನೋಡ್ರಿ, ಇದನ್ನ ಬಿಡುಗಡೆ ಮಾಡಿದಂತಹ ಸಂಸ್ಥೆ ಯಾವ್ದಂದ್ರ ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್ ಅಂತಂದೇಳಿ. ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್ ಅಂತಂದ ಹೇಳ್ತೀವಿ. ಅದರಲ್ಲಿ ಅತ್ಯುನ್ನತ 3 ದೇಶಗಳು. ಫಸ್ಟ್ ಪ್ಲೇಸ್ ಅಲ್ಲಿ ನಾರ್ವೆ ಐತೆ, ಸೆಕೆಂಡ್ ಪ್ಲೇಸ್ ಒಳಗಡೆ ನೆದರ್ಲ್ಯಾಂಡ್, ಥರ್ಡ್ ಪ್ಲೇಸ್ ಅಲ್ಲಿ ಎಸ್ಟೋನಿಯಾ ಅಂತಂದೇಳಿ. ಲಾಸ್ಟ್ ಪ್ಲೇಸ್ ಅಲ್ಲಿ ಯಾವ್ದಂದ್ರ ಎರಿಟ್ರಿಯಾ ಅಂತ. ಎರಿಟ್ರಿಯಾ ನೀವ್ ಏನ್ ಅನ್ಕೋತಾರ ಅನ್ಕೋರಿ. ಆಮೇಲೆ ನೆಕ್ಸ್ಟ್ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ. ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಅಂತಂದ ಹೇಳಿ ಯಾವಾಗ ಆಚರಣೆ ಮಾಡ್ತೀವಿ? ಮೇ 3ನೇ ತಾರೀಕು. ಯಾವಾಗ ಆಚರಣೆ ಮಾಡ್ತೀವಿ ಅಂದ್ರ ಮೇ 3ನೇ ತಾರೀಕು. ಅದಕ್ಕೆ ನಾವು ಇದನ್ನ ತಗೊಂಡ್ವಿ. ನೆಕ್ಸ್ಟ್ 2026 ಥಾಮಸ್ ಕಪ್ ಯಾವ್ದಕ್ ಸಂಬಂಧ ಪಡುತ್ತೆ ಅಂತಂದ ಹೇಳಿದ್ರ ಪುರುಷರ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್. ಪುರುಷರ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಅಂತಂದ ಹೇಳ್ತೀವಿ. ಇದು ಥಾಮಸ್ ಕಪ್ 2026 ಯಾರು ಗೆದ್ದಿದ್ದಾರೆ ಅಂತಂದ ಹೇಳಿದ್ರೆ ಚೀನಾ ದೇಶ ಗೆದ್ದೈತೆ. ಸೆಕೆಂಡ್ ಪ್ಲೇಸ್ ಫ್ರಾನ್ಸ್, ಥರ್ಡ್ ಪ್ಲೇಸ್ ಭಾರತದವರು. ಅದರಲ್ಲಿ ಲಕ್ಷ್ಯ ಸೇನ್ ಇಂಪಾರ್ಟೆಂಟ್. ನಮ್ಮ ಭಾರತದೊಳಗಡೆ ಯಾವ ಪಾಯಿಂಟ್ ಅನ್ನ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಅದೇ ರೀತಿಯಾಗಿ 2026 ಊಬರ್ ಕಪ್ ಪ್ರಶಸ್ತಿ ಅಂತಂದ ಹೇಳಿ ಬರುತ್ತೆ. ಇದು ಮಹಿಳೆಯರ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್. ಇದೆಲ್ಲಿ ನಡೆದೈತೆ? ಡೆನ್ಮಾರ್ಕ್ ಒಳಗಡೆ ನಡೆದೈತೆ. ಸೊ ಇದನ್ನ ಗೆದ್ದವ್ರು ಯಾರಂದ್ರ ದಕ್ಷಿಣ ಕೊರಿಯಾದವ್ರು ಗೆದ್ದಿದ್ದಾರೆ ಊಬರ್ ಕಪ್ ಅನ್ನ. ಈಗ ನನಗೊಂದು ಕಮೆಂಟ್ ಹಾಕ್ರಿ, ಬ್ಯಾಡ್ಮಿಂಟನ್ ಒಳಗಡೆ, ಬ್ಯಾಡ್ಮಿಂಟನ್ ಆಟದಲ್ಲಿ ನಮ್ಮ ಭಾರತದವರು ಫೇಮಸ್ ಯಾರು ಇದಾರ? ಈಗ ಕ್ರಿಕೆಟ್ ಒಳಗಡೆ ಹೆಂಗ್ ನಾವು ವಿರಾಟ್ ಕೊಹ್ಲಿ ಅಂತ ಹೇಳ್ತಿಲ್ಲ, ವಿರಾಟ್ ಕೊಹ್ಲಿ, MS ಧೋನಿ, ಸೇಮ್ ಅದೇ ತರ ಬ್ಯಾಡ್ಮಿಂಟನ್ ಒಳಗಡೆ ಯಾರಾದ್ರೂ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ಸ್ ಗಳನ್ನ ಹಾಕ್ರಿ. ಅದಾದ ನಂತರ ನೆಕ್ಸ್ಟ್ ಭಾರತದ ಮೊದಲ ಕಾರ್ಯನಿರತ PM ಮಿತ್ರ ಪಾರ್ಕ್ ಅನ್ನ ಯಾವ ರಾಜ್ಯದಲ್ಲಿ ಉದ್ಘಾಟನೆ ಮಾಡ್ತಾ ಇದಾರೆ? ಫಸ್ಟ್ ನೆನ್ಪಿಟ್ಕೊಳ್ರಿ, ಈ PM ಮಿತ್ರ ಅಂದ್ರೆ ಏನು? PM ಮಿತ್ರ ಅಂತಂದ ಹೇಳಿದ್ರೆ ಇದು ಟೆಕ್ಸ್ಟೈಲ್ ಗೆ ಸಂಬಂಧಪಟ್ಟಂತ. ಸೊ ಯಾವ್ದಕ್ ಸಂಬಂಧಪಟ್ಟೈತೆ? ಟೆಕ್ಸ್ಟೈಲ್ ಅಂತಂದ ಹೇಳ್ತೀವಿ, ಅಥವಾ ಜವಳಿ ಅಂತಂದ ಹೇಳ್ತೀವಿ. ಜವಳಿ ಸಚಿವಾಲಯದಿಂದ ಸ್ಟಾರ್ಟ್ ಆಗೈತೆ. ಅಂದ್ರೆ ಜವಳಿ ಅಂದ್ರೆ ಏನು? ಸಿಂಪಲ್ ಆಗಿ ಬಟ್ಟೆ ತಯಾರಿಕೆನೋ, ಬಟ್ಟೆ ರಿಲೇಟೆಡ್ ಏನೇನ್ ಬರ್ತಾವಲ್ಲ ಅದ್ರ ತಯಾರಿಕೆಯನ್ನ ಜವಳಿ ತಯಾರಿಕೆ ಅಥವಾ ಟೆಕ್ಸ್ಟೈಲ್ ಅಂತಂದ ಹೇಳ್ತೀವಿ. ಅದಕ್ಕ ಉತ್ತೇಜನ ನೀಡಕ್ ಬಂದಂತಹ PM ಮಿತ್ರ. ಅದನ್ನ ಆಮೇಲೆ ಡಿಸ್ಕಷನ್ ಮಾಡೋಣ. ಮೊದಲ ಕಾರ್ಯನಿರತ ಪಾರ್ಕ್ ಅನ್ನ ಎಲ್ಲಿ ಸ್ಥಾಪನೆ ಮಾಡ್ತಿದಾರೆ ಅಂದ್ರೆ ತೆಲಂಗಾಣದೊಳಗಡೆ, ಅದು ವಾರಂಗಲ್ ಅಲ್ಲಿ ಸ್ಥಾಪನೆ ಮಾಡ್ತಿದಾರೆ. ಆಮೇಲೆ ಇದನ್ನ ಉದ್ಘಾಟನೆ ಮಾಡಿದಂತ ವ್ಯಕ್ತಿ ಯಾರಂದ್ರ ಪ್ರಧಾನಿ ಮೋದಿಜಿ ಅವರು. ಆಮೇಲೆ PM ಮಿತ್ರ ಬಗ್ಗೆ, ಇದನ್ನ ಮೆಗಾ ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ ರೀಸನ್ ಅಂಡ್ ಅಪ್ಯಾರಲ್ ಅಂತಂತ ಹೇಳ್ತೀವಿ. ಅದ್ರದ್ದು ಕಂಪ್ಲೀಟ್ ಫುಲ್ ಫಾರ್ಮ್. ಇದನ್ನ 2021 ಸ್ಥಾಪನೆ ಮಾಡ್ತಾರ, ಅಂದ್ರೆ ಜಾರಿಗೆ ತಗೊಂಡ್ ಬರ್ತಾರ. ಯಾವ ಸಚಿವಾಲಯದ ಅಂಡರ್? ಜವಳಿ ಸಚಿವಾಲಯದ ಅಂಡರ್ ಅಲ್ಲಿ. ಉದ್ದೇಶ ಏನು? ಭಾರತದೊಳಗಡೆ ಬಟ್ಟೆ ತಯಾರಿಕೆ ಜಾಸ್ತಿ ಆಗ್ಬೇಕು, ಆಮೇಲೆ ರಫ್ತು ಆಗ್ಬೇಕು. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಟೆಕ್ಸ್ಟೈಲ್ ಇಂಡಸ್ಟ್ರಿಗಳು ಏನ್ ಮಾಡ್ಬೇಕು? ಪ್ರೊಡಕ್ಷನ್ ಮಾಡಿ ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡ್ಬೇಕು ಅನ್ನೋದು ಇದ್ರ ಉದ್ದೇಶ. ಅದಕ್ಕಂತಂದ್ ಹೇಳಿ 4500 ಕೋಟಿ ರೂಪಾಯಿ ವೆಚ್ಚದ 7 ರಾಜ್ಯಗಳಲ್ಲಿ ಪಾರ್ಕ್ ಗಳನ್ನ ನಿರ್ಮಾಣ ಮಾಡ್ತಿದ್ದಾರೆ. ಎಲ್ಲೆಲ್ಲಿ? ತಮಿಳುನಾಡದೊಳಗಡೆ. ನಾವು ಇಂಡಿಯಾ ಡಯಾಗ್ರಾಮ್ ಹಾಕಿ ಹೇಳ್ತಿದ್ರಿ.
ಫಸ್ಟ್ ಯಾವ್ದಂದ್ರ ತಮಿಳ್ನಾಡದೊಳಗಡೆ, ಸೆಕೆಂಡ್ ಒನ್ ಯಾವ್ದಂತಂದ್ ಹೇಳಿದ್ರ ತೆಲಂಗಾಣದೊಳಗಡೆ, ಥರ್ಡ್ ಒನ್ ಯಾವ್ದು ನೆಕ್ಸ್ಟ್ ಗುಜರಾತ್ ಅಂದ್ರೆ ಕರ್ನಾಟಕದೊಳಗಡೆ, ಆಮೇಲೆ ನೆಕ್ಸ್ಟ್ ಗುಜರಾತ್ ಒಳಗಡೆ ಗುಜರಾತ್, ಆಮೇಲೆ ಮಧ್ಯಪ್ರದೇಶ್, ಆಮೇಲೆ ಉತ್ತರ ಪ್ರದೇಶ್, ಇನ್ನೊಂದ್ ಯಾವ್ದು ಬಿಟ್ವಿ ಮಹಾರಾಷ್ಟ್ರ. ಈ 7 ರಾಜ್ಯಗಳಲ್ಲಿ ಏನ್ ಮಾಡ್ತಿದಾರೆ ಅಂದ್ರ 7 ಜವಳಿ ಪಾರ್ಕ್ ಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಆಮೇಲೆ ವೈಬ್ರೆಂಟ್ ವಿಲೇಜಸ್ ಪ್ರೋಗ್ರಾಮ್ ಅಂತಂದ ಹೇಳಿ, ವೈಬ್ರೆಂಟ್ ವಿಲೇಜಸ್ ಪ್ರೋಗ್ರಾಮ್ ಅನ್ನೋ ಒಂದು ಪ್ರೋಗ್ರಾಮ್ ಬರುತ್ತೆ. ಈ ಅಡಿ ಒಳಗಡೆ ಭಾರತದ ಮೊದಲ ಮಾದರಿ ಗಡಿ ಗ್ರಾಮ ಯಾವುದು ಅಂತಂದೇಳಿ, ಅಂದ್ರ ಈಗ ಬಾರ್ಡರ್ ಒಳಗಡೆ ಬರುವಂತಹ ಜಿಲ್ಲೆಗಳಲ್ಲಿ ರಾಜ್ಯಗಳಲ್ಲಿ ಏನ್ ಮಾಡ್ತಿದಾರೆ ಅಂದ್ರ ಹಳ್ಳಿಗಳನ್ನ ಉದ್ಧಾರ ಮಾಡಕ್ಕೆ, ಡೆವಲಪ್ಮೆಂಟ್ ಮಾಡಕ್ಕೆ ಅದಕ್ಕೊಂದು ಪ್ರೋಗ್ರಾಮ್ ನ ತಗೊಂಡ್ಬರ್ತಿದಾರೆ, ವೈಬ್ರೆಂಟ್ ವಿಲೇಜಸ್ ಪ್ರೋಗ್ರಾಮ್ ಅಂತಂದ ಹೇಳಿ. ಅದರಲ್ಲಿ ಫಸ್ಟ್ ಜಿಲ್ಲೆ ವಿಲೇಜ್ ಯಾವ್ದಂದ್ರ ಚೂಮೂರ್ ಗ್ರಾಮ್ ಅಂತಂದ ಹೇಳಿ. ಚೂಮೂರ್ ವಿಲೇಜ್ ಇದು ಎಲ್ಲಿ ಬರುತ್ತೆ? ಪೂರ್ವ ಲಡಾಖ್ ಒಳಗಡೆ ಬರುತ್ತೆ. ಈ ಪ್ರದೇಶದಲ್ಲಿ ಪೂರ್ವ ಲಡಾಖ್. ಇದನ್ನ 2023ರಲ್ಲಿ ಸ್ಥಾಪನೆ ಮಾಡ್ತಾರೆ. ಈ ಯೋಜನೆಯನ್ನ ಇದು ಗಡಿ ಗ್ರಾಮಗಳ ಅಭಿವೃದ್ಧಿಯನ್ನ ಮಾಡ್ಬೇಕಂತಂದ ಹೇಳಿ. ಅದರಲ್ಲಿ ಯಾವ್ಯಾವ ಪ್ರದೇಶಗಳು ಬರ್ತಾವ? ಅರುಣಾಚಲ ಪ್ರದೇಶ, ಆಮೇಲೆ ಉತ್ತರಾಖಂಡ್, ಸಿಕ್ಕಿಂ, ಹಿಮಾಚಲ ಪ್ರದೇಶ, ಆಮೇಲೆ ಒಂದು ಕೇಂದ್ರಾಡಳಿತ ಪ್ರದೇಶ ಲಡಾಖ್. ಇಷ್ಟ ಏನ್ ಮಾಡ್ತಾವ ಅಂದ್ರೆ ಇದರ ವ್ಯಾಪ್ತಿಯಲ್ಲಿ ಬರುವಂತ ಪ್ರದೇಶಗಳಾಗಿದಾವ. ಅದೇ ರೀತಿಯಾಗಿ ನೆಕ್ಸ್ಟ್ ಭಾರತದ ಮೊದಲ ಕಾಗದ ರಹಿತ ಪೇಪರ್ಲೆಸ್ ಅಂದ್ರೆ ಕಂಪ್ಲೀಟ್ ಡಿಜಿಟಲ್ ಮಾಡಿದಾರ ಅಂತ ನ್ಯಾಯಾಂಗ ರಾಜ್ಯ ಯಾವ್ದು ಅಂತ ಹೇಳಿ, ಯಾವ್ದಂದ್ರ ಸಿಕ್ಕಿಂ ಅಂತ ಹೇಳಿ. ಅಲ್ಲಿ ನ್ಯಾಯಾಂಗ ವ್ಯವಸ್ಥೆ ಪೇಪರ್ ಮೂಲಕ ನಡೆಯಂಗಿಲ್ಲ, ಕಂಪ್ಲೀಟ್ ಎಲ್ಲ ಕಂಪ್ಯೂಟರ್ ಮೂಲಕ, ಅಷ್ಟು ಡಿಜಿಟಲೀಕರಣ ಆಗೈತೆ. ಸಂಪೂರ್ಣ ನ್ಯಾಯಾಂಗ ವ್ಯವಸ್ಥೆ ಡಿಜಿಟಲೀಕರಣ ಅಂತ ಹೇಳ್ತೀವಿ. ಆದಂತಹ ಮೊದಲ ರಾಜ್ಯ ಸಿಕ್ಕಿಂ. ಅದೇ ರೀತಿಯಾಗಿ ಈ ತರ ಸಂಪೂರ್ಣ ಕಾಗದ ರಹಿತ ಮೊದಲ ಜಿಲ್ಲಾ ನ್ಯಾಯಾಲಯ ಯಾವ್ದಂದ್ರ ಕೇರಳದ ವೈನಾಡಿನ ಕಲ್ಪೆಟ್ಟಾ ಜಿಲ್ಲೆ ಅಂತಂದೇಳಿ. ಕಲ್ಪೆಟ್ಟಾ ಜಿಲ್ಲಾ ನ್ಯಾಯಾಲಯ ಮೊದಲ ಕಾಗದ ರಹಿತ ಜಿಲ್ಲಾ ನ್ಯಾಯಾಲಯ ಅಂತಂದ್ ಹೇಳ್ತೀವಿ. ಅದೇ ರೀತಿಯಾಗಿ 2026ರಲ್ಲಿ RBI ನ ನೂತನ ಡೆಪ್ಯೂಟಿ ಗವರ್ನರ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಸೊ RBI ನ ನೂತನ ಡೆಪ್ಯೂಟಿ ಗವರ್ನರ್ ಯಾರು ಇವಾಗ? ರೋಹಿತ್ ಜೈನ್ ಅಂತಂದ್ ಹೇಳ್ತೀವಿ. ನೋಡ್ರಿ, RBI ಸ್ಟ್ರಕ್ಚರ್ ತಗೊಂಡ್ರಿ ಅಂತಂದ್ ಹೇಳಿದ್ರೆ ಟೋಟಲ್ ಆಗಿ 5 ಜನ ಬರ್ತಾರ. ಒಬ್ರು ಗವರ್ನರ್ ಅಂತಂದ್ ಹೇಳಿದ್ರೆ ಇನ್ನ 4 ಜನ ಡೆಪ್ಯೂಟಿ ಗವರ್ನರ್ಸ್. ಅದರಲ್ಲಿ ಫಸ್ಟ್ ಒನ್ ಡೆಪ್ಯೂಟಿ ಗವರ್ನರ್ ರೋಹಿತ್ ಜೈನ್ ಆದಂದ್ರ ನೆಕ್ಸ್ಟ್ ಒನ್ ಸ್ವಾಮಿನಾಥನ್ ಜೆ, ಆಮೇಲೆ ಗಿರೀಶ್ ಚಂದ್ರ ಮುರ್ಮು, ಪೂನಂ ಗುಪ್ತಾ ಅಂತಂದ್ ಹೇಳಿ 4 ಜನ. ಆಮೇಲೆ ಈ RBI ಯಾವಾಗ ಸ್ಥಾಪನೆ ಆಗೈತೆ? 1935 ಏಪ್ರಿಲ್ 1ನೇ ತಾರೀಕು ಸ್ಟಾರ್ಟ್ ಆಗೈತೆ. ಇದ್ರ ಹೆಡ್ ಕ್ವಾರ್ಟರ್ಸ್ ಮುಂಬೈ. ಆಮೇಲೆ RBI ನ ಪ್ರಸ್ತುತ 26ನೇ ಗವರ್ನರ್ ಯಾರಿದ್ದಾರೆ? ಸಂಜಯ್ ಮಲ್ಹೋತ್ರಾ. ಇಷ್ಟು ಇನ್ಫಾರ್ಮೇಶನ್ RBI ಬಗ್ಗೆ ಇರ್ಲಿ. ನೆಕ್ಸ್ಟ್ ಇನ್ನೊಂದು ಕ್ವಶನ್, ಈಗ RBI ದ ರೆಪೋ ರೇಟ್ ಎಷ್ಟು? RBI ನ ರೆಪೋ ರೇಟ್ ಎಷ್ಟೈತೆ ಅಂತ ಹೇಳಿ ನೀವು ನನಗೆ ಕಮೆಂಟ್ ಅನ್ನ ಹಾಕಿ. ಎಸ್, ಇವಾಗ ನಮ್ಗೆ ಆಲ್ಮೋಸ್ಟ್ ಏನಂದ್ರೆ 20ರಿಂದ 30 ಏಜ್ ಐತಿ. ಇವಾಗ ನಮ್ದು ಬಾಯ್ಸ್ ಲೈಫ್ ಹೆಂಗೈತೆ ಅಂತಂದ್ ಹೇಳಿದ್ರೆ ನಿಮ್ ಪ್ರಕಾರ ಹೇಳ್ರಿ, ಒಂದ್ ಎರಡು ವರ್ಡ್ ಒಳಗಡೆ ಲೈಫ್ ಹೆಂಗೈತೆ? ಪ್ರತಿಯೊಬ್ರು ಕಮೆಂಟ್ಸ್ ಹಾಕ್ರಿ, ನಿಮ್ ಲೈಫ್ ಹೆಂಗೈತೆ? ನಮ್ ಲೈಫ್ ಹೆಂಗೈತೆ ಅಂತಂದ್ ಹೇಳಿದ್ರೆ ಗರ್ಲ್ ಫ್ರೆಂಡ್ ಜೊತೆ ರೊಮ್ಯಾಂಟಿಕ್ ಆಗಿ ಕಾಫಿ ಕುಡಿಯೋ ಟೈಮ್ ಒಳಗ ಚಾ ಅಂಗಡಿ ಮುಂದೆ ನಿಂತ್ಕೊಂಡು ನಾವು ದೋಸ್ತನ ಮುಂದೆ ಪ್ರಾಬ್ಲಮ್ ಡಿಸ್ಕಷನ್ ಮಾಡ್ತಿರ್ತೀವಿ. ಅಂತ ಲೈಫ್ ನಮ್ದು. ಅದು ಮತ್ತೆ ಇದಕ್ಕೆ ರೆಸ್ಟ್ರಿಕ್ಷನ್. ಯಾಕಂತಂದ್ ಹೇಳಿದ್ರೆ ದುಡ್ಡು ಇದ್ರೆ ಅಷ್ಟ ಚಾ ಅಂಗಡಿ ಹೋಗೋದು, ಇಲ್ಲ ಅಂತಂದ್ ಹೇಳಿದ್ರೆ ಹೋಗಕ್ ಆಗುದಿಲ್ಲ. ಯಾಕಂತಂದ್ ಹೇಳಿದ್ರೆ ನಮ್ ತಗ ದುಡ್ಡು ಇರಂಗಿಲ್ಲ. ದುಡ್ಡು ಇಲ್ದಾಗ ಏನಂತಂದ್ ಹೇಳಿದ್ರೆ ದೋಸ್ತ ಏನ್ ಮಾಡ್ತಾರ, ಒಂದ್ ಸಾರಿ ಕರಿತಾನ, 2 ಸಾರಿ ಕರಿತಾನ, 3ನೇ ಸಾರಿ ಏನಂದ್ರ ಅವ್ನು ಇವ್ಗೆಲ್ ಚಾ ಕುಡ್ಸೋಣ ಬಾ, ಇವ್ಗೆಲ್ ದುಡ್ಡು ಖರ್ಚು ಮಾಡ್ಸೋಣ ಬಾ, ಇವಂತಾಗ ದುಡ್ಡ ಇರಂಗಿಲ್ಲ ಅಂತಂದ್ ಹೇಳಿ ನೆಕ್ಸ್ಟ್ ಕರಿಯೋದು ಬಿಡ್ತಾರ, ಆಮೇಲೆ ಮಾತಾಡೋದು ಬಿಡ್ತಾರ. ಇದ್ ಹೆಂಗಂತಂದ್ ಹೇಳಿದ್ರೆ ನಿನ್ನ ಹತ್ರ ದುಡ್ಡು ಇತ್ತಂದ್ರ ನೀ ಹೀರೋ, ಇಲ್ಲ ಅಂತಂದ್ ಹೇಳಿದ್ರೆ ಜೀರೋ. ನಿಜ ಅಲ್ಲ. ಈ ಹೆಂಗ ನಮ್ಮ ಹತ್ರ ದುಡ್ಡು ಇರಂಗಿಲ್ಲ, ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರಂಗಿಲ್ಲ, ಯಾರ ಹತ್ರ ಏನ್ ಡಿಸ್ಕಷನ್ ಮಾಡ್ಬೇಕು ಅನ್ನೋದು ಗೊತ್ತಿರಂಗಿಲ್ಲ. ಅವ್ ನಮ್ ಪಾಡಿ ನಾವ್ ಏನಂತಂದ್ ಹೇಳಿದ್ರ ಆರಾಮಾಗಿರ್ತೀವಿ, ಯಾರಿಗೂ ಏನು ಹೇಳಂಗಿಲ್ಲ. ಇವನ್ ಅತ್ತಿತ್ತಂತಂದ್ ಹೇಳಿದ್ರೆ ನಾವು ವೀಕ್ ಅಂತಂದ್ ಹೇಳ ಅನ್ಕೊಂತಾರ. ನಾವು ಸೈಲೆಂಟ್ ಆಗಿದ್ವು ಅಂತಂದ್ ಹೇಳಿದ್ರೆ ಈ ಮಗ್ ಬಾಳ ಅಟಿಟ್ಯೂಡ್ ಐತೆ ಅಂತ ಅನ್ಕೊಂತಾರ. ನಾವು ಅಪ್ಪಿ ತಪ್ಪಿ ಎಲ್ಲಾದ್ರೂ ಏನ್ ಜಾಸ್ತಿ ಮಾತಾಡಕತ್ತು ಅಂತಂದ್ ಹೇಳಿದ್ರೆ ಇವಂದ್ ಬಾಳ ಆಗೈತಿಪಾ ಅಂತ ಅಂತಾರ. ಅದ್ ನಮಗ ಗೊತ್ತಿರುತ್ತಲ್ಲ ಎಷ್ಟು ಪ್ರಾಬ್ಲಮ್ಸ್ ಗಳಿದಾವ, ಎಷ್ಟು ಟೆನ್ಷನ್ ಆಗೈತೆ, ಎಷ್ಟು ಬೆಂಕಿ ಹತ್ತೈತಿ ಹಿಂದ ಅಂತಂದ್ ಹೇಳಿ. ಅವಾಗ ಅನ್ಸುತ್ತೆ ಯಾವ್ದಾದ್ರು ಮೂವಿ ನೋಡಿದಾಗ ಅಥವಾ ಇಲ್ಲಾದ್ರೂ ರೀಲ್ಸ್ ನೋಡಿದಾಗ ಅಲ್ಲಿ ಏನಾದ್ರು ಚೇಂಜಸ್, ಹೀರೋ ತರ ಏನಾದ್ರು ಒಂದು ಬಂತಂತಂದ್ ಹೇಳಿದ್ರೆ ನಾವು ಇವ್ರ ತರ ಇದ್ದಿದ್ರೆ ಮಸ್ತ್ ಇರ್ತಲ್ಲ ಲೈಫ್ನಾಗ ಅಂತಂದ್ ಹೇಳಿ. ಅದೆಲ್ಲ ಬರಂಗಿಲ್ಲ. ಯಾಕಂತಂದ್ ಹೇಳಿದ್ರೆ ಇದು ರಿಯಲ್ ಲೈಫ್ ಐತೆ. ಏನಾದ್ರು ಮಾಡ್ಬೇಕಂತಂದ್ ಹೇಳಿದ್ರೆ ನಾವ ಮಾಡ್ಬೇಕು. ಇಲ್ಲಿ ನೋಡ್ರಿ, ನೀವು ಸೊಸೈಟಿ ಮುಂದ್ ವೀಕ್ ಅಂತ ತೋರ್ಸ್ಕೊಂಡ್ರಿ ಅಂತಂದ್ ಹೇಳಿದ್ರೆ ಎಲ್ರು ನಿಮ್ಮನ್ನ ವೀಕ್ ಆಗೇ ನೋಡ್ತಾರ. ನೀವು ಒಂದ್ ಸಾರಿ ನಿಂತ್ರಿ ಅಂತಂದ್ ಹೇಳಿದ್ರೆ ಎದುರು ಹಾಕೊಂಡ್ರಿ ಅಂತಂದ್ ಹೇಳಿದ್ರೆ ನಾ ಇದನ್ನ ಮಾಡ್ತೇನಂತ ಅನ್ಕೊಂಡ್ರಿ ಅಂತಂದ್ ಹೇಳಿದ್ರೆ ಇವನ್ ಟೈಮ್ ಕೂಡ ಸೈಡ್ ಹೋಗುತ್ತೆ. ಇವನ್ ನಮ್ದು ಏನಂತಂದ್ ಹೇಳಿದ್ರೆ ಮೂಡ್ ಸ್ವಿಂಗ್ಸ್ ಆಗಿರ್ಬೋದು, ನಿದ್ದೆ ಆಗಿರ್ಬೋದು, ಎಲ್ಲಾ ಸೈಡ್ ಹೋಗುತ್ತೆ. ನಾ ಇದನ್ನ ಮಾಡೇ ಮಾಡ್ತೇನೆ, ಮಾಡತೀರ್ತೇನೆ, ಅದಾದ ನಂತರ ಮಾಡಬೇಕು, ನಾ ಗೆಲ್ತೇನೆ ಅಂತಂದ್ ಹೇಳಿ. ಈ ಕೆಲವೊಂದ್ ಜನ ಹೇಳ್ತಾರ ನೋಡ್ರಿ ಹೆಂಗತ್ತ ಅಂತ ಹೇಳಿದ್ರೆ,
ಒಂದ್ 20ನೇ ವಯಸ್ಸಿನಾಗ ಅನ್ಸತ್ತ ಅಂತಂದ್ ಹೇಳಿದ್ರ ನನಗೂ ಹುಡುಗಿರ್ ಪರಿಚಯ ಇರ್ಬೇಕು, ಅವ್ರ ಜೊತೆ ಮಾತಾಡ್ಬೇಕು, ಹೊರಗ್ ತಿರುಗಾಡ್ಬೇಕು, ಮಜಾ ಮಾಡ್ಬೇಕು ಅಂತ ಅನ್ಸತ್ತ. ಅದ ಒಂದ್ 24 ಏಜ್ ವರೆಗೂ ಬಂದ ತಕ್ಷಣ ಅವಾಗ ಫೀಲಿಂಗ್ ಹೆಂಗಿರತ್ತಂದ್ರ ಯಾವ್ದಾದ್ರು ಒಂದ್ ಜಾಬ್ ಆಗ್ಬೇಕು, ಮನ್ಯಾಗ ಆರಾಮಾಗಿರ್ಬೇಕು, ಅಪ್ಪ ಅವನ್ ಜೊತೆ ಸುಖವಾಗಿರ್ಬೇಕು ಅಂತಂದ್ ಹೇಳಿ ಅನ್ಸುತ್ತ. ಅದಾದ ನಂತರ ಅವಾಗೂ ಜಾಬ್ ಆಗಂಗಿಲ್ಲ. ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಒಂದ್ 28 ವಯಸ್ಸಿಗೆ ಬಂದ ತಕ್ಷಣ ಏನೋ ಒಂದ್ ಮಾಡ್ಬೇಕು, ಏನೋ ಒಂದ್ ಒಂದೊಂದ್ ಜಾಬ್ ಸಿಕ್ಕ್ರೆ ಸಾಕು, ಒಂದ್ 15,000 ಸಿಕ್ಕ್ರೆ ಸಾಕ, ನಾ ಹೋಗಿ ದುಡಿತೇನೆ, ಅದಾದ ನಂತರ ನನ್ ಪಾಡಿಗೆ ನಾ ಆರಾಮಾಗಿರ್ತೇನೆ ಅಂತಂದೇಳಿ. ಅದೇ ಇಲ್ರಿ 30 ಏಜಿಗೆ ಬಂದ್ರಿ ಅಂತಂದ್ ಹೇಳಿದ್ರೆ ನಮ್ಗೆ ಜೀವನಾನ ಬೇಡ, ಸುಮ್ಮ ಬದುಕೋನು, ಎಲ್ರು ಹೆಂಗೋ ಒಂದ್ ಜೀವನ ಸಾಗುತ್ತ, ಸುಮ್ಮ ಬದುಕೋನು ಅಂತಂದ್ ಹೇಳಿ ಆ ಲೆವೆಲ್ ಫೀಲಿಂಗ್ ಬಂದ್ಬಿಡತ್ತೆ. ಈ ತರ ಸ್ಟೆಪ್ ಬೈ ಸ್ಟೆಪ್ ಚೇಂಜಸ್ ಹಾಕೋತ ಹೋಗ್ತಿರತ್ತ. ಅದಕ್ಕೆಲ್ಲ ನೀವ್ ಏನಂತಂದ್ ಹೇಳಿದ್ರೆ ಇವಾಗ ರೆಡಿ ಇರ್ಬೇಕು. ಒಂದು ಜಾಬ್ ಅನ್ನೋದ್ ಇರ್ಬೇಕು, ಸೆಕ್ಯೂರ್ ಆಗಿರ್ತೈತಿ. ಅದಾದ ನಂತರ ಒಂದು ಪೇಮೆಂಟ್ ಅನ್ನೋದ್ ಇರ್ಬೇಕು, ಯಾಕಂದ್ರೆ ನಿಮ್ಗೆ ರೆಸ್ಪೆಕ್ಟ್ ಸಿಗುತ್ತ. ಅದಾದ ನಂತರ ನಿಮ್ಗೆ ಏನಂದ್ರೆ ಕರೆಕ್ಟ್ ಆಗಿ ಊಟ ಸಿಗುತ್ತ. ಆಮೇಲೆ ನೆಕ್ಸ್ಟ್ ನೆಮ್ಮದಿ ಸಿಗುತ್ತ. ಈ ಜಾಬ್ ಬೇಕಂತಂದ್ ಹೇಳಿದ್ರೆ ಅಷ್ಟ್ ಈಸಿ ಇಲ್ಲ. ಯಾಕಂತಂದ್ ಹೇಳಿದ್ರೆ ನೀವು 2-3 ವರ್ಷ ಕಷ್ಟಪಟ್ರಿ ಅಂತಂದ್ ಹೇಳಿದ್ರೆ ನಿಮಗ್ ಮುಂದಿನ 30-40 ವರ್ಷ ಸುಖವಾಗಿ ಬಾಳ್ಬೋದು. ಈ 2-3 ವರ್ಷ ಕಷ್ಟ ಆಗ್ಲಿಲ್ಲ, ನಾವ್ ಆರಾಮಾಗಿರ್ತೀವಿ ಅಂತಂದ್ ಹೇಳಿದ್ರೆ ಮುಂದಿನ 34 ವರ್ಷ ಬರೋಬ್ಬರಿ ಕರ್ಮ ಅನುಭವಿಸ್ತೀರಿ, ಹೆಂಗ್ ಬೇಕಾದಂಗ್ ಜೀವನ ಆಗತ್ತ. ಸೊ ವೇಸ್ಟ್ ಮಾಡ್ಕೊಳಕ್ ಹೋಗ್ಬಿಡ್ರಿ ಟೈಮ್. ಸ್ಪೀಡ್ ಅಪ್ ಆಗ್ರಿ, ಸ್ಟಡಿ ಮಾಡ್ರಿ, ನೋಟ್ಸ್ ಗಳನ್ನ ಮಾಡ್ಕೊಡ್ರಿ, ಎಕ್ಸಾಮ್ ಬರೀರಿ, ಜಾಬ್ ಆಗ್ರಿ. ನೆಕ್ಸ್ಟ್ ನೋಡೋಣ, ಸಂರಕ್ಷಣಾ ಕಾರ್ಯಕ್ಕಾಗಿ 2026ರ ಊಟ್ಲಿ ಪ್ರಶಸ್ತಿಯನ್ನ ಗೆದ್ದಂತಹ ಭಾರತೀಯ ವಿಜ್ಞಾನಿ ಯಾರಂತಂದ್ ಹೇಳಿ, ಯಾರಂದ್ರ ಪ್ರವೀಣ್ ಶೇಖ್ ಅಂತಂದ್ ಹೇಳ್ತೀವಿ. ನೋಡ್ರಿ, ಇದನ್ನ ಯಾರು ಕೊಡ್ತಾರ ಅಂತಂದ್ ಹೇಳಿದ್ರೆ ವೀಟ್ಲಿ ಫಂಡ್ ಫಾರ್ ನೇಚರ್ ಅನ್ನೋದು ಒಂದು ಯುನೈಟೆಡ್ ಕಿಂಗ್ಡಮ್ ಅಂದ್ರೆ ಇಂಗ್ಲೆಂಡಿನ ಒಂದು ಆರ್ಗನೈಸೇಷನ್ ಅವ್ರು ಕೊಡ್ತಾರ. ಇದಕ್ ಪ್ರೈಸ್ ಎಷ್ಟೈತೆ ಅಂದ್ರೆ 50,000 ಯೂರೋ ಐತೆ. ಆಮೇಲೆ ಇವ್ರಿಗೆ ಎದಕ್ ಸಿಕ್ಕೈತೆ ಅಂತಂದ್ ಹೇಳಿದ್ರ ಇಂಡಿಯನ್ ಸ್ಕಿಮ್ಮರ್ ಅನ್ನೋ ಒಂದು ಪಕ್ಷಿಯನ್ನ ಸಂರಕ್ಷಣೆ ಮಾಡಿರೋದಕ್ಕಾಗಿ ಇವ್ರಿಗೆ ಏನಂತಂದ್ ಹೇಳಿದ್ರ ಊಟ್ಲಿ ಅನ್ನೋ ಒಂದು ಪ್ರಶಸ್ತಿ ಸಿಕ್ಕೈತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, 2026ರಲ್ಲಿ DRDOದ ಅಧ್ಯಕ್ಷರಾಗಿ ಯಾರು ಕಾರ್ಯನಿರ್ವಹಿಸ್ತಿದಾರ ಅಂತಂದ್ ಹೇಳಿದ್ರೆ ರಾಜೇಶ್ ಕುಮಾರ್ ಸಿಂಗ್ ಅಂತಂದ್ ಹೇಳ್ತೀವಿ. ಇವರು ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ನ ಹೆಡ್ ಆಗಿದ್ದಾರೆ. ಇವಾಗ ನೆನ್ಪಿಟ್ಕೊಡ್ರಿ, ಇದು ಯಾವಾಗ ಸ್ಥಾಪನೆ ಆಗಿತ್ತು ಅಂದ್ರೆ 1958 ಒಳಗಡೆ ಸ್ಥಾಪನೆ ಆಗಿತ್ತೆ. ಆಮೇಲೆ ಇದ್ರ ಹೆಡ್ ಕ್ವಾರ್ಟರ್ಸ್ ನವದೆಹಲಿ ಒಳಗಡೆ ಬರುತ್ತೆ. ನೆಕ್ಸ್ಟ್ ನೋಡ್ರಿ, ಮಿಷನ್ ದೃಷ್ಟಿ ಅನ್ನೋ ಒಂದು ಉಪಗ್ರಹವನ್ನ ಉಡಾವಣೆ ಮಾಡಿದಾರೆ. ಅದೊಂದು ಭಾರತೀಯ ಸ್ಟಾರ್ಟ್ಅಪ್ ಕಂಪನಿ ಅವ್ರ ಏನ್ ಮಾಡಿದಾರೆ ಅಂದ್ರ ಅದಕ್ಕೆ ಉಡಾವಣೆ ಮಾಡಿದಾರೆ ಅಂತಂದ್ ಹೇಳಿದ್ರೆ ನೆನ್ಪಿಟ್ಕೊಡ್ರಿ, ಭಾರತೀಯ ಸ್ಟಾರ್ಟ್ಅಪ್ ಕಂಪನಿ ಯಾವ್ದಂದ್ರೆ ಗ್ಯಾಲಕ್ಸಿ ಐ ಅನ್ನೋರು ಮಿಷನ್ ದೃಷ್ಟಿ ಅನ್ನೋ ಒಂದು ಉಪಗ್ರಹವನ್ನ ಉಡಾವಣೆ ಮಾಡಿದಾರೆ. ಬಟ್ ಆದ್ರೆ ಆ ಉಡಾವಣೆ ಮಾಡ್ಬೇಕಂದ್ರೆ ಒಂದು ಇಸ್ರೋ ಇರ್ಬೇಕು, ಇಲ್ಲ ಯಾವ್ದಾದ್ರು ನಾಸಾ ಇರ್ಬೇಕು, ಇಲ್ಲ ಸ್ಪೇಸ್ ಎಕ್ಸ್ ಇರ್ಬೇಕು. ಯಾರು ಹೆಲ್ಪ್ ಮಾಡಿದಾರೆ ಅಂದ್ರೆ ಸ್ಪೇಸ್ ಎಕ್ಸ್ ದವ್ರು ಹೆಲ್ಪ್ ಮಾಡಿದಾರ. ಫಾಲ್ಕನ್ 9 ಅನ್ನೋ ಒಂದು ರಾಕೆಟ್ ಇಂದ ಉಡಾವಣೆ ಮಾಡಿದಾರ. ಇದು ಬೆಂಗಳೂರು ಮೂಲದ IIT ಮದ್ರಾಸ್ ಸ್ಟಾರ್ಟ್ಅಪ್ ಕಂಪನಿ ಅಂತಂದ್ ಹೇಳ್ತೀವಿ. ಇಷ್ಟೇ ನೆನ್ಪಿಟ್ಕೊಡ್ರಿ, ಇದಕ್ಕಿಂತ ಜಾಸ್ತಿ ಇದ್ರಲ್ಲಿ ಬೇಡ. ಅದಾದ ನಂತರ ಉಲ್ಲಾಸ್ ಯೋಜನೆ ಅಂತಂದ್ ಹೇಳಿ ಬರುತ್ತೆ. ಈ ಉಲ್ಲಾಸ್ ಯೋಜನೆ ಅಂತಂದ್ ಹೇಳಿದ್ರೆ ಇವಾಗ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣವನ್ನ ಕೊಡ್ತಾರ. ಅದಾದ ನಂತರ ನೆಕ್ಸ್ಟ್ PUC ಡಿಗ್ರಿ ಅದನ್ನೆಲ್ಲ ಮುಗಿಸ್ತೀವಿ. ಬಟ್ ಆದ್ರೆ ಇನ್ ಕೆಲವು ಜನ ಬರ್ತಾರಲ್ಲ, ಆಲ್ರೆಡಿ 15 ವರ್ಷದ ಮೇಲ್ಪಟ್ಟು 15 ವರ್ಷ ಮೇಲ್ಪಟ್ಟು ಜನ ಏನಿರ್ತಾರಲ್ಲ, ಆಲ್ರೆಡಿ ಅವರು ಸಾಲಿ ಹೋಗಿಲ್ಲ, ಎಜುಕೇಶನ್ ಕಲ್ತಿಲ್ಲ, ಅಂತವರಿಗೆ ಶಿಕ್ಷಣವನ್ನ ಒದಗಿಸುವಂತ ಒಂದು ಯೋಜನೆ ಉಲ್ಲಾಸ್ ಯೋಜನೆ ಅಂತಂದ್ ಹೇಳ್ತೀವಿ. ಇದ್ರ ಮುಖಾಂತರ ಸಂಪೂರ್ಣ ಸಾಕ್ಷರತೆಯನ್ನ ಸಾಧಿಸಿದ 5ನೇ ರಾಜ್ಯ ಯಾವ್ದಂದ್ರ ಸಿಕ್ಕಿಂ ಅಂತಂದ್ ಹೇಳ್ತೀವಿ. ಅದರಲ್ಲಿ ಮೊದಲ ರಾಜ್ಯ ಯಾವ್ದಂದ್ರ ಮಿಜೋರಾಂದವರು, ಸೆಕೆಂಡ್ ಗೋವಾ, ಥರ್ಡ್ ತ್ರಿಪುರಾ, ಫೋರ್ತ್ ಹಿಮಾಚಲ ಪ್ರದೇಶ್, ಅದಾದ ನಂತರ 5th ಸಿಕ್ಕಿಂ ಅಂತಂದ್ ಹೇಳ್ತೀವಿ. ಟೋಟಲ್ ಆಗಿ ಇವ್ರು ಎಷ್ಟು ಸಾಧನೆ ಮಾಡಿದಾರ ಅಂತ 99.82% ಲಿಟ್ರಸಿ ರೇಟ್ ಐತಿ ಇವಾಗ ಆಫ್ಟರ್ ಉಲ್ಲಾಸ್ ಯೋಜನೆ ಅಂತಂದ್ ಹೇಳ್ತೀವಿ. ಇದಾದ್ಮೇಲೆ ಉಲ್ಲಾಸ್ ಯೋಜನೆ ನವಭಾರತ ಸಾಕ್ಷರತಾ ಕಾರ್ಯಕ್ರಮದ ಒಂದು ಗುರಿಯನ್ನ ಹೊಂದೈತೆ. ಅದಾದ ನಂತರ ನೆಕ್ಸ್ಟ್ ಇದು 2022ರಲ್ಲಿ ಪ್ರಾರಂಭವಾಗೈತೆ. ಇದು ರಾಷ್ಟ್ರೀಯ ಶಿಕ್ಷಣ ನೀತಿ ಅಂದ್ರೆ ನ್ಯೂ ಎಜುಕೇಶನ್ ಪಾಲಿಸಿ 2020ಕ್ಕ ಅನುಗುಣವಾಗಿ ರೂಪಿಸಿದಂತಹ ಒಂದು ಯೋಜನೆ. ಇದು 15 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಕರ ಏನಿರ್ತಾರಲ್ಲ, ಅವರು ಶಿಕ್ಷಣದಿಂದ ವಂಚಿತರಾಗಿರ್ತಾರ, ಅವರಿಗೆ ಶಿಕ್ಷಣವನ್ನ ಒದಗಿಸುವಂತಹ ಒಂದು ಕಾರ್ಯಕ್ರಮ. ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, ಏಕರೂಪ ನಾಗರಿಕ ಸಂಹಿತೆ ಮಸೂದೆಯನ್ನ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತಂದ್ ಹೇಳ್ತೀವಿ ಜಾರಿಗೆ ತಂದಂತಹ ಈಶಾನ್ಯದ ಮೊದಲ ರಾಜ್ಯ ಯಾವ್ದಂದ್ರ ಅಸ್ಸಾಂ ಅಂತಂದ್ ಹೇಳ್ತೀವಿ. ಈಗ ಆಲ್ರೆಡಿ ಉತ್ತರಾಖಂಡ್ ಒಳಗಡೆ ಫಸ್ಟ್ ಟೈಮ್ ಎಲ್ಲಿ ಜಾರಿಗೆ ತಗೊಂಡ್ ಬಂದಾರ, ಉತ್ತರಾಖಂಡ್ ಒಳಗಡೆ ಜಾರಿಗೆ ತಗೊಂಡ್ ಬಂದಾರ. ಸೆಕೆಂಡ್ ಗುಜರಾತ್ ಅಲ್ಲಿ, ಇವಾಗ ಥರ್ಡ್ ಅಸ್ಸಾಂ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ, ಟಾಟಾ IPL 2026 ಶೀರ್ಷಿಕೆಯನ್ನ ಗೆದ್ದಂತಹ ತಂಡ ಯಾವ್ದಂದ್ರ RCB, ಜೈ RCB. ಎಸ್, ಇದ್ರ ಕ್ಯಾಪ್ಟನ್ ಯಾರು ಅಂತಂದ್ ಹೇಳಿದ್ರ ರಜತ್ ಪಟಿದಾರ್ ಅಂತಂದ್ ಹೇಳ್ತೀವಿ. ಸೊ ಯಾರು, ರಜತ್ ಪಟಿದಾರ್. ಅದಾದ ನಂತರ ರನ್ನರ್ ಆಫ್ ಯಾರಂದ್ರೆ ಗುಜರಾತ್ ಟೈಟನ್ಸ್ ವಿರುದ್ಧ ನಾವು ಗೆದ್ದಿದೀವಿ, ಅದರ ನಾಯಕ ಯಾರಂದ್ರೆ ಶುಭ್ಮನ್ ಗಿಲ್. ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಬೇಡ, ಯಾಕಂದ್ರೆ ನೀವೆಲ್ಲರೂ ಕ್ರಿಕೆಟ್ ಫ್ಯಾನ್ಸ್ ಇದ್ರಿ.
ಆಮೇಲೆ ಇದು ಎಲ್ಲಿ ನಡೆದೈತೆ ಅಂದ್ರೆ ಗುಜರಾತ್ನ ಅಹಮದಾಬಾದ್ ಒಳಗಡೆ ನರೇಂದ್ರ ಮೋದಿ ಕ್ರೀಡಾಂಗಣದೊಳಗಡೆ ನಡೆದಂತಹ ಈ ಪಂದ್ಯ ತುಂಬಾ ರೋಮಾಂಚಕವಾಗಿತ್ತು. ನಿಮ್ಗೆ ಅದೆಲ್ಲ ನೋಡಿದಿರಿ. ಆಮೇಲೆ IPL 2026ರಲ್ಲಿ ಪರ್ಪಲ್ ಕ್ಯಾಪ್ ಅನ್ನ ಗೆದ್ದವ್ರು ಯಾರಂದ್ರೆ ಕಗಿಸೋ ರಬಾಡ. ಸೊ ಟೋಟಲ್ ಆಗಿ 29 ವಿಕೆಟ್. ನೆಕ್ಸ್ಟ್ ಭುವನೇಶ್ವರ್ ಕುಮಾರ್ ಇದ್ರು, ಅವ್ರು 28 ವಿಕೆಟ್ ಅನ್ನ ಗಳಿಸಿದಾರ. ಸೊ ಮೇನ್ ಕಗಿಸೋ ರಬಾಡ ಪರ್ಪಲ್ ಕ್ಯಾಪ್. ಆಮೇಲೆ ಆರೆಂಜ್ ಕ್ಯಾಪ್ ಅನ್ನ ಗೆದ್ದಂತಹ ವ್ಯಕ್ತಿ ಯಾರಂದ್ರ ವೈಭವ್ ಸೂರ್ಯವಂಶಿ ಅಂತಂದ್ ಹೇಳ್ತೀವಿ. 776 ರನ್ ಅನ್ನ ಗಳಿಸಿದಾರೆ. ಇನ್ನೊಂದು ಕ್ವಶನ್ ಬ್ರೋ, ವಿರಾಟ್ ಕೊಹ್ಲಿದ್ ಹೈಯೆಸ್ಟ್ ರನ್ ಎಷ್ಟೈತೆ? IPL ದಾಗ ಯಾರಿಗೂ ಆಗಂಗಿಲ್ಲ ಬಿಡೋದ್ ಕ್ರಾಸ್ ಮಾಡಕ. ಸೊ ಎಷ್ಟೈತೆ ಹೈಯೆಸ್ಟ್? ಆಮೇಲೆ ನೆಕ್ಸ್ಟ್ ನೋಡ್ರಿ, ಫೈನಲ್ ಪಂದ್ಯದೊಳಗೆ ಪಂದ್ಯ ಶ್ರೇಷ್ಠ ಯಾರಿಗೆ ಸಿಕ್ಕೈತೆ ಅಂದ್ರೆ ವಿರಾಟ್ ಕೊಹ್ಲಿಗೆ. ಆಮೇಲೆ ಎಮರ್ಜೆನ್ಸಿ ಪ್ಲೇಯರ್ ಅಂತಂದ್ ಹೇಳಿದ್ರೆ ವೈಭವ್ ಸೂರ್ಯವಂಶಿ. ಅದಾದ ನಂತರ ಸೂಪರ್ ಸ್ಟ್ರೈಕರ್ ಆಫ್ ದಿ ಸೀಸನ್ ವೈಭವ್ ಸೂರ್ಯವಂಶಿ ಸಿಕ್ಕೈತೆ. ಆಮೇಲೆ ಅತ್ಯಂತ ಮೌಲ್ಯಯುತ ಆಟಗಾರ MVP ಅಂತಂದ್ ಹೇಳ್ತೀವಲ್ಲ ವೈಭವ್ ಸೂರ್ಯವಂಶಿ. ಅತಿ ಹೆಚ್ಚು ಸಿಕ್ಸರ್ 72 ಸಿಕ್ಸರ್ ವೈಭವ್ ಸೂರ್ಯವಂಶಿ. ಆಮೇಲೆ ಅತಿ ಹೆಚ್ಚು ಬೌಂಡ್ರಿಗಳು ಸಾಯಿ ಸುದರ್ಶನ್ ಗುಜರಾತ್ ಇಂದ. ಆಮೇಲೆ ಅತಿ ಹೆಚ್ಚು ಡಾಟ್ ಬಾಲ್ ಅನ್ನ ಎಸೆದವ್ರು ಯಾರಂದ್ರ ಮೊಹಮ್ಮದ್ ಸಿರಾಜ್ ಗುಜರಾತ್ ಟೈಟನ್ಸ್. ಆಮೇಲೆ ಫೇರ್ ಪ್ಲೇ ಪ್ರಶಸ್ತಿ ಯಾರಿಗೆ ಅಂದ್ರೆ ಪಂಜಾಬ್ ಕಿಂಗ್ಸ್ ಅವ್ರಿಗೆ. ಅದಾದ ನಂತರ IPL ಅಲ್ಲಿ ಅತಿ ಹೆಚ್ಚು ರನ್ ಗಳಿಸಿದವರು ಅದೇ ವಿರಾಟ್ ಕೊಹ್ಲಿ. ಎಷ್ಟು ರನ್ ಅನ್ನೋದು ನನಗೆ ಹೇಳ್ರಿ. ಆಮೇಲೆ ನೆಕ್ಸ್ಟ್ IPL ಅಲ್ಲಿ ಅತಿ ಹೆಚ್ಚು ವಿಕೆಟ್ ಅನ್ನ ಯಜುವೇಂದ್ರ ಚಾಹಲ್ ತಗೊಂಡಿದ್ದಾರೆ. ಯಾರು? ಯಜುವೇಂದ್ರ ಚಾಹಲ್. ಆಮೇಲೆ IPL ಇತಿಹಾಸದೊಳಗಡೆ ಅತಿ ಹೆಚ್ಚು ಪ್ರಶಸ್ತಿಗಳನ್ನ ಗೆದ್ದವರು, ಟ್ರೋಫಿಗಳನ್ನ ಗೆದ್ದವರು ಯಾರ್ಯಾರಂದ್ರ MI 5 ಸಲ ಗೆದ್ದೈತೆ. ಅದಾದ ನಂತರ CSK ಕೂಡ. CSK ಎಷ್ಟ್ ಅಂತಂದ್ ಹೇಳ್ರಿ? ಇದು 5 ಸಲ ಎಲ್ಲ ಬೇಡ. MI ಅದಾದ ನಂತರ CSK ಒಂದ್ಸಾರಿ ನೆನ್ಪಿಟ್ಬೋದು. ಅದಾದ ನಂತರ ನೆಕ್ಸ್ಟ್ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಪ್ರಕಾರ, ಸೊ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 6ನೇ ಪ್ರಕಾರ ಭಾರತದ ಒಟ್ಟು ಫಲವತ್ತತೆ ದರ ಎಷ್ಟು ಅಂತ ಹೇಳಿ, ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಹೇಳ್ತೀವಿ. ಅಂದ್ರೆ ಹೆಂಗ್ ಹೇಳ್ಬೇಕು ನಿಮ್ಗೆ, ಈಗ ಹೊಲದಾಗ ನಾವು ಬಿತ್ತನೆ ಮಾಡ್ತೀವಿ. ಬಿತ್ತನೆ ಮಾಡಿದಾಗ ಏನಂತಂದ್ ಹೇಳಿದ್ರೆ ಮೊಳಕೆ ಬರ್ತಾವಲ್ಲ. ಸೊ ಅದಾದ ನಂತರ ನೆಕ್ಸ್ಟ್ ಅದೇನಂತ ಕ್ರಾಪ್ಸ್ ಅಂತಂದ್ ಹೇಳ್ತೀವಿ, ಬೆಳೆಗಳಾಗ್ತಾವ. ಸೇಮ್ ಅದೇ ತರ ಈ ಮನುಷ್ಯರ ಒಳಗಡೆ ಏನಂತಂದ್ರೆ ಹೇಳಿದ್ರೆ ಫರ್ಟಿಲಿಟಿ ರೇಟ್ ಅಂತಂದ್ ಹೇಳ್ತೀವಿ, ಅಂದ್ರೆ ಮಕ್ಕಳನ್ನ ಮಾಡೋ ಒಂದು ಕೆಪಾಸಿಟಿ. ಸೊ ಅದು ನಮ್ಮ ಭಾರತದಲ್ಲಿ ಎಷ್ಟೈತೆ ಅಂದ್ರೆ 2.0 ಐತೆ. ಇದನ್ನ ಬಿಡುಗಡೆ ಮಾಡಿದವರು ಯಾರಂದ್ರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಿಂದ ಬಿಡುಗಡೆ ಮಾಡಿದಾರ. ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ರಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದೇನಂದ್ರ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಅನ್ನ ಹೇಳ್ತೀನಿ, ಜಸ್ಟ್ ಒಂದು ಕ್ಯೂರಿಯಾಸಿಟಿಗೋಸ್ಕರ. ಈಗ ಇಂಡಿಯಾದಲ್ಲಿ ಈ ಇಂಡಿಯಾ ಆಗಿರ್ಬೋದು, ನೆಕ್ಸ್ಟ್ ಇಲ್ಲಿ ಚೀನಾದಲ್ಲಿ, ಅದಾದ ನಂತರ ನೆಕ್ಸ್ಟ್ ಬಾಂಗ್ಲಾದೇಶದೊಳಗಡೆ, ಮಯನ್ಮಾರು, ಈ ಪ್ರದೇಶದೊಳಗಡೆ ಇಂಡೋನೇಷ್ಯಾ ತಗೊಳ್ರಿ, ಈ ಕಡೆ ಈ ಪ್ರದೇಶಗಳಲ್ಲಿ ಮಾತ್ರ ಯಾಕೆ ಜಾಸ್ತಿ ಜನಸಂಖ್ಯೆ ಐತೆ ಕಂಪೇರ್ ಟು ವರ್ಲ್ಡ್ ಅಂತಂದ್ ಹೇಳಿದ್ರೆ, ಈಗ ನೋಡ್ರಿ ಯಾಕಂತಂದ್ ಹೇಳಿದ್ರೆ ಅಂತ ವಾತಾವರಣ ಇಲ್ಲಿ ಏನಂತಂದ್ ಹೇಳಿದ್ರೆ ಮಾನ್ಸೂನ್ ಮಾರುತಗಳು ಬರ್ತಾವ, ಪ್ರಾಪರ್ ಆಗಿರೋ ಥಿಂಗ್ಸ್ ಗಳು. ಹೆಂಗಂತಂದ್ ಹೇಳಿದ್ರೆ ಇವಾಗ ಜೂನ್ ಇಂದ ಹಿಡ್ಕೊಂಡು ನೆಕ್ಸ್ಟ್ ಸೆಪ್ಟೆಂಬರ್ ವರೆಗೂ, ಆಮೇಲೆ ನೆಕ್ಸ್ಟ್ ಸೆಪ್ಟೆಂಬರ್, ಆಮೇಲೆ ಅಕ್ಟೋಬರ್ ಇಂದ ಹಿಡ್ಕೊಂಡು ನೆಕ್ಸ್ಟ್ ನವೆಂಬರ್ ವರೆಗೂ ಈ ಟೈಮ್ ಅಲ್ಲಿ ಏನಿರುತ್ತ ಮಳೆ ಇರುತ್ತೆ, ಮಳೆಗಾಲ. ಅದಾದ ನಂತರ ನೆಕ್ಸ್ಟ್ ಏನಿರುತ್ತ ಡಿಸೆಂಬರ್ ಇಂದ ಹಿಡ್ಕೊಂಡು ಮಾರ್ಚ್ ವರೆಗೂ ಚಳಿಗಾಲ ಇರುತ್ತೆ. ಆಮೇಲೆ ಮಾರ್ಚ್ ಇಂದ ಹಿಡ್ಕೊಂಡು ನೆಕ್ಸ್ಟ್ ಏನಂದ್ರೆ ಆಲ್ಮೋಸ್ಟ್ ಜೂನ್ 1 ವರೆಗೂ ಬೇಸಿಗೆಗಾಲ ಇರುತ್ತೆ. ಈ ತರ ಏನಂತಂದ್ ಹೇಳಿದ್ರೆ ಋತು ಪ್ರಾಪರ್ ಆಗಿ ನಡೆಯುತ್ತೆ. ಋತುಕಾಲಗಳು ಏನಂತಂದ್ ಹೇಳಿದ್ರೆ ಪ್ರಾಪರ್ ಆಗಿ ನಡೀತಾವ. ಈಗ ಒಂದು ಗಿಡವನ್ನ ತಗೊಂಡ್ರಿ ಅಂತಂದ್ ಹೇಳಿದ್ರೆ ಈ ಪ್ರದೇಶದೊಳಗಡೆ ಯಾವಾಗ ಅಂತಂದ್ ಹೇಳಿದ್ರೆ ಸೀಡ್ಸ್ ಗಳು ಬೀಳ್ತಾವ. ಅದಾದ ನಂತರ ನೆಕ್ಸ್ಟ್ ಮಳೆಗಾಲದೊಳಗಡೆ ಏನಂತಂದ್ ಹೇಳಿದ್ರೆ ಮೊಳಕೆ ಆಗತ್ತ. ಆಮೇಲೆ ನೆಕ್ಸ್ಟ್ ಅದೇ ರೀತಿಯಾಗಿ ಹೆಂಗಂದ್ರೆ ಗಿಡಗಳು ಜಾಸ್ತಿ ಬೆಳಿತಾವಲ್ಲ, ಫರ್ಟಿಲಿಟಿ ರೇಟ್ ಜಾಸ್ತಿ ಐತೆ. ಸೇಮ್ ಅದೇ ತರ ಹೆಂಗ್ ಸಸ್ಯಗಳು ಪ್ರಾಣಿಗಳಿದಾವಲ್ಲ, ಇವನ್ ಮನುಷ್ಯರು ಕೂಡ ನಾವು ಹಂಗೆ ಈಗ ಪ್ರಾಪರ್ ಆಗಿರೋ ಇವನ್ ನೋಡ್ಬೇಕು ನೀವು. ನಮ್ದು ಹಿಂದ್ಗಡೆ ಒಳಗಡೆ ಇವಾಗ ನಮ್ಮ ಸೊಸೈಟಿ ಒಳಗಡೆ ಯಾವಾಗ ಮದ್ವಿ ಮಾಡ್ತಾರ ಸರ್, ಪ್ರಾಪರ್ ಆಗಿ ಏನಂತಂದ್ ಹೇಳಿದ್ರೆ ಬೇಸಿಗೆ ಕಾಲದೊಳಗೆ ಮದ್ವಿ ಮಾಡ್ತಾರೆ. ಬೇಸಿಗೆ ಕಾಲದೊಳಗಡೆ ಜಾಸ್ತಿ ಏನಂದ್ರೆ ಮದ್ವಿಗಳಾಗ್ತಾರೆ. ಅದಾದ ನಂತರ ನೆಕ್ಸ್ಟ್ ಮಳೆಗಾಲ ಇರುತ್ತೆ, ಅಂದ್ರೆ ಆ ಟೈಮ್ ಒಳಗಡೆ ಮಕ್ಕಳು ಹುಟ್ಟುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು ಹಿರಿಯರಿಗೆ ಗೊತ್ತೈತೆ, ಅದಕ್ಕೋಸ್ಕರ ಬೇಸಿಗೆ ಕಾಲದೊಳಗೆ ಮದುವೆಗಳು ಜಾಸ್ತಿ ಆಗ್ತಾವ. ನೆಕ್ಸ್ಟ್ ಮಳೆಗಾಲದೊಳಗಡೆ ಫೈಟ್ ಗಳಾಗ್ತಾವ. ಅದಾದ ನಂತರ ನೆಕ್ಸ್ಟ್ ಆಲ್ಮೋಸ್ಟ್ ನೆಕ್ಸ್ಟ್ ಚಳಿಗಾಲ ಆ ಟೈಮ್ ಒಳಗಡೆ ಮಕ್ಕಳಾಗ್ತಾವ. ಆ ರೀಸನ್ ಇಂದ ಮಾನ್ಸೂನ್ ಅನ್ನೋ ಒಂದು ವಾಯುಗುಣ ಇರೋದ್ರಿಂದ ಈ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಐತೆ. ಇದು ಜಿಯೋಗ್ರಫಿ ಒಳಗಡೆ ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಲಾಜಿಸ್ಟಿಕ್ ಪೋರ್ಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂತಂದ್ ಹೇಳಿ, ಲಾಜಿಸ್ಟಿಕ್ಸ್ ಪೋರ್ಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂತಂದ್ ಹೇಳಿ ಬರುತ್ತೆ. ಇದ್ರ ಒಳಗಡೆ ಡ್ರೈ ಬಲ್ಕ್ ಕಾರ್ಗೋ ಅಂತಂದ್ ಹೇಳಿ, ಡ್ರೈ ಅಂತಂದ್ ಹೇಳಿದ್ರೆ ಒಣಗಿದ ಅಂತಂದ್ ಹೇಳಿ, ಒಣಗಿದ ಬಲ್ಕ್ ಕಾರ್ಗೋ ಅಂತಂದ್ ಹೇಳಿದ್ರೆ ಈಗ 1-2 ಸಾಮಾನುಗಳಲ್ಲ, ಅತಿ ಹೆಚ್ಚು ಸಾಮಾನುಗಳನ್ನ ಇರುವಂತಹ ಒಂದು ಥಿಂಗ್ಸ್ ಅನ್ನ ನಾವು ಕಾರ್ಗೋ ಅಂತ ಕರಿತೀವಿ. ಡ್ರೈ ಬಲ್ಕ್ ಕಾರ್ಗೋ ವಿಭಾಗದಲ್ಲಿ ಅಗ್ರಸ್ಥಾನ ಪಡೆದಂತಹ ಬಂದರು ಅಥವಾ ಪೋರ್ಟ್ ಯಾವುದು ಅಂತಂದ್ ಹೇಳಿ, ಯಾವ್ದಂದ್ರೆ ಪ್ಯಾರಾದೀಪ್ ಬಂದರು.
ಸೊ ಅತಿ ದೊಡ್ಡ ದೊಡ್ಡ ಡ್ರೈ ಬಲ್ಕ್ ಕಾರ್ಗೋಗಳು ಎಲ್ಲಿಂದ ಹೋಗ್ತಾವ ಅಂದ್ರ ಪ್ಯಾರಾದೀಪ್ ಇಂದ ಹೋಗ್ತಾವ. ಕ್ಲಿಯರ್. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಏನಂತಂತ ಹೇಳಿದ್ರ ಸಾಗರ್ ಅಂಕಲನ್ ಅಂತಂದ ಹೇಳಿ ಒಂದು ಉಪಕ್ರಮ ಬರುತ್ತೆ. ಈ ಅಡಿ ಒಳಗಡೆ ಬಂದರುಗಳಾಗಿರ್ಬೋದು, ಹಡಗುಗಳಾಗಿರ್ಬೋದು, ಆಮೇಲೆ ಜಲಮಾರ್ಗಗಳನ್ನ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಅಭಿವೃದ್ಧಿ ಮಾಡ್ತಾರ. ಇದು ಈ ಸಚಿವಾಲಯದ ಅಂಡರ್ ಅಲ್ಲೇ ಬರುತ್ತೆ. ಅದಾದ ನಂತರ ಈಗ ನಾವು ಡಿಸ್ಕಷನ್ ಮಾಡಿದ್ವಿ ಡ್ರೈ ಬಲ್ಕ್ ಕಾರ್ಗೋ ವಿಭಾಗ ಎಲ್ಲಿ ಬರುತ್ತ, ಪ್ಯಾರಾದೀಪ್ ಒಳಗಡೆ ಬರುತ್ತೆ. ಈ ಹೆಂಗ್ ನಮ್ಮಲ್ಲಿ ಇವಾಗ ಹೆಂಗ್ ಹೇಳ್ತೀವಿ, ಸೊ ಕಂಪ್ಯೂಟರ್ ಸೈನ್ಸ್ ದವ್ರು ಈ ಕಡೆ ಕುತ್ಕೋಬೇಕು, ಅದಾದ ನಂತರ ನೆಕ್ಸ್ಟ್ ಮೆಕ್ಯಾನಿಕಲ್ ದವ್ರು ಈ ಕಡೆ ಕುತ್ಕೋಬೇಕು, ಆರ್ಟ್ಸ್ ದವ್ರು ಇಲ್ಲಿ ಇರ್ಬೇಕು ಅಂತಂದ ಹೇಳಿ ನಾವು ವಿಭಾಗ ಮಾಡ್ತೀವಲ್ಲ. ಡ್ರೈ ಬಲ್ಕ್ ಕಾರ್ಗೋ ಎಲ್ಲಿಂದ ಹೋಗ್ಬೇಕು, ಪ್ಯಾರಾದೀಪ್ ಇಂದ ಹೋಗ್ಬೇಕು. ಲಿಕ್ವಿಡ್ ಬಲ್ಕ್ ಕಾರ್ಗೋ ಇತ್ತಂದ್ರೆ ಲಿಕ್ವಿಡ್ ಸಾಮಾನುಗಳು ಬಲ್ಕ್ ರೂಪದಲ್ಲಿ ಇದ್ವು ಅಂತಂತ ಹೇಳಿದ್ರೆ ಕಾರ್ಗೋದಲ್ಲಿ ಅದನ್ನ ಎಲ್ಲಿಂದ ಕಳಿಸ್ತಾರ, ಗುಜರಾತ್ ಸಿಕ್ಕಾ ಪೋರ್ಟ್ಸ್ ಅಂತಂದ ಹೇಳಿ. ನೆಕ್ಸ್ಟ್ ಕಂಟೈನರ್ ಗಳು ಇದ್ವು ಅಂತಂದ ಹೇಳಿದ್ರೆ ಕಂಟೈನರ್ ಕಾರ್ಗೋ ಇದ್ರೆ ಅದನ್ನ ಮುಂಡ್ರಾ ಬಂದರದಿಂದ ಕಳಿಸ್ತಾರ. ಇಷ್ಟು ಪಾಯಿಂಟ್ಸ್ ಗಳು. ನೆಕ್ಸ್ಟ್ 2025 ವಿಶ್ವಸಂಸ್ಥೆಯ ಮಿಲಿಟರಿ ಲಿಂಗ ತಾರತಮ್ಯ ವಿರೋಧಿ ಅಭಿಯಾನದೊಳಗಡೆ ಯುನೈಟೆಡ್ ನೇಷನ್ಸ್ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಅಂತಂದ ಹೇಳಿ ಒಂದು ಪ್ರಶಸ್ತಿ ಬರುತ್ತ. ಇದನ್ನ ಗೆದ್ದವರು ಯಾರಂದ್ರ ಮೇಜರ್ ಅಭಿಲಾಷಾ ಬರಾಕ್ ಅಂತಂದೇಳಿ. ಯಾರು? ಮೇಜರ್ ಅಭಿಲಾಷಾ ಬರಾಕ್ ಅಂತಂದೇಳಿ. ಅದಾದ ನಂತರ ಯಾವ ಕೋಟೆಯ ಗೋಡೆಯನ್ನ ವಿಶ್ವದ 2ನೇ ಅತಿ ಉದ್ದದ ಗೋಡೆ ಅಂತಂದ ಹೇಳಿ ಕರಿತೀವಿ ಅಂತ. ಫಸ್ಟ್ ಒನ್ ಯಾವ್ದಂತಂದ ಹೇಳಿದ್ರೆ ಅತಿ ಉದ್ದದ ಗೋಡೆ, ಅದನ್ನ ನಾವು ಚೀನಾ ಗೋಡೆ ಅಂತಂದ ಹೇಳಿ ಕರಿತೀವಿ. ಇಲ್ಲಿ ನೀವು ನೋಡ್ಬೋದು ಇದು ಚೀನಾ ಗೋಡೆ. ನೆಕ್ಸ್ಟ್ ಯಾವ್ದು ಬರುತ್ತಂದ್ರ ನಮ್ಮ ಇಂಡಿಯಾದೊಳಗಡೆ ಬರುತ್ತಾ, ಅದನ್ನ ನಾವು ಕುಂಬಲ್ಗಢ್ ಕೋಟೆ ಅಂತಂದ ಹೇಳ್ತೀವಿ. ಇದನ್ನ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾಗಿ ಗುರುತು ಮಾಡಿದಾರ. ಈ ಪಾಯಿಂಟ್ ಅನ್ನ ನೆನ್ಪಿಡ್ಕೋಬೇಕು. ಇದನ್ನ ಯಾರು ನಿರ್ಮಾಣ ಮಾಡಿದಾರ ಅಂದ್ರ ರಾಣಾ ಕುಂಭ ನಿರ್ಮಾಣ ಮಾಡಿದಾನ. ಮೇವಾರದ ರಾಜನಾದಂತಹ ರಾಣಾ ಕುಂಭ್ ಇದನ್ನ ನಿರ್ಮಾಣ ಮಾಡಿದಾನ. 2013 ಇದನ್ನ ವಿಶ್ವ ಪಾರಂಪರಿಕ ತಾಣವಾಗಿ ಗುರುತಿಸಿದ್ದಾರೆ. ಅದಾದ ನಂತರ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಪ್ರಕಾರ 2026 ಭಾರತದ ರ್ಯಾಂಕ್ ಎಷ್ಟೈತೆ ಅಂದ್ರೆ 78 ಐತೆ. ಸೊ 78. ಅದಾದ ನಂತರ ನೆಕ್ಸ್ಟ್ ನಮ್ಮ ಭಾರತೀಯ ಪಾಸ್ಪೋರ್ಟ್ ಇತ್ತಂದ್ರ ನಾವು ಎಷ್ಟು ದೇಶಗಳಿಗೆ ವೀಸಾ ಇಲ್ದ ಹೋಗ್ಬೋದು ಅಂತಂದೇಳಿ ಕ್ವಶನ್. ಸೊ 56 ದೇಶಗಳಿಗೆ ನಮಗ್ ವೀಸಾನ ಬೇಡ, ತೆಗೆಸ್ಕೊಳ್ಳೋದ ಬೇಡ. ಹಂಗ 56 ದೇಶಗಳಿಗೆ ಹೋಗ್ಬೋದು. ಇನ್ ಕೆಲವೊಂದ್ ದೇಶಗಳು ಬರ್ತಾವ, ಅಲ್ಲಿ ನಾವು ವೀಸಾ ತೋರಿಸ್ಬಿಟ್ಟು ಒಳಗಡೆ ಹೋಗ್ಬೇಕಾಗತ್ತ, ಅದು ಸೆಕೆಂಡ್. ಅದಾದ ನಂತರ ಈ ರ್ಯಾಂಕ್ ಒಳಗಡೆ ಪಾಸ್ಪೋರ್ಟ್ ಇಂಡೆಕ್ಸ್ ರ್ಯಾಂಕ್ ಒಳಗಡೆ ಅತ್ಯಂತ ಸ್ಟ್ರಾಂಗೆಸ್ಟ್ ಪಾಸ್ಪೋರ್ಟ್ ಯಾವ್ದಂದ್ರ ಸಿಂಗಾಪುರ್ ಪಾಸ್ಪೋರ್ಟ್ ಅಂತಂದ ಹೇಳ್ತೀವಿ. ಆಮೇಲೆ 2ನೇ ಅಂತಂದ ಹೇಳಿದ್ರೆ ಜಪಾನ್ದು, ದಕ್ಷಿಣ ಕೊರಿಯಾ, ಇವೆರಡು ಹಂಚ್ಕೊಂಡಿದಾವ. ಜಪಾನ್ ಮತ್ತು ದಕ್ಷಿಣ ಕೊರಿಯಾ ಪಾಸ್ಪೋರ್ಟ್ ಗಳು 2ನೇ ಸ್ಥಾನದಲ್ಲಿ ಇದಾವ. ಇದನ್ನ ಯಾರು ಬಿಡುಗಡೆ ಮಾಡ್ತಾರ ಅಂತಂದ ಹೇಳಿದ್ರೆ ಅಂತಾರಾಷ್ಟ್ರೀಯ ವಾಯು ಸಾರಿಗೆ ಸಂಸ್ಥೆಯವರು, ಇದು ಅಂತಾರಾಷ್ಟ್ರೀಯ ವಾಯು ಸಾರಿಗೆ ಸಂಸ್ಥೆ ಅಂತಂದ ಹೇಳಿ ಒಂದು ಸಂಸ್ಥೆ ಬರುತ್ತೆ. ಇದು ಹೆಡ್ ಕ್ವಾರ್ಟರ್ಸ್ ಕೆನಡಾದ ಮಾಂಟ್ರಿಯಲ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಭಾರತದ ಮೊದಲ ಮುತ್ತು ಕೃಷಿ ಕ್ಲಸ್ಟರ್ ಪರ್ಲ್ ಫಾರ್ಮಿಂಗ್ ಕ್ಲಸ್ಟರ್ ಅಂತಂದೇಳಿ, ಅಂದ್ರೆ ಮುತ್ತುಗಳನ್ನ ತಯಾರು ಮಾಡುವಂತಹ ಒಂದು ಥಿಂಗ್ಸ್ ಗಳು ನಡೀತಾವ. ಅದು ಯಾವ ಜಿಲ್ಲೆಯಲ್ಲಿ ಘೋಷಿಸಲಾಗೈತೆ, ಯಾವ ಜಿಲ್ಲೆ ಒಳಗಡೆ ಭಾರತದ ಮೊದಲ ಮುತ್ತು ಕೃಷಿ ಕ್ಲಸ್ಟರ್ ಅಂತಂದ ಹೇಳಿ ಕರೀತಾರ ಅಂತಂದೇಳಿ. ಯಾವ್ದನ್ನ ಹಜಾರಿಬಾಗ್ ಅಂತಂದ ಹೇಳ್ತೀವಿ, ಜಾರ್ಖಂಡ್ನ ಹಜಾರಿಬಾಗ್ ಒಳಗಡೆ. ಇಲ್ಲಿ ನೋಡ್ರಿ ಇಂಪಾರ್ಟೆಂಟ್ ಒಂದು ಯೋಜನೆ ಬರತ್ತ, ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತಂದೇಳಿ. ಈ ಯೋಜನೆ ಪ್ರಕಾರ ಮೀನುಗಾರರಿಗಾಗಿರ್ಬಹುದು, ಅದಾದ ನಂತರ ನೆಕ್ಸ್ಟ್ ನೀವು ಮೀನುಗಾರಿಕೆ ಮಾಡ್ಬೇಕಂದ್ರೆ ಅದಕ್ಕೆ ಸಾಲ ಆಗಿರ್ಬೋದು, ಎಲ್ಲಾನು ಕೊಡ್ತಾರ ಈ ಯೋಜನೆ ಮುಖಾಂತರ. ಇದನ್ನ ಸೆಪ್ಟೆಂಬರ್ 10, 2020 ಪ್ರಾರಂಭ ಮಾಡ್ತಾರ. ಇದ್ರೊಳಗಡೆ ಮೀನುಗಾರಿಕೆ, ಪಶುಸಂಗೋಪನೆ, ಆಮೇಲೆ ಕ್ಷೀರಪಾಲನ ಅಂತಂದೇಳಿ ಇವೆಲ್ಲ ರಿಲೇಟೆಡ್ ಬರ್ತಾವ. ಆ ಸಚಿವಾಲಯದವರು ಇದನ್ನ ಜಾರಿಗೆ ತಗೊಂಡ್ ಬಂದಿದ್ದಾರೆ. ಅದಾದ ನಂತರ ನೆಕ್ಸ್ಟ್ ಪ್ರಸ್ತಾವಿತ ತಿದ್ದುಪಡಿಯ ನಂತರ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಒಟ್ಟು ಮಂಜೂರಾದ ನ್ಯಾಯಾಧೀಶರ ಸಂಖ್ಯೆ ಎಷ್ಟು? ಇವಾಗ ಚೇಂಜ್ ಆಗೈತೆ. ಈಗ ಟೋಟಲ್ ಆಗಿ ಎಷ್ಟಿದಾರ ಅಂದ್ರೆ 38 ಜನ ಇದಾರ. ಸೊ ಟೋಟಲ್ 37 ನ್ಯಾಯಾಧೀಶರು, ಅದಾದ ನಂತರ ಒಬ್ರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಟೋಟಲ್ ಆಗಿ ಎಷ್ಟು? 38 ಜನ. ಇದನ್ನ ಹೆಂಗ್ ತಿದ್ದುಪಡಿ ಮಾಡ್ತಾರ ಅಂತಂದ್ರೆ ಸುಪ್ರೀಂ ಕೋರ್ಟ್ ನ ತಿದ್ದುಪಡಿ ಮಸೂದೆ 2026 ಪ್ರಕಾರ ಇದನ್ನ ತಿದ್ದುಪಡಿ ಮಾಡಿದಾರ. ಈ ತರ ಒಂದು ಕಾನೂನನ್ನ ಜಾರಿಗೆ ತಗೊಂಡ್ ಬಂದಿದ್ದಾರೆ. ಇದು ಯಾವುದರದ ಪ್ರಕಾರ, ಯಾವುದರದ ಆಧಾರದ ಮೇಲೆ ಅಂತ ಕೇಳಿದ್ರ 1956 ಸುಪ್ರೀಂ ಕೋರ್ಟ್ ಕಾಯ್ದೆ ಪ್ರಕಾರ, 1956 ಸುಪ್ರೀಂ ಕೋರ್ಟ್ ಕಾಯ್ದೆ ಪ್ರಕಾರ ಅದನ್ನ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ತಿದ್ದುಪಡಿ ಮಾಡ್ತಾರೆ. 1956 ಬಂದಂತಹ ಒಂದು ಕಾಯ್ದೆಯನ್ನ ತಿದ್ದುಪಡಿ ಮಾಡಿ ಚೇಂಜಸ್ ಮಾಡಿದ್ದಾರೆ. ಸೊ ಟೋಟಲ್ 37 ಜನ ನ್ಯಾಯಾಧೀಶರು, ಒಬ್ರು ಯಾರಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ನೆಕ್ಸ್ಟ್ ಭಾರತದ AI ಚಾಲಿತ ಯುದ್ಧ ವಿಮಾನ ಯಾವುದು ಅಂತಂದ ಹೇಳಿ, ಅದ್ರ ಹೆಸರು ಏನಂತಂದ ಹೇಳಿದ್ರೆ ಕಾಲಭೈರವ ಅಂತಂದ ಹೇಳ್ತೀವಿ. ಅದ್ರ ಹೆಸರು ಏನಂತಂದ ಹೇಳಿದ್ರೆ ಕಾಲಭೈರವ. ಇದು AI ಚಾಲಿತ, ಇದಕ್ಕೆಲ್ಲ ಫೈಟ್ ಯಾರು ಬೇಡ.
ಮನುಷ್ಯರ ಬೇಡ. ಸೊ ಸ್ವಯಂ ಚಾಲಿತ ಅಂತಂದ್ ಹೇಳ್ತೀವಿ. AI ಮೂಲಕ ಅದನ್ನ ಎಲ್ಲಿ ತಯಾರ ಮಾಡ್ತಿದಾರೆ ಅಂತಂದ್ ಹೇಳಿದ್ರೆ ಪೋರ್ಚುಗಲ್ ಒಳಗಡೆ ತಯಾರ ಮಾಡ್ತಿದಾರೆ. ಅದ್ರ ಹೆಸರೇನು ಕಾಲಭೈರವ ಅಂತಂದ್ ಹೇಳ್ತೀವಿ. ಯಾವ ಸಂಸ್ಥೆ ಅಂತಂದ್ ಹೇಳಿದ್ರೆ ಫ್ಲೈಯಿಂಗ್ ವೆಡ್ಜ್ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಅಂತಂದ್ ಹೇಳಿ. ಫ್ಲೈಯಿಂಗ್ ವೆಡ್ಜ್ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಅನ್ನೋ ಒಂದು ಸಂಸ್ಥೆ ಇದೊಂದು AI ಚಾಲಿತ ಸ್ವಾಯತ್ತ ಯುದ್ಧ ವಿಮಾನ ಅಂತಂದ್ ಹೇಳ್ತೀವಿ. ಯಾವ ಆಪರೇಷನ್ ಅಂಡರ್ ಆಪರೇಷನ್ 777 ಅಡಿ ಒಳಗಡೆ ಇದನ್ನ ನಿರ್ಮಾಣ ಮಾಡ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಮೇ 2026ರಲ್ಲಿ ಕೇರಳದ 13ನೇ ಮುಖ್ಯಮಂತ್ರಿಯಾಗಿ ಯಾರು ನೇಮಕ ಆಗಿದಾರೆ ಅಂದ್ರ BD ಸತೀಶನ್ ಅಂತಂದ್ ಹೇಳ್ತೀವಿ. ಇವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದಂತವರು. ಆಮೇಲೆ ಕೇರಳದ ರಾಜ್ಯಪಾಲರು ಯಾರಂದ್ರ ರಾಜೇಂದ್ರ ಅರ್ಲೇಕರ್ ಅಂತಂದ್ ಹೇಳ್ತೀವಿ. ಕೇರಳದ ಗವರ್ನರ್ ಯಾರು ಇವಾಗ? ರಾಜೇಂದ್ರ ಅರ್ಲೇಕರ್ ಅಂತಂದ್ ಹೇಳ್ತೀವಿ. ಆಮೇಲೆ ರೀಸೆಂಟ್ ಆಗಿ ತಮಿಳುನಾಡಿನ 9ನೇ ಮುಖ್ಯಮಂತ್ರಿ ಆದವ್ರು ಯಾರಂದ್ರ ಸಿ ಜೋಸೆಫ್ ವಿಜಯ್, ಹೀರೋ ಅಂತಂದ್ ಹೇಳ್ತೀವಿ. ದಳಪತಿ ವಿಜಯ್ ಅಂತಂದ್ ಹೇಳ್ತೀವಲ್ಲ, ಅವರು CM ಆಗಿದಾರ. ಇವ್ರದ್ದು ಪಾರ್ಟಿ ಯಾವ್ದಂದ್ರೆ TVK ಪಾರ್ಟಿ ಅಂತಂದ್ ಹೇಳ್ತೀವಿ. ಟೋಟಲ್ ಆಗಿ 108 ಸ್ಥಾನಗಳನ್ನ ತಗೊಂಡು ಗೆದ್ದೈತೆ. ಆಮೇಲೆ ನೋಡ್ರಿ, ಇವ್ರು ರಾಜ್ಯಪಾಲರು ಯಾರಂದ್ರ ರಾಜೇಂದ್ರ ಅರ್ಲೇಕರ್ ಅಂತಂದ್ ಹೇಳ್ತೀವಿ. ಕೇರಳ ಮತ್ತು ತಮಿಳುನಾಡು ಎರಡಕ್ಕೂ ರಾಜ್ಯಪಾಲರು ಯಾರಂದ್ರ ರಾಜೇಂದ್ರ ಅರ್ಲೇಕರ್ ಇದಾರ. ಯಾಕಂತಂದ್ ಹೇಳಿದ್ರೆ ತಮಿಳುನಾಡಕ್ಕ RN ರವಿ ಅಂತಂದ್ ಹೇಳಿದ್ರು. ಅವ್ರು ಏನ್ ಮಾಡಿದಾರ ಅಂದ್ರೆ ಅವ್ರನ್ನ ವೆಸ್ಟ್ ಬೆಂಗಾಲ್ಗೆ ಟ್ರಾನ್ಸ್ಫರ್ ಮಾಡಿದಾರ. ಸೊ ಆ ಖಾಲಿ ಹುದ್ದೆಗೆ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಇವಾಗ ಕೇರಳದ ರಾಜ್ಯಪಾಲರು ಹಂಗಾಮಿ ಗವರ್ನರ್ ಆಗಿ ಆಯ್ಕೆಯಾಗಿದ್ದಾರೆ. 2 ಸ್ಟೇಟ್ ಗಳಿಗೆ ಗವರ್ನರ್ ಈಗ ಅವರು ರಾಜೇಂದ್ರ ಅರ್ಲೇಕರ್ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ 2026ರಲ್ಲಿ ಪಶ್ಚಿಮ ಬಂಗಾಳದ 9ನೇ ಮುಖ್ಯಮಂತ್ರಿಯಾಗಿ, ಯಾಕಂದ್ರೆ ಇಲೆಕ್ಷನ್ ನಡೆದೈತಲ್ಲ, ಸುವೇಂದು ಅಧಿಕಾರಿ ಏನಂತಂದ್ ಹೇಳಿದ್ರೆ 9ನೇ CM ಆಗಿ ಆಯ್ಕೆಯಾಗಿದ್ದಾರೆ ಪಶ್ಚಿಮ ಬಂಗಾಳ. ಅದೇ ರೀತಿಯಾಗಿ ನೋಡ್ರಿ, ನೆಕ್ಸ್ಟ್ ತಾರಾ ಅನ್ನೋ ಒಂದು ಸಂಸ್ಥೆ ಬರುತ್ತೆ. ಇದೊಂದೇನಂದ್ರೆ ಸಿಸ್ಟಮ್, ವೆಪನ್ ಸಿಸ್ಟಮ್ ಅಂತಂದ್ ಹೇಳ್ತೀವಿ. ಟ್ಯಾಕ್ಟಿಕಲ್ ಅಡ್ವಾನ್ಸ್ಡ್ ರೇಂಜ್ ಅಗ್ಯುಮೆಂಟೇಶನ್ ಅಂತಂದ್ ಹೇಳ್ಬಿಟ್ಟು ಇದು ತಾರಾ ಅಂತಂದ್ ಹೇಳಿ ಆ ಸಿಸ್ಟಮ್ ಹೆಸರು. ಇದನ್ನ ಯಾರು ನಿರ್ಮಾಣ ಮಾಡಿದಾರೆ ಅಂದ್ರೆ DRDO ಮತ್ತು ಇಂಡಿಯನ್ ಏರ್ಫೋರ್ಸ್ ದವರು ಜಂಟಿಯಾಗಿ ಇದನ್ನ ಅಂದ್ರೆ ಮೇನ್ DRDO ದವ್ರು ನಿರ್ಮಾಣ ಮಾಡಿದ್ದು ಇಂಡಿಯನ್ ಏರ್ಫೋರ್ಸ್ ಗೋಸ್ಕರ. ಇದೊಂದೇನಂತಂದ್ ಹೇಳಿದ್ರ ಉನ್ನತ ನಿಖರತೆಯ ಮಾರ್ಗದರ್ಶಿತ ಆಯುಧ ವ್ಯವಸ್ಥೆ ಅಂತಂದ್ ಹೇಳ್ತೀವಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರ ಇದು ನಾವು ಹೆಂಗ್ ರಿಮೋಟ್ ಮೂಲಕ ಹೆಂಗ್ ಕಂಟ್ರೋಲ್ ಮಾಡ್ತೀವಲ್ಲ ಆ ರೀತಿಯಾಗಿ ಕಾರ್ಯನಿರ್ವಹಿಸುವಂತಹ ಒಂದು ಸಿಸ್ಟಮ್ ತಾರಾ ಅಂತಂದ್ ಹೇಳ್ತೀವಿ. ಟ್ಯಾಕ್ಟಿಕಲ್ ಅಡ್ವಾನ್ಸ್ಡ್ ರೇಂಜ್ ಆಗ್ಯುಮೆಂಟೇಶನ್. ಅದಾದ ನಂತರ ನೆಕ್ಸ್ಟ್ ಕೆಲವೊಂದು ಪಾಯಿಂಟ್ಸ್ ಗಳು ಈಗ ನೋಡ್ರಿ, ಆರ್ಟಿಕಲ್ 163 ಅಂತಂದ್ ಹೇಳಿ ಬರುತ್ತೆ. ಸೊ ರಾಜ್ಯಪಾಲರಿಗೆ ನೆರವು ನೀಡೋಕೆ ಆಮೇಲೆ ಸಲಹೆ ನೀಡೋಕೆ ಮುಖ್ಯಮಂತ್ರಿ ಅವರ ನಾಯಕತ್ವದಲ್ಲಿ ಒಂದು ಕ್ಯಾಬಿನೆಟ್ ಬೇಕು ಅಂತ ಹೇಳುತ್ತೆ, ಕ್ಯಾಬಿನೆಟ್. ಆಮೇಲೆ ಆರ್ಟಿಕಲ್ 164 ಏನ್ ಹೇಳುತ್ತೆ, ಮುಖ್ಯಮಂತ್ರಿ ಮತ್ತು ಇತರ ಸಚಿವರ ನೇಮಕಾತಿ ಬಗ್ಗೆ ಯಾರು ಮಾಡ್ತಾರ? ಗವರ್ನರ್ ಅವ್ರ ಏನ್ ಮಾಡ್ತಾರ ಅಂದ್ರೆ CM ಅನ್ನ ನೇಮಕ ಮಾಡ್ತಾರ. ಆಮೇಲೆ CM ಅವರ ಸಲಹೆ ಮೇರೆಗೆ ಕ್ಯಾಬಿನೆಟ್ ಅಂತ ಹೇಳಿ, ಸೊ ಉನ್ನತ ಸಚಿವರನ್ನ ನೇಮಕ ಮಾಡ್ತಾರೆ ಕ್ಯಾಬಿನೆಟ್ ಅಂತ ಹೇಳಿ. ಆಮೇಲೆ ನೆಕ್ಸ್ಟ್ ಆರ್ಟಿಕಲ್ 167 ಏನ್ ಹೇಳತ್ತಂದ್ರೆ ರಾಜ್ಯಪಾಲರ ಕುರಿತು ಮುಖ್ಯಮಂತ್ರಿಯವರ ಕರ್ತವ್ಯಗಳ ಬಗ್ಗೆ. ಇದನ್ನೇನ್ ಕೇಳಂಗಿಲ್ಲ, ಮೇಲ್ನು 2 ನೆನ್ಪಿಟ್ಕೊಂಡು. ನೆಕ್ಸ್ಟ್ ದಕ್ಷಿಣ ಕರಾವಳಿಯ ರೈಲ್ವೆ ವಲಯದ ಪ್ರಧಾನ ಕಚೇರಿ ಎಲ್ಲೈತಂದ್ರ ವಿಶಾಖಪಟ್ಟಣ ಒಳಗಡೆ, ಆಂಧ್ರ ಪ್ರದೇಶದ ವಿಶಾಖಪಟ್ಟಣ ಒಳಗಡೆ ದಕ್ಷಿಣ ಕರಾವಳಿಯ ರೈಲ್ವೆ ವಲಯ ಐತೆ. ಅದಾದ ನಂತರ ಟೋಟಲ್ ಆಗಿ ರೈಲ್ವೆ ಒಳಗಡೆ 18 ವಲಯಗಳು ಬರ್ತಾವ. ಸೊ ಅದ್ರೊಳಗಡೆ ಒಂದು ಮೆಟ್ರೋ ರೈಲ್ವೆ ವಲಯ ಐತೆ, ಅದನ್ನ ನಾವು ಕೋಲ್ಕತ್ತಾ ಅಂತಂದ್ ಹೇಳ್ತೀವಿ. ದ ಫಸ್ಟ್ ಟೈಮ್ ಮೆಟ್ರೋ ಎಲ್ಲಿ ಸ್ಟಾರ್ಟ್ ಆಗೈತೆ ಅಂದ್ರೆ ಕೋಲ್ಕತ್ತಾದೊಳಗಡೆ ಸ್ಟಾರ್ಟ್ ಆಗೈತೆ. ಅದು ಯಾವ ವರ್ಷ ಅನ್ನೋದನ್ನ ನೀವು ನನಗೆ ಕಮೆಂಟ್ ಹಾಕಿ. ಇದಾದ ನಂತರ ನೆಕ್ಸ್ಟ್ ಪುಲಿಟ್ಜರ್ ಪ್ರೈಸ್ ಅಂತ ಹೇಳ್ತೀವಿ. ಪುಲಿಟ್ಜರ್ ಪ್ರಶಸ್ತಿಯನ್ನ ಯಾವ ಕ್ಷೇತ್ರದಲ್ಲಿ ಕೊಡ್ತಾರ? ಈ ಪುಲಿಟ್ಜರ್ ಪ್ರೈಸ್ ಅನ್ನ ನಾವು ಪತ್ರಿಕೋದ್ಯಮ ಒಳಗಡೆ ಕೊಡ್ತಾರ. ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದೀವಿ. 2026ರ ಭಾರತೀಯ ವಿಜೇತರು ಯಾರಂದ್ರ ಆನಂದ್ RK ಮತ್ತು ಸುಪರ್ಣಾ ಶರ್ಮಾ ಅಂತ ಹೇಳಿ. ಆನಂದ್ RK ಮತ್ತು ಸುಪರ್ಣಾ ಶರ್ಮಾ ಅಂತಂದ್ ಹೇಳ್ತೀವಿ, ಇವರಿಬ್ಬರಿಗೂ ಸಿಕ್ಕೈತೆ. ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಒಂದ್ ಸಿಂಪಲ್ ಕ್ವಶನ್, ನೀವೆಲ್ರು ಅಂದ್ರೆ ಇವಾಗ ನೀವ್ ಎಲ್ಲಿ ಯಾವ ಡಿಸ್ಟಿಕ್ ಅವರು ಅಂತಂದ್ ಹೇಳಿ ಒಂದು ಕಮೆಂಟ್ ಅನ್ನ ಹಾಕ್ರಿ. ಇವಾಗ ನಾನು ಬೆಳಗಾವಿ. ಅದಾದ ನಂತರ ನೀವು ಯಾವ ಡಿಸ್ಟಿಕ್ ಇಂದ ನನ್ನ ವಿಡಿಯೋಸ್ ಗಳನ್ನ ನೋಡ್ತಿದ್ದೀರಾ, ಎಲ್ಲೆಲ್ಲಿ ಹೋಗ್ತಾ ಐತೆ, ಇಲ್ಲಿವರೆಗೂ ರೀಚ್ ಆಗೈತೆ ಅಂತಂದ್ ಹೇಳಿ ಒಂದು ಕ್ಯೂರಿಯಾಸಿಟಿಗೋಸ್ಕರ ಜಸ್ಟ್ ಎಲ್ರು ನಿಮ್ ಡಿಸ್ಟಿಕ್ ನೇಮ್ ಅನ್ನ ಹಾಕ್ರಿ. ಅದಾದ ನಂತರ ಡ್ರೋನ್ ಗಳಿಗಾಗಿ ಭಾರತದ ಮೊದಲ ಜರ್ಮೇನಿಯಂ ಮುಕ್ತ ಥರ್ಮಲ್ ಇಮೇಜಿಂಗ್ ಪೇಲೋಡ್ ಅನ್ನ ಅಭಿವೃದ್ಧಿಪಡಿಸಿದಂತಹ ಸಂಸ್ಥೆ ಯಾವ್ದಂತಂದ್ ಹೇಳಿದ್ರೆ ಎಥೀರಿಯಲ್ ಸ್ಪೇಸ್ ಲ್ಯಾಬ್ಸ್ ಅಂತಂದ್ ಹೇಳಿ. ಈಗ ನೋಡ್ರಿ, ಡ್ರೋನ್ ಗಳು ಬರ್ತಾವ, ಡ್ರೋನ್. ಸೊ ಅವು ಎಲ್ಲ ಆಲ್ಮೋಸ್ಟ್ ಏನಂತಂದ್ ಹೇಳಿದ್ರೆ ವಿಮಾನ ತರನ ಇರ್ತಾವ, ಬಟ್ ಅದ್ರ ಅವು ವಿಮಾನಗಳಲ್ಲ, ಸಿಂಪಲ್ ಸಣ್ಣ ಇರ್ತಾವ. ಅದಾದ ನಂತರ ನೆಕ್ಸ್ಟ್ ಅವುಗಳನ್ನ ರಿಮೋಟ್ ಮೂಲಕ ಆಪರೇಟ್ ಮಾಡ್ತಾರ. ಅವುಗಳನ್ನ ಡ್ರೋನ್ಸ್ ಅಂತಂದ್ ಹೇಳಿ ಕರಿತೀವಿ. ಅದನ್ನ ವೀಕ್ಷಣೆ ಮಾಡೋಕೆ ಯೂಸ್ ಮಾಡ್ತಾರ. ಬಟ್ ಆದ್ರೆ ಕೆಲವೊಂದ್ ಸಾರಿ ಮಿಸೈಲ್ಸ್ ಗಳನ್ನು ಕೂಡ ಅದ್ರಲ್ಲಿ ಹಾಕ್ತಾರ. ಸೊ ಡ್ರೋನ್ಸ್ ಗಳಲ್ಲಿ ಏನಂತ ಹೇಳಿದ್ರೆ ಮಿಸೈಲ್ಸ್ ಗಳು ಇರ್ತಾವ,
ಅದ್ರದ್ದು ವೇಟ್ ಕಮ್ಮಿ ಆಗ್ಬೇಕು ಅಂತಂತ ಹೇಳಿ ಏನ್ ಮಾಡ್ತಿದಾರೆ ಅಂದ್ರೆ ಜರ್ಮೇನಿಯಂ ಮುಕ್ತ ಥರ್ಮಲ್ ಇಮೇಜಿಂಗ್ ಪೇಲೋಡ್ ಅನ್ನ ಯೂಸ್ ಮಾಡ್ತಾ ಇದಾರೆ. ಅಂತ ಸಂಸ್ಥೆ ಯಾವ್ದಂದ್ರೆ ಎಥೀರಿಯಲ್ ಸ್ಪೇಸ್ ಲ್ಯಾಬ್ಸ್ ಹೈದರಾಬಾದ್ ಅವರು ಇದನ್ನ ನೋಡ್ಕೊಡ್ವಿ. ಅದಾದ ನಂತರ ಜರ್ಮೇನಿಯಂ ಪರಮಾಣು ಸಂಖ್ಯೆ ಯಾವ್ದಂದ್ರ 32. ಜರ್ಮೇನಿಯಂ ನ ಪರಮಾಣು ಸಂಖ್ಯೆ 32. ಅದ್ರ ಬದಲಿಗೆ ಜರ್ಮೇನಿಯಂ ಬದಲಿಗೆ ಏನ್ ಯೂಸ್ ಮಾಡ್ತಿದ್ದಾರೆ ಇವಾಗ ಚಾಲ್ಕೋಗೆನೈಡ್ ಗ್ಲಾಸ್ ಅನ್ನ ಯೂಸ್ ಮಾಡ್ತಿದ್ದಾರೆ. ಅಂದ್ರೆ ವೇಟ್ಲೆಸ್, ಇದು ಜಾಸ್ತಿ ವೇಟ್ ಇಲ್ಲ, ಕಮ್ಮಿ ವೇಟ್ ಐತೆ. ಚಾಲ್ಕೋಗೆನೈಡ್ ಅನ್ನೋ ಒಂದು ಗ್ಲಾಸ್ ಅನ್ನ ಯೂಸ್ ಮಾಡ್ತಿದ್ದಾರೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಈಗ ನೋಡ್ರಿ ಡ್ರೋನ್ ಗಳಾಗಿರ್ಬೋದು, UAV ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಅಂತ ಹೇಳ್ತೀವಿ, ಅದ್ರಲ್ಲಿ ಯಾರೋ ಮನುಷ್ಯರೇ ಇರಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ಇವಾಗ ವಿಮಾನಗಳಿರ್ಬೋದು, ರಾತ್ರಿ ಸಮಯದೊಳಗಡೆ ಶತ್ರುಗಳ ಚಲನವಲನಗಳನ್ನ ಪತ್ತೆ ಹಚ್ಚೋಕೆ ಇನ್ಫ್ರಾರೆಡ್ ವಿಕಿರಣಗಳನ್ನ ಯೂಸ್ ಮಾಡ್ತಾರೆ. ಅಂದ್ರೆ ಇವಾಗ ನೋಡ್ರಿ ಇನ್ಫ್ರಾರೆಡ್ ರೇಸ್ ಗಳನ್ನ ಯೂಸ್ ಮಾಡ್ಕೊಂಡು ಟೆಂಪರೇಚರ್ ಡಿಟೆಕ್ಟ್ ಮಾಡ್ತಾರೆ. ನಮ್ ಬಾಡಿ ಟೆಂಪರೇಚರ್ 37 ಡಿಗ್ರೀಸ್ ಇದೆಲ್ಲ, ಆಲ್ಮೋಸ್ಟ್ 37 ಡಿಗ್ರಿ ಸೆಲ್ಸಿಯಸ್. ನಮ್ ಬಾಡಿ ಟೆಂಪರೇಚರ್ ನೋಡ್ಬಿಟ್ಟು ಓಕೆ ಇಲ್ಲಿ ಒಬ್ಬ ಪರ್ಸನ್ ಇದಾನ ಅಂತ ಹೇಳಿ ಅಲ್ಲಿ ಥರ್ಮಲ್ ಡಿಟೆಕ್ಟಿಂಗ್ ಆಗತ್ತ ಅಂತ ಒಂದು ಟೆಕ್ನಾಲಜಿ ಅದು. ಅದಾದ ನಂತರ ಸಿಂಗಾಪುರ್ ಓಪನ್ 2026 ಪುರುಷರ ಡಬಲ್ ಪ್ರಶಸ್ತಿಯನ್ನ ಗೆದ್ದವರು ಯಾರು? ಸಿಂಗಾಪುರ್ ಓಪನ್ 2026 ಪುರುಷರ ಡಬಲ್ ಪ್ರಶಸ್ತಿಯನ್ನ ಯಾರಂದ್ರೆ ಸಾತ್ವಿಕ್ ಸಾಯಿರಾಜ್ ರಂಕಿರೆಡ್ಡಿ ಆಮೇಲೆ ಚಿರಾಗ್ ಶೆಟ್ಟಿ. ನೆನ್ಪಿಟ್ಕೊಡ್ರಿ, ಸಾತ್ವಿಕ್ ಆಮೇಲೆ ಚಿರಾಗ್ ಅಂತಂದ್ರೆ ಇಬ್ರು ಇಂಡಿಯಾದವರು ಸಿಂಗಾಪುರ್ ಓಪನ್ 2026 ಗೆದ್ದಿದಾರ. ಅದಾದ ನಂತರ ಇದು ಮಿಕ್ಸ್ಡ್ ಒಳಗಡೆ ಪುರುಷರ ಡಬಲ್ಸ್ ಒಳಗಡೆ. ಅದಾದ ನಂತರ ಮಹಿಳೆಯರ ಡಬಲ್ಸ್ ಬರುತ್ತೆ. ನಿಮ್ಗೆ ಹೇಳ್ಬೇಕು ಇವಾಗ, ಈಗ ಸಿಂಪಲ್ ಆಗಿ ನೆನ್ಪಿಟ್ಕೊಡ್ರಿ, ಫಸ್ಟ್ ಏನಂತಂದ್ರೆ ಸಿಂಗಲ್ಸ್ ಅಂತಂದ ಹೇಳಿ ಅದರಲ್ಲಿ ಒಬ್ಬ ಪರ್ಸನ್ ಮಾತ್ರ ಮಹಿಳೆಯರು, ಅದಾದ ನಂತರ ಪುರುಷರಲ್ಲಿ ಸಿಂಗಲ್ಸ್ ಗಳು ಆಟ ಆಡ್ತಾರೆ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದೇನಂತ ಹೇಳಿದ್ರ ಡಬಲ್ಸ್ ಅಂತಂದ ಹೇಳಿ ಬರ್ತಾರೆ. 2 ಜನ ಹುಡುಗರು ಅಥವಾ 2 ಜನ ಹುಡುಗಿಯರು, ಇವುಗಳನ್ನ ವುಮೆನ್ ಡಬಲ್ಸ್ ಅಥವಾ ಪುರುಷರ ಡಬಲ್ಸ್ ಅಂತಂದ್ರೆ. ಮಿಕ್ಸ್ಡ್ ಅಂತಂದ ಹೇಳಿದ್ರೆ ಒಂದ್ ಹುಡುಗ ಆಮೇಲೆ ಒಂದ್ ಹುಡುಗಿ, ಇವ್ರಿಬ್ರು ಸೇರಿ ಏನಂತಂದ್ರೆ ಅದ್ರ ಟೆನ್ನಿಸ್ ಅನ್ನ ಆಡೋದು. ಈ ತರ ಏನಂತಂದ ಹೇಳಿದ್ರೆ ಡಬಲ್ಸ್, ಸಿಂಗಲ್ಸ್, ಮಿಕ್ಸ್ಡ್ ಅಂತಂದ ಹೇಳ್ತೀವಿ. ಸೊ ಇದರಲ್ಲಿ ಡಬಲ್ಸ್ ಇವರು. ಆಮೇಲೆ ಪುರುಷರ ಸಿಂಗಲ್ಸ್ ಅನ್ನ ಗೆದ್ದವರು ಯಾರಂದ್ರ ಅಲೆಕ್ಸ್ ಲ್ಯಾನಿಯರ್ ಅಂತಂದ ಹೇಳ್ತೀವಿ. ಮಹಿಳೆಯರ ಸಿಂಗಲ್ಸ್ ಅನ್ನ ಗೆದ್ದಿರೋದು ಆನ್ ಸೆ ಯಂಗ್, ದಕ್ಷಿಣ ಕೊರಿಯಾದವರು. ನೆಕ್ಸ್ಟ್ NCRB ಯ ಕ್ರೈಮ್ ಇನ್ ಇಂಡಿಯಾ 2024 ವರದಿ ಪ್ರಕಾರ, ರೀಸೆಂಟ್ ಆಗಿ ಬಿಡುಗಡೆ ಮಾಡಿದಾರೆ. ಕ್ರೈಮ್ ಇನ್ ಇಂಡಿಯಾ 2024 ವರದಿ ಪ್ರಕಾರ ಭಾರತದಲ್ಲಿ ಅತಿ ಕಡಿಮೆ ಒಟ್ಟಾರೆ ಅಪರಾಧವನ್ನ ಪ್ರಮಾಣವನ್ನ ದಾಖಲಿಸಿದ ರಾಜ್ಯ ಯಾವುದು ಅಂತ ಹೇಳಿ. ಅಂದ್ರೆ ಕ್ರೈಮ್ ರೇಟ್ ಕಮ್ಮಿ ಇರುವಂತ ರಾಜ್ಯ ಯಾವ್ದಂದ್ರ ನಾಗಾಲ್ಯಾಂಡ್ ಅಂತ ಹೇಳ್ತೀವಿ. ಯಾವ್ದು? ನಾಗಾಲ್ಯಾಂಡ್. ಅದಾದ ನಂತರ ನೆಕ್ಸ್ಟ್ ದಾಖಲಾದ ಒಟ್ಟು ಅಪರಾಧಗಳು ಎಷ್ಟಂತ ಹೇಳಿದ್ರೆ, ಅಂದ್ರೆ ಕಾಗ್ನೈಸೇಬಲ್ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿರೋ ಪ್ರಕಾರ, ಅಂದ್ರೆ ಇವಾಗ ಎವಿಡೆನ್ಸ್ ಇರೋ ಪ್ರಕಾರ ಲಿಖಿತ ರೂಪದಲ್ಲಿ ಅಥವಾ ಡಿಜಿಟಲೀಕರಣ ರೂಪದಲ್ಲಿ ಇರುವಂತಹ ಅಪರಾಧಗಳು ಎಷ್ಟಂದ್ರ 58.85 ಲಕ್ಷ ಪ್ರಕರಣಗಳಿದಾವೆ, ಕೇಸ್ಗಳಿದಾವೆ. ಸೊ ಆ ಒಟ್ಟಾರೆ ಅಪರಾಧ ಪ್ರಮಾಣದೊಳಗಡೆ ದೇಶಾದ್ಯಂತ 6% ಇವಾಗ ಕಡಿಮೆ ಆಗೈತೆ. ಸೊ ಕಂಪೇರ್ ಮಾಡಿದ್ರೆ 6% ಕಮ್ಮಿ ಆಗೈತೆ. ಆಮೇಲೆ ಅದರಲ್ಲಿ ಸೈಬರ್ ಅಪರಾಧಗಳು ಎಷ್ಟಿದಾವ ಅಂತಂದ ಹೇಳಿದ್ರೆ, ಅದರಲ್ಲಿ ಇಂಪಾರ್ಟೆಂಟ್ ಏನ್ ಅದು ಸೈಬರ್ ಅಪರಾಧಗಳು ಬೇಡ, ಆ ಸೈಬರ್ ಅಪರಾಧಗಳಲ್ಲಿ ಏನಂತಂದ್ರೆ ಅದ್ರ 17% ಜಾಸ್ತಿ ಆಗೈತೆ. ಈಗ ರೀಸೆಂಟ್ ಆಗಿ ನಾರ್ಮಲ್ ಅಪರಾಧಗಳೆಲ್ಲ ಕಮ್ಮಿ ಆಗ್ತಿದಾವ, ಬಟ್ ಆದ್ರೆ ಸೈಬರ್ ಅಪರಾಧಗಳು 17% ಜಾಸ್ತಿ ಆಗೈತೆ. ಆಮೇಲೆ ಈ ಅತ್ಯಧಿಕ ಸೈಬರ್ ಅಪರಾಧಗಳು ಎಲ್ಲಿ ದಾಖಲಾಗಿದಾವ ಅಂದ್ರೆ ತೆಲಂಗಾಣದೊಳಗಡೆ. ಅತಿ ಹೆಚ್ಚು ಸೈಬರ್ ಅಪರಾಧಗಳು ಯಾವ ರಾಜ್ಯದಲ್ಲಿ? ತೆಲಂಗಾಣದೊಳಗಡೆ ಆಗಿದಾವ. ಆಮೇಲೆ ಮಕ್ಕಳ ಮೇಲಿನ ಅಪರಾಧಗಳು 5.9% ಜಾಸ್ತಿ ಆಗಿದಾವ. 5.9% ಏನಂದ್ರ ಮಕ್ಕಳ ಮೇಲಿನ ಅಪರಾಧ ಜಾಸ್ತಿ ಆಗಿದಾವ. ಆಮೇಲೆ ಮಹಿಳೆಯರ ಮೇಲಿನ ಅಪರಾಧ 1.5% ಅಷ್ಟು ಕಮ್ಮಿ ಆಗಿದೆ. ಅದಾದ ನಂತರ ಮಹಿಳೆಯರ ಮೇಲಿನ ಅಪರಾಧದಲ್ಲಿ ಮೊದಲ ಸ್ಥಾನದಲ್ಲಿ ಯಾವ್ದೈತೆ ಅಂದ್ರೆ ದೆಹಲಿ. ಅದಕ್ಕೆ ಹೇಳ್ತಾರೆ ದೆಹಲಿ ಈಸ್ ನಾಟ್ ಸೂಟೇಬಲ್ ಫಾರ್ ಗರ್ಲ್ಸ್ ಅಂತ ಹೇಳಿ. ದೆಹಲಿ ಸೂಟೇಬಲ್ ಅಲ್ಲ. ನೀವು ರಾತ್ರಿ 8 ಗಂಟೆ ಆದ ನಂತರ ಹೆಂಗಸರೆಲ್ಲಾದ್ರೂ ಮಹಿಳೆಯರೆಲ್ಲಾದ್ರೂ ಹೊರಗೆ ಹೋದ್ರಿ ಅಂತಂದ್ರೆ ನೀವು ಸೇಫ್ ಅಲ್ಲ ಅಂತ ಹೇಳಿ ನೆನ್ಪಿಡ್ಬೇಕು. ದೆಹಲಿ ಅಷ್ಟು ಡೇಂಜರಸ್ ಐತೆ. ಅದಾದ ನಂತರ ಹಿಂಸಾತ್ಮಕ ಅಪರಾಧಗಳಲ್ಲಿ ಯಾವ್ದೈತಂದ್ರೆ ಒಡಿಸ್ಸಾ ರಾಜ್ಯ ಹೆಚ್ಚಾಗಿ ಪ್ರಕರಣಗಳನ್ನ ಹೊಂದೈತೆ. ನೆಕ್ಸ್ಟ್ ಕ್ವಶನ್, ಇತ್ತೀಚಿನ NCRB ದತ್ತಾಂಶದ ಪ್ರಕಾರ ಯಾವ ಪ್ರಮುಖ ಭಾರತೀಯ ನಗರವು ಅತ್ಯಧಿಕ ಆತ್ಮಹತ್ಯೆ ದರವನ್ನ ಹೊಂದೈತೆ? ನೋಡ್ರಿ ಬೆಂಗಳೂರು ಅಂತ. ಏನಾಗಿದ್ರು ನಮ್ಮ ಹುಡುಗರಿಗೆ ಯಾಕೆ ಸಹಾಯಕತ್ತೀರಿ? ಬೆಂಗಳೂರದವ್ರ ಏನಂತಂದ್ರೆ ಅತ್ಯಧಿಕ ಆತ್ಮಹತ್ಯೆ ದರವನ್ನ. ಅದಾದ ನಂತರ ನೆಕ್ಸ್ಟ್ ಜನಸಂಖ್ಯೆಯ ಪ್ರಮಾಣದ ಆಧಾರದ ಮೇಲೆ ದೆಹಲಿ ಅಗ್ರಸ್ಥಾನದಲ್ಲೈತೆ, ಜನಸಂಖ್ಯೆ ನಾರ್ಮಲ್ ಆಗಿ. ಆಮೇಲೆ ಆತ್ಮಹತ್ಯೆದ ಪ್ರಕಾರ ಆತ್ಮಹತ್ಯೆ ಅಷ್ಟೇ ಬಂದ್ರೆ ಬೆಂಗಳೂರು ಅಗ್ರಸ್ಥಾನದಲ್ಲಿ ಐತಿ. ಪ್ರಾಬ್ಲಮ್ ಏನಾಗೈತಿ? ಮೇ ಬಿ ಜಾಬ್ ಇರಂಗಿಲ್ಲ,
ಸೊ ಜಾಬ್ ಇರಂಗಿಲ್ಲ, ಮನಿ ಹೆಂಗ್ ನೋಡ್ಕೋಬೇಕು, ಜೀವನ ಹೆಂಗ್ ನಡೆಸ್ಬೇಕು, ಊಟ ಹೆಂಗ್ ಮಾಡ್ಬೇಕು ಅಂತಂದ್ರೆ 108 ಪ್ರಾಬ್ಲಮ್ಸ್ ಇರ್ತಾವ. ಓಕೆ, ಅದಕ್ಕಂತ ಸಾಯೋದಿರುತ್ತೆ. ನೀವು ದೇವ್ರು ಹುಡ್ಸಿದ ಅಂತಂದ್ ಹೇಳಿದ್ರೆ ಹಂಗೆ ಇರ್ತಾನ. ಹೇಳ್ತಾರಲ್ಲ, ದೇವ್ರು ಹುಡ್ಸಿದ ಅಂತಂದ್ ಹೇಳಿದ್ರೆ ಹುಲ್ಲಿನ ತಿನ್ಸಂಗಿಲ್ಲ. ಏನೋ ಒಂದ್ ತಿನ್ನಿಸ್ತಾನ, ಏನೋ ಒಂದ್ ಕೊಡ್ತಾನ, ಯಾವ್ದೋ ಒಂದ್ ವೇ ಮಾಡ್ತಾನ. ಒಂದ್ ವೇ ಕಟ್ ಆದ್ರೂ ಇನ್ನೊಂದ್ ವೇ ಇರತ್ತಲ್ಲ. ಒಬ್ರು ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ಇನ್ನೊಬ್ರು ಹೆಲ್ಪ್ ಮಾಡೇ ಮಾಡ್ತಾರಲ್ಲ. ಸೊ ಒಂದ್ ಜಾಬ್ ಸಿಗ್ಲಿಲ್ಲ ಅಂದ್ರೆ ಇನ್ನೊಂದ್ ಜಾಬ್ ಸಿಗುತ್ತೆ, ಯಾವ್ದಾದ್ರು ಒಂದ್ ಮಾಡ್ಕೋಬೇಕು. ಸೊ ಆ ತರ ಏನಂದ್ರೆ ಪಾಸಿಟಿವ್ ಇರ್ಬೇಕು. ನಮ್ ಲೈಫ್ ನೆಗೆಟಿವ್ ಐತೆ, ಅವನು ಪಾಸಿಟಿವ್ ಇರಾಕ್ ಏನಾಗೋದೈತೆ, ಪಾಸಿಟಿವ್ ಇರೋನು ಸ್ವಲ್ಪ. ಅದಾದ ನಂತರ ಇನ್ನೊಂದು ಪ್ರಾಬ್ಲಮ್ ಏನಾಗೈತೆ ಅಂತಂದ್ ಹೇಳಿದ್ರೆ ಇತ್ತೀಚೆಗೆ ಮ್ಯಾರೇಜ್ ಅಂತ ಹೇಳಿ ಇವನ್ ನನಗೂ ಕೂಡ ಮ್ಯಾರೇಜ್ ಮೇಲೆ ಇಷ್ಟನ ಇಲ್ಲ. ಮ್ಯಾರೇಜ್ ಅಂದ್ರೆ ಅಂಜಿಕ್ ಬರಾಕತ್ತೈತೆ. ಆ ಬರುವಂತ ಹುಡುಗಿ, ಎಲ್ಲಾ ಹುಡುಗಿರಿಗೆ ಎಲ್ಲಾ ಹುಡುಗಿನ ಬಗ್ಗೆ ಕೆಟ್ಟದಾಗ ಹೇಳ್ತಿಲ್ಲ, ಬಟ್ ಅದ್ರ ನಮ್ದು ಜೀವನ ಆಲ್ರೆಡಿ ಹನ್ನೆರಡಾಗೈತೆ. ಬರೀ ನೆಗೆಟಿವಿಟಿ ಐತೆ. ಒಂದು ಉದ್ಧಾರ ಮಾಡುವಂತ ಕೆಲಸಗಳು ನಾವಂತೂ ಮಾಡೇ ಇಲ್ಲ. ನಮ್ಮಲ್ಲಿ ಏನಂತಂದ್ ಹೇಳಿದ್ರೆ ಲಕ್ ಅನ್ನೋದು ಇಲ್ಲ ನಮ್ ಲೈಫ್ನಾಗ. ಅಂತ ದರಿದ್ರ ಲೈಫ್ ಅಂದ್ರೆ ನಮ್ದ. ಅಂತ ಅದ್ರೊಳಗೆ ಏನ್ ಮಾಡ್ತಿದಾರೆ ಅಂದ್ರೆ ಮನ್ಯಾಗ ಈಗ ಮ್ಯಾರೇಜ್ ಮಾಡ್ತಿದಾರೆ. ಈಗ ಆ ಬರುವಂತ ಹುಡುಗಿ ಚಲೋ ಇದ್ದಳಂತಂದ್ ಹೇಳಿದ್ರೆ ಅದನ್ನ ನಾವು ಮಾಡಿರೋ ಪುಣ್ಯ, ಆರಾಮಾಗಿ ಹ್ಯಾಪಿ ಆಗಿರ್ಬೋದು. ಒನ್ ಟೈಮ್ ಇಲ್ಲ ಅಂತಂದ್ ಹೇಳಿದ್ರೆ ನರಕ ಇರ್ತೈತೆ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಏನಂತಂದ್ ಹೇಳಿದ್ರೆ ಅವಳ ಪಾಡಿಗೆ ಮದುವೆ ಹಾಕಿಂತ ಮುಂಚೆ ನಂಗೆ ಆಲ್ರೆಡಿ ಲವರ್ ಇದಾನ, ನನಗ್ ಅವ್ ಇಷ್ಟ, ನಾ ಹೋಗ್ಬಿಡ್ತಾನ ಅಂತಂದ್ ಹೇಳಿದ್ರೆ ಹೋಗ್ಬಿಡ್ಬೋದು. ಈಗ ಬಾಕ್ಸ್ ಒಳಗಡೆ, ಅದಾದ ನಂತರ ನೆಕ್ಸ್ಟ್ ಸಿಲಿಂಡರ್ ಒಳಗಡೆ, ಆಮೇಲೆ ಫ್ರಿಡ್ಜ್ ಒಳಗಡೆ ಆ ಪರಿಸ್ಥಿತಿ ಆಗೋದು ಬೇಡ. ಅವನ್ನೆಲ್ಲ ನೋಡಿದ್ರೆ ಏನಂತಂದ್ ಹೇಳಿದ್ರೆ ರಾತ್ರಿ ನಿದ್ದೆ ಬರಂಗಿಲ್ಲ, ನಿದ್ದೆ ಹತ್ತಂಗಿಲ್ಲ. ಮೊದಲು ಏನಂತಂದ್ ಹೇಳಿದ್ರೆ ಮ್ಯಾರೇಜ್ ಅಂದ್ರೆ ಹಿಂಗಿರ್ತಿತ್ತು. ಅದಾದ ನಂತರ ಮ್ಯಾರೇಜ್ ಮಾಡ್ಕೊಳ್ಳೋಣ, ನಮ್ ಹುಡುಗಿ ಸ್ವಿಟ್ಜರ್ಲ್ಯಾಂಡ್ ಹೋಗೋಣ, ಸ್ವಿಟ್ಜರ್ಲ್ಯಾಂಡ್ ಅಲ್ಲೆಲ್ಲ ಊಟಿಗೆ ಹೋಗೋಣ, ಅದು ಬೇಡ, ಇಲ್ಲೇ ಎಲ್ಲಾದ್ರೂ ತಿರ್ಗಾಡ ಹೋಗೋಣ, ಟೆಂಪಲ್ ಹೋಗೋಣ ಅಂತಂದ ಹೇಳಿ ಆ ತರ ಏನಂದ್ರೆ ಕನಸು ಕಾಣ್ತಿದ್ದು. ಬಟ್ ಆದ್ರೆ ಇವಾಗ ಹಂಗಿಲ್ಲ. ಅವನವನ್ ಕನಿಷ್ಠನಾಗ ಮ್ಯಾರೇಜ್ ಅಂದ್ರೆ ಅಂಜಿಕ್ ಬರ್ತೈತೆ, ಕನಸ್ ಸಕಟ್ ಬೀಳಂಗಿಲ್ಲ ಮ್ಯಾರೇಜ್ ಬಗ್ಗೆ. ಆ ತರ ಏನಂದ್ರೆ ಸೊಸೈಟಿ ಆಗ್ಬಿಟ್ಟೈತಿ. ಈಗ ಏನ್ ಮಾಡಕ್ ಬರಂಗಿಲ್ಲ. ಆ ರೀಸನ್ ಇಂದನೂ ಆತ್ಮಹತ್ಯೆಗಳು ಜಾಸ್ತಿ ಆಗ್ತದೆ. ಅದು ಬೆಂಗಳೂರಲ್ಲಿ ಯಾಕಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಗಳು, ಇಲ್ಲಿ ಲೈಫ್ ಸ್ಟೈಲ್ ಡಿಫ್ರೆಂಟ್ ಆಗೈತೆ. ಸೊ ಆಸ್ ಅ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನಾನ್ ಹೇಳ್ಬೇಕಂದ್ರೆ ಪರಿಸ್ಥಿತಿ ಬಾಳ ಕೆಟ್ಟೈತೆ, ಹನ್ನೆರಡಾಗೈತಿ. ಏನ್ ಮಾಡಕ್ ಬರಂಗಿಲ್ಲ, ಫೀಲಿಂಗ್ಸ್ ಎಕ್ಸ್ಪ್ಲೇನ್ ಮಾಡಕ್ ಬರಂಗಿಲ್ಲ, ಆ ಲೆವೆಲ್ ಪರಿಸ್ಥಿತಿ. ನೆಕ್ಸ್ಟ್, ಭಾರತದ ಮೊದಲ ಸ್ಕೈ ಕಾಸ್ಟ್ ವ್ಯವಸ್ಥೆಯನ್ನ, ಸೊ ಭಾರತದ ಮೊದಲ ಸ್ಕೈ ಕಾಸ್ಟ್ ವ್ಯವಸ್ಥೆಯನ್ನ ಯಾವ ವಿಮಾನ ನಿಲ್ದಾಣದಲ್ಲಿ ಪ್ರಾರಂಭ ಮಾಡಿದಾರೆ ಅಂದ್ರೆ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದೊಳಗಡೆ ಸ್ಟಾರ್ಟ್ ಮಾಡಿದಾರ. ಇದು ನ್ಯೂ ಡೆಲ್ಲಿ ಒಳಗಡೆ. ಇದು ಯಾವ ಪ್ರಾಜೆಕ್ಟ್ ಅಂಡರ್ ಬರುತ್ತೆ ಅಂದ್ರೆ ಮಿಷನ್ ಮೌಸಮ್ ಅಂತಂದೇಳಿ. ಮಿಷನ್ ಮೌಸಮ್ ಅನ್ನೋ ಒಂದು ಯೋಜನೆ, ಆ ಅಂಡರ್ ಒಳಗಡೆ ಸ್ಕೈ ಕಾಸ್ಟ್ ಅನ್ನ ಮಾಡಿದಾರೆ. ಈ ಹೆಂಗಂತಂದ್ರೆ ಸ್ಕೈ ಕಾಸ್ಟ್ ಅಂತಂದ್ರೆ ಈ ರೀತಿಯಾಗಿರುತ್ತೆ ನೋಡ್ರ. ಆ ಪ್ರದೇಶದಿಂದ ಈ ತರ ಒಂದು ಬಾಕ್ಸ್ ಇರುತ್ತೆ, ಅದ್ರಲ್ಲಿ ಒಂದ್ 5-6 ಜನ ಕುತ್ಕೊಂಡ್ ಬರ್ತಿರ್ತಾರ ಅಂತ ಒಂದು ವ್ಯವಸ್ಥೆ. ಅದಾದ ನಂತರ ಇದನ್ನ ಉದ್ಘಾಟನೆ ಮಾಡಿದವರು ಜಿತೇಂದ್ರ ಸಿಂಗ್ ಅಂತ ಹೇಳಿ. ಇದಾದ ನಂತರ ಅಂತಾರಾಷ್ಟ್ರೀಯ ಯೋಗ ದಿನ ಅಂತಂದ್ ಹೇಳ್ಬಿಟ್ಟು 2026 ಮುಖ್ಯ ಕಾರ್ಯಕ್ರಮವನ್ನ ಯಾವ ನಗರದಲ್ಲಿ ಆಯೋಜನೆ ಮಾಡಿದ್ರ ಅಂದ್ರೆ ಕೋಲ್ಕತ್ತಾದೊಳಗಡೆ. ಎಲ್ಲ ಆಯೋಜನೆ ಮಾಡಿದ್ರು ಕೋಲ್ಕತ್ತಾದೊಳಗಡೆ. ಅದಾದ ನಂತರ ನೆಕ್ಸ್ಟ್ ಜೂನ್ 21 ನಾವು ಏನಂತ ಆಚರಣೆ ಮಾಡ್ತೀವಿ, ಯೋಗ ದಿನ ಅಂತಂದ್ ಹೇಳಿ ಆಚರಣೆ ಮಾಡ್ತೀವಿ, ವಿಶ್ವ ಯೋಗ ದಿನ. ಇದು ಯಾವಾಗ ಸ್ಟಾರ್ಟ್ ಆಗತ್ತಂದ್ರ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಒಳಗಡೆ ಒಂದು ಸಭೆ ನಡೆಯುತ್ತ, ಸಾಮಾನ್ಯ ಸಭೆ. ಅಲ್ಲೆಲ್ಲ ಡಿಸ್ಕಷನ್ ಆಗತ್ತ. 2015ರಲ್ಲಿ ಡಿಸ್ಕಷನ್ ಆದ ನಂತರ ಸೊ ಫಸ್ಟ್ ಟೈಮ್ ಏನ್ ಮಾಡ್ತಾರಂದ್ರೆ 2015 ಜೂನ್ 21ರಂದು ಇದನ್ನ ಆಚರಣೆ ಮಾಡ್ತಾರ. ಪಾಯಿಂಟ್ ಕ್ಲಿಯರ್. ಆಮೇಲೆ 2026 ಥೀಮ್ ಏನಂದ್ರ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ, ಯೋಗ ಫಾರ್ ಹೆಲ್ತಿ ಏಜಿಂಗ್ ಅಂತಂದೇಳಿ. ನಮ್ದು ಆಲ್ರೆಡಿ ಅರ್ಧ ಏಜ್ ಆಗಿಬಿಟ್ಟೈತಿ, ಯೋಗ ಮಾಡಿ ಏನ್ ಮಾಡೋದು, ಒಂದು ಬೆಂಡ್ ಆಗಂಗಿಲ್ಲ, ಆ ಲೆವೆಲ್ಗೆ ಐತಿ ಪರಿಸ್ಥಿತಿ. ನೆಕ್ಸ್ಟ್ ಕ್ವಶನ್, ಭವ್ಯ ಅಂತಂತ ಹೇಳ್ಬಿಟ್ಟು ಏನೋ ಚೆನ್ನಾಗೈತೆ ಹೆಸರು, ಹುಡುಗಿ ಹೆಸರು ಭವ್ಯ. ಯೋಜನೆ ಅಡಿ ಒಳಗಡೆ ಎಷ್ಟು ಕೈಗಾರಿಕಾ ಪಾರ್ಕ್ ಗಳನ್ನ ಅಭಿವೃದ್ಧಿ ಪಡಿಸಿದಾರೆ ಅಂತಂದೇಳಿ. ಸೊ ಭವ್ಯ ಅನ್ನೋ ಒಂದು ಯೋಜನೆ ಅಡಿ ಒಳಗಡೆ ಎಷ್ಟು ಕೈಗಾರಿಕಾ ಪಾರ್ಕ್ಗಳು, ಟೋಟಲ್ ಎಷ್ಟಂದ್ರ 100 ಅಂತಂದ್ ಹೇಳ್ತೀವಿ. ಅದಾದ ನಂತರ ಇದು ಯಾವ್ದ್ರ ಅಂಡರ್ ಬರುತ್ತಂದ್ರ ಭಾರತ ಉದ್ಯೋಗ ವಿಕಾಸ್ ಯೋಜನೆ ಅಡಿ ಒಳಗಡೆ. ಅದಾದ ನಂತರ ಸಚಿವಾಲಯ ಯಾವ್ದಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿ ಒಳಗಡೆ. ಅದ್ರಲ್ಲಿ ಇನ್ನೊಂದು ಡಿಪಾರ್ಟ್ಮೆಂಟ್ ಬರುತ್ತೆ, ಉದ್ಯಮ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆಯವರು ಏನ್ ಮಾಡಿದಾರೆ ಅಂತ ಹೇಳಿದ್ರೆ 100 ಪಾರ್ಕ್ ಗಳನ್ನ ನಿರ್ಮಾಣ ಮಾಡಬೇಕು. ಅಂದ್ರೆ ಪಾರ್ಕ್ ಅಂತಂದ್ ಹೇಳಿದ್ರೆ ಒಂದು ದೊಡ್ಡ ಏರಿಯಾದಲ್ಲಿ ಒಂದು 100-120 ಕಂಪನಿಗಳು ಇರ್ತಾವ, ಅಂತದೊಂದು ಪಾರ್ಕ್ ಅಂತ. ಈಗ ಹೆಂಗ್ ಒಂದು ಪಾರ್ಕ್ ಒಳಗಡೆ 108 ಗಿಡಗಳು ಇರಂಗಿಲ್ಲ, 108,000 ಇರ್ತಾವ, ಆತರ. ಹಂಗ ಒಂದ್ ಏರಿಯಾದೊಳಗಡೆ 108 ಆಗ್ಲಿ ಒಂದೊಂದ್ 500-600 ಕಂಪನಿಗಳು ಇರ್ತಾವ, ಅಲ್ಲಿ ಉದ್ಯೋಗಗಳನ್ನ ನೀಡೋದಾಗಿರ್ಬೋದು, ಆ ತರ ಒಂದು. ಸೊ ಇದನ್ನ 2026ರಿಂದ ಹಿಡ್ಕೊಂಡು 2031-32ವರೆಗೂ ಇದನ್ನ 3,360 ಕೋಟಿ ವೆಚ್ಚದ ಒಳಗಡೆ ನಿರ್ಮಾಣ ಮಾಡ್ತಿದ್ದಾರೆ. ಟೋಟಲ್ ಆಗಿ ಎಷ್ಟು ಪಾರ್ಕ್ಗಳು, 100 ಪಾರ್ಕ್ಗಳು.
ನೆಕ್ಸ್ಟ್, ಭಾರತದ ಮೊದಲ ಖಾಸಗಿ ವಲಯದ ಮೆರಿನ್ ಗ್ಯಾಸ್ ಟರ್ಬೈನ್ ಸೌಲಭ್ಯವನ್ನ ಯಾವ ನಗರದಲ್ಲಿ ಸ್ಥಾಪಿಸಿದ್ದಾರೆ? ಎಲ್ಲಿ ಅಂತಂದ ಹೇಳಿದ್ರ ವಿಶಾಖಪಟ್ಟಣದೊಳಗಡೆ. ಇದು ಯಾವ್ದ್ರ ಅಂಡರ್ ಬರುತ್ತೆ ಅಂತಂತ ಹೇಳಿದ್ರ ಭಾರತ ಫೋರ್ಜ್ ಅನ್ನೋ ಒಂದು ಯೋಜನೆ ಅಡಿ ಒಳಗಡೆ. ಸೊ ಇಲ್ಲಿ ಏನ್ ಮಾಡ್ತಾರ ಅಂದ್ರ ಭಾರತೀಯ ನೌಕಾಪಡೆ ಯುದ್ಧ ನೌಕೆಗಳೇನ್ ಬರ್ತಾವಲ್ಲ, ಅಂದ್ರೆ ಈಗ ಹಡಗುಗಳು ಬರ್ತಾವಲ್ಲ, ಯುದ್ಧ ಹಡಗುಗಳು, ಸೊ ಅವುಗಳದ್ದು ಎಂಜಿನ್ ಗಳಲ್ಲಿ ಟರ್ಬೈನ್ ಗಳೇನ್ ಬರ್ತಾವಲ್ಲ, ಪ್ರೊಪಲ್ಷನ್ ಅಂತಂದ ಹೇಳ್ಬಿಟ್ಟು ಅವುಗಳನ್ನ ರೆಡಿ ಮಾಡಕ್ಕೆ, ಜಸ್ಟ್ ನೆನ್ಪಿಟ್ಕೊಡ್ರಿ, ಟರ್ಬೈನ್ಸ್ ಗಳನ್ನ ರೆಡಿ ಮಾಡುತ್ತೆ ಎಂಜಿನ್ ಗಳದ್ದು. ನೆಕ್ಸ್ಟ್, ಭಾರತದ ಮೊದಲ ಆರ್ಬಿಟಲ್ ಡೇಟಾ ಸೆಂಟರ್ ಯಾವುದು? ಸೊ ಭಾರತದ ಮೊದಲ ಆರ್ಬಿಟಲ್ ಡೇಟಾ ಸೆಂಟರ್ ಉಪಗ್ರಹದ ಹೆಸರು ಏನಂದ್ರ ಪಾತ್ ಫೈಂಡರ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಪಾತ್ ಫೈಂಡರ್ ಅಂತ ಹೇಳ್ತೀವಿ. ಇದಾದ ನಂತರ ಯಾವ ಕಡಲ ತೀರದಲ್ಲಿ ಅತಿ ದೊಡ್ಡ ನೀರೊಳಗಿನ ತ್ರಿವರ್ಣ ಧ್ವಜವನ್ನ ಪ್ರದರ್ಶನ ಮಾಡಿದ್ರು ಅಂತ ಹೇಳಿ. ಸೊ ನೀರೊಳಗಡೆ ಏನ್ ಮಾಡ್ತಾರ ಅಂದ್ರ ತ್ರಿವರ್ಣ ಧ್ವಜವನ್ನ ಪ್ರದರ್ಶನ ಮಾಡ್ತಾರ. ಅದನ್ನ ಏನಂತಂದ್ರೆ ರಾಧಾನಗರ ಬೀಚ್ ಒಳಗಡೆ, ಅಂಡಮಾನ್ ಮತ್ತು ನಿಕೋಬಾರದಲ್ಲಿ ರಾಧಾನಗರ ಬೀಚ್ ಒಳಗಡೆ ಇದನ್ನ ಪ್ರದರ್ಶನ ಮಾಡ್ತಾರ. ಇದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಸೇರೈತೆ. ಟೋಟಲ್ ಆಗಿ ಇದ್ರದ್ದು ಅಳತೆ ಎಷ್ಟಂತಂದ ಹೇಳಿದ್ರ ನಾವು ಈ ರೀತಿಯಾಗಿ ಹೇಳ್ತೀವಿ. ಅದ್ರ ಉದ್ದ ಎಷ್ಟಂತಂದ ಹೇಳಿದ್ರೆ 600 ಮೀಟರ್, ಆಮೇಲೆ ಅಗಲ ಎಷ್ಟಂದ್ರ 4 ಮೀಟರ್. ಇಷ್ಟು ಉದ್ದದ ಏನ್ ಮಾಡ್ತಾರ ಅಂದ್ರೆ ಒಂದು ತ್ರಿವರ್ಣ ಧ್ವಜವನ್ನ ಪ್ರದರ್ಶನ ಮಾಡ್ತಾರ. ಅದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಸೇರ್ಕೊಂಡು. ನೆಕ್ಸ್ಟ್, ಇತಿಹಾಸದಲ್ಲಿ ಎರಡನೇ ಅತ್ಯಂತ ಕಿರಿಯ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಯಾರಂತಂದೇಳಿ? ಯಾರಂದ್ರ ಫೌಸ್ಟಿನೋ ಓರೋ ಅಂತಂದೇಳಿ. ಅರ್ಜೆಂಟೀನಾದ ಈ ಹುಡುಗ ಫೌಸ್ಟಿನೋ ಓರೋ ಅಂತಂದೇಳಿ ಇವರು ಇತಿಹಾಸದ ಎರಡನೇ ಅತ್ಯಂತ ಕಿರಿಯ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಅಂತ ಹೇಳ್ತೀವಿ. ಅದಾದ ನಂತರ ಇವರನ್ನ ಚೆಸ್ ನ ಮೆಸ್ಸಿ ಅಂತ ಹೇಳಿ ಕರೀತಾರ ಅಲ್ಲಿ ಜನಪ್ರಿಯವಾಗಿ ಅರ್ಜೆಂಟೀನಾದೊಳಗಡೆ. ಅದಾದ ನಂತರ ಇತಿಹಾಸದಲ್ಲಿ ಅತ್ಯಂತ ಕಿರಿಯ ಗ್ರ್ಯಾಂಡ್ ಮಾಸ್ಟರ್ ಯಾರಂದ್ರ ಅಭಿಮನ್ಯು ಮಿಶ್ರಾ ಅಂತ ಹೇಳಿ. ಅತ್ಯಂತ ಕಿರಿಯ ಗ್ರ್ಯಾಂಡ್ ಮಾಸ್ಟರ್ ಯಾರು? ಅಭಿಮನ್ಯು ಮಿಶ್ರಾ. ಇವರು ಇಂಡಿಯಾದವರೇ, ಬಟ್ ಅಮೆರಿಕಾದಾಗ ಹೋಗಿಲ್ಲ. ಅನ್ನಪೂರ್ಣ ಭಂಡಾರ ಯೋಜನೆ ಅಂತ ಹೇಳಿ ಬರುತ್ತೆ. ಅನ್ನಪೂರ್ಣ ಭಂಡಾರ ಯೋಜನೆಯನ್ನ ಯಾವ ರಾಜ್ಯವು ಪ್ರಾರಂಭ ಮಾಡತ್ತಂತೇಳಿ? ಪಶ್ಚಿಮ ಬಂಗಾಳ. ಸೊ ಯಾವ ರಾಜ್ಯ? ಪಶ್ಚಿಮ ಬಂಗಾಳ. ಇದು ಮಹಿಳೆಯರಿಗೆ ತಿಂಗಳಿಗೆ 3,000 ರೂಪಾಯಿ ಕೊಡೋದು. ಸೊ ಮಹಿಳೆಯರಿಗೆ ಏನಂತಂದ ಹೇಳಿದ್ರೆ ತಿಂಗಳಿಗೆ 3,000 ರೂಪಾಯಿ ಕೊಡೋದು. ಈಗ ನಮ್ ಕರ್ನಾಟಕದೊಳಗಡೆ ಅವನು ಏನಾಗೈತೆ ರಾಜಕೀಯ, ಎಲ್ಲಾ ಹುಡುಗಿಯರಿಗೆ ಸೌಲಭ್ಯಗಳಿದಾವ, ಆಮೇಲೆ ಮಹಿಳೆಯರಿಗೆ ಸೌಲಭ್ಯ ಇದಾವ, ಎಲ್ಲಾ ಫ್ರೀ ಕೊಟ್ಬಿಟ್ಟಿದಾರ. ಇನ್ನ ನಮ್ದು ಪರಿಸ್ಥಿತಿ ಏನಾಗಾಯ್ತು? ನಾವು ಯಾರಿಗ್ ಹೇಳ್ಕೋಬೇಕು, ಯಾರಿಗ್ ಬಿಡ್ಬೇಕು, ಯಾರಿಗ್ ಕಂಪ್ಲೇಂಟ್ ಮಾಡ್ಬೇಕು, ಅವನವ್ನ್ ಏನಾಗೈತ್ ನಮ್ ಜೀವನದಾಗ ಅನ್ನೋದು ಗೊತ್ತಾಗತ್ತಾಗಿತ್ತು. ಅಂತ ಸಿಚುವೇಶನ್ ದಾಗ ಅದಾವ ನಾವು. ಅನಿಸ್ತೈತಲ್ಲ ನಿಮ್ಗೂ? ಅನ್ಸಿದ್ರೆ ಒಂದ್ ಕಮೆಂಟ್ ಹಾಕಿ. ನನಗಂತ ಹಂಗಂಗ ಅನ್ಸುತ್ತ ಅವಾಗ ಅನ್ಸುತ್ತ, ಅವಾಗ ಫೀಲ್ ಆಗ್ತಾನೆ. ಅದಾದಂದ್ರೆ ನೆಕ್ಸ್ಟ್ ಅವನ ಜೀವನದಾಗ ಮತ್ತೆ ಏನಾರ ಮಾಡ್ಬೇಕಲ್ಲ ಅಂತ ಹೇಳಿ ಮತ್ತೊಂದು ವಿಡಿಯೋ ಮಾಡಾಕ್ತೀನಿ. ಎಸ್, ಒಂದು ಪ್ರಕರಣ, ಒಂದು ದತ್ತಾಂಶ, 1 ಕೇಸ್ ಅಂಡ್ 1 ಡಾಟಾ ಅಂತ ಹೇಳಿ ಒಂದು ಡಿಜಿಟಲ್ ಉಪಕ್ರಮವನ್ನ ತಗೊಂಡು ಬಂದಿದಾರ. ಯಾರಂತಂದ್ರೆ ಭಾರತದ ಸುಪ್ರೀಂ ಕೋರ್ಟ್ ಅವರು. ಸೊ ಯಾರು ತಗೊಂಡ್ ಬಂದಿದ್ದಾರೆ? ಭಾರತದ ಸುಪ್ರೀಂ ಕೋರ್ಟ್ ಅಂತಂದೇಳಿ. ಇದನ್ನ ನೆನ್ಪಿಟ್ಕೊಡ್ರಿ. ಇದ್ರ ಹೆಸರು ಇನ್ನೊಂದ್ಸರಿ 1 ಕೇಸ್ 1 ಡಾಟಾ, ಒಂದು ಪ್ರಕರಣ ಒಂದು ದತ್ತಾಂಶ ಅಂತ ಹೇಳಿ. ಇಲ್ಲಿ ನೋಡ್ರಿ, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಹೈಕೋರ್ಟ್ ಗಳಾಗಿರ್ಬೋದು, ಜಿಲ್ಲಾ ಕೋರ್ಟ್ ಗಳಾಗಿರ್ಬೋದು, ಅಥವಾ ತಾಲೂಕ್ ಕೋರ್ಟ್ ಗಳಾಗಿರ್ಬೋದು, ಈ ಎಲ್ಲಾ ಕೋರ್ಟ್ ಗಳಲ್ಲಿ ನ್ಯಾಯಾಂಗ ದತ್ತಾಂಶ ಏನ್ ಬರ್ತಾವಲ್ಲ, ಅದು ಕೇಸ್ ಆಗಿರ್ಬೋದು, ಅದಾದ ನಂತರ ಅದ್ರದ್ದು ಅರ್ಜಿಗಳು ಹಾಕೋದಾಗಿರ್ಬೋದು, ಅದಾದ ನಂತರ ನೆಕ್ಸ್ಟ್ ಎಷ್ಟು ಸಾರಿ ಹಿಯರಿಂಗ್ ಆಯ್ತು ಅನ್ನೋದು, ಆಮೇಲೆ ರಿಸಲ್ಟ್ ಏನಾಯ್ತು ಅಂತ ಹೇಳ್ಬಿಟ್ಟು ಎವ್ರಿಥಿಂಗ್ ಏನ್ ಮಾಡ್ತಾರ ಅಂತಂದ್ರೆ ಡಿಜಿಟಲ್ ಆಗಿ ಒಂದೇ ವೇದಿಕೆ ಒಳಗಡೆ ನೀವು ಏನಾದ್ರೂ ಸರ್ಚ್ ಮಾಡ್ರಿ ಅಂತಂದ್ರೆ ಎಲ್ಲಾ ಸಿಕ್ಬಿಡ್ಬೇಕು ಎಲ್ಲಾ ಕೋರ್ಟ್ ಒಳಗಡೆ ಅನ್ನೋ ಆತರ ಒಂದು ಯೋಜನೆ. ಅದನ್ನ ನಾವು 1 ಕೇಸ್ 1 ಡಾಟಾ ಅಂತ ಹೇಳ್ತೀವಿ. ಇದಾದ ನಂತರ ನೆಕ್ಸ್ಟ್ ಸುಸಹಾಯ ಅಂತ ಹೇಳಿ ಇನ್ನೊಂದು ಬರುತ್ತೆ. ಸುಸಹಾಯ ಅಂತ ಹೇಳಿ ಇಂಪಾರ್ಟೆಂಟ್. ಇದು ನ್ಯಾಯಾಲಯದೊಳಗಡೆ ಏನ್ ಮಾಡ್ತಾರ ಅಂತ ಹೇಳಿದ್ರ ಒಂದು AI ಚಾಲಿತ ಚಾಟ್ ಬಾಟ್ ಅಂತ ಹೇಳ್ತೀವಿ. ಈಗ ಹೆಂಗ್ ನಮ್ದು ವಾಟ್ಸ್ಆಪ್ ಬರುತ್ತಲ್ಲ, ಆತರ ಒಂದು ಚಾಟ್ ಬಾಟ್. ನೀವು ಈ ಕಡೆಯಿಂದ ಮೆಸೇಜ್ ಹಾಕ್ಬೇಕು, AI ಏನ್ ಮಾಡತ್ತಂದ್ರೆ ನಿಮಗೆ ರಿಪ್ಲೈ ಕೊಡುತ್ತೆ. ಅಂತ ಒಂದು ಚಾಟ್ ಬಾಟ್ ಇದನ್ನ ಸುಪ್ರೀಂ ಕೋರ್ಟ್ ಒಳಗಡೆ ಅಥವಾ ಸುಪ್ರೀಂ ಕೋರ್ಟ್ ವೆಬ್ಸೈಟ್ ಒಳಗಡೆ ಹಾಕಿದ್ದಾರೆ, ಸುಸಹಾಯ ಅಂತಂದ್ರೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, IBCA ಶೃಂಗಸಭೆ 2026 ಅಂತ ಹೇಳಿ. ಮೊದಲು IBCA ಅಂದ್ರೆ ಏನು? IBCA ಅಂತಂದ ಹೇಳಿದ್ರೆ ಇಂಟರ್ನ್ಯಾಷನಲ್, ನ್ಯಾಷನಲ್ ಅಲ್ಲ, ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ಸ್ ಅಂತ ಹೇಳಿ, ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ಸ್ ಅಲಯನ್ಸ್ ಅಂತ ಹೇಳಿ ಒಂದು ಶೃಂಗಸಭೆಯನ್ನ ಮಾಡ್ತಾರೆ. ಈಗ ಬಿಗ್ ಕ್ಯಾಟ್ಸ್ ಗಳು ಯಾವ್ಯಾವು? ಬಿಗ್ ಕ್ಯಾಟ್ಸ್ ಅಂತಂದ ಹೇಳಿದ್ರೆ ಟೋಟಲ್ ಆಗಿ 7 ಬರ್ತಾವ. ಅದ್ರಲ್ಲಿ ಏನಂತ ಹೇಳಿದ್ರೆ 7 ಪ್ರಾಣಿಗಳು ಬರ್ತಾವ. ಯಾವ್ಯಾವು? ಹುಲಿ ಆಗಿರ್ಬೋದು, ಅದಾದ ನಂತರ ಸಿಂಹ ಆಗಿರ್ಬೋದು, ಆಮೇಲೆ ನೆಕ್ಸ್ಟ್ ಏನಂತ ಹೇಳಿದ್ರೆ ಚಿರತೆ ಅಂತಂದ ಹೇಳ್ತೀವಿ, ಹಿಮಚಿರತೆ, ಚಿತಾ, ಜಾಗ್ವಾರ್, ಆಮೇಲೆ ಇನ್ನೊಂದು ಪೂಮಾ. ಸೊ ಇವೆಲ್ಲ ಏನಂತಂದ ಹೇಳಿದ್ರೆ 7 ಬಿಗ್ ಕ್ಯಾಟ್ಸ್ ಗಳಂತಂದ ಹೇಳ್ತೀವಿ. ಇವುಗಳನ್ನ ಸಂರಕ್ಷಣೆ ಮಾಡೋಕೆ ಒಂದು ಶೃಂಗಸಭೆಯನ್ನ ಸೇರ್ತಾರ.
ಅದರದ ಮೊದಲ ಆವೃತ್ತಿ ಯಾವ ದೇಶದಲ್ಲಿ ನಡೆದೈತೆ ಅಂದ್ರ ಭಾರತದೊಳಗಡೆ ನಡೆದೈತೆ. ಇಲ್ಲಿ ಭಾರತದೊಳಗಡೆ ನಡೆದೈತೆ. ಟೋಟಲ್ ಆಗಿ ಎಷ್ಟು ಇದು ಈ IBC ಒಳಗಡೆ ಎಷ್ಟು ದೇಶಗಳಿದಾವ ಅಂದ್ರೆ 26 ದೇಶಗಳಿದಾವ. 26ನೇ ದೇಶವಾಗಿ ಯಾವ್ದು ಸೇರ್ಕೊಂಡೈತೆ ಅಂದ್ರ ಸೌದಿ ಅರೇಬಿಯಾ ಸೇರ್ಕೊಂಡೈತೆ. ಯಾವ್ದು? ಸೌದಿ ಅರೇಬಿಯಾ ಸೇರ್ಕೊಂಡೈತೆ. ಪಾಯಿಂಟ್ ಕ್ಲಿಯರ್. ಅದಾದ ನಂತರ ಇದ್ರದ್ದು ಪ್ರಧಾನ ಕಚೇರಿ ಎಲ್ಲೈತೆ ಅಂದ್ರ ನ್ಯೂ ಡೆಲ್ಲಿ ಒಳಗಡೆ ಐತೆ. ಇದ್ರ ಪ್ರಧಾನ ಕಚೇರಿ ಎಲ್ಲೈತೆ? ನ್ಯೂ ಡೆಲ್ಲಿ ಹೆಡ್ ಕ್ವಾರ್ಟರ್ಸ್. ನೆಕ್ಸ್ಟ್ ನೋಡ್ರಿ, 2026ರಲ್ಲಿ IBCನ ಇದು ಓಕೆ ಲಾಸ್ಟ್ ದೇಶ 26ನೇ ಸದಸ್ಯ ದೇಶ ಯಾವ್ದಂತಂದ್ರೆ ಸೌದಿ ಅರೇಬಿಯಾ. ನಾವ್ ಇಲ್ಲಿವರೆಗೂ ಡಿಸ್ಕಷನ್ ಮಾಡಿದ್ವಲ್ಲ ಅದು ಪ್ರಧಾನ ಕಚೇರಿ ನವದೆಹಲಿ ಒಳಗಡೆ ಐತೆ. ಅದ್ಮೇಲೆ ನೆಕ್ಸ್ಟ್ ಇದ್ರ ಥೀಮ್ ಏನಂತಂದ ಹೇಳಿ, ಸುರಕ್ಷಿತ ಬಿಗ್ ಕ್ಯಾಟ್ ಗಳು, ಸುರಕ್ಷಿತ ಮಾನವ ಕುಲ, ಸುರಕ್ಷಿತ ಪರಿಸರ ವ್ಯವಸ್ಥೆ ಅಂತ ಹೇಳಿ, ಸೇಫ್ ಬಿಗ್ ಕ್ಯಾಟ್ಸ್, ಸೇಫ್ ಹ್ಯುಮ್ಯಾನಿಟಿ, ಸೇಫ್ ಎಕೋಸಿಸ್ಟಮ್ ಅಂತ ಹೇಳಿ. ಟೋಟಲ್ ಆಗಿ 7 ಪ್ರಮುಖ ಬೆಕ್ಕಿನ ಜಾತಿಯ ಪ್ರಾಣಿಗಳು ಅಂತ ಹೇಳ್ತೀವಿ. ಲಿಸ್ಟ್ ಐತೆ. ಇದಾದ ನಂತರ ಜನನಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಂತಂದ ಹೇಳಿ ಬರುತ್ತಾ. ಇದನ್ನ ಯಾವ ಸಚಿವಾಲಯ ಪ್ರಾರಂಭ ಮಾಡ್ತಾರಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಇರೋದು. ಅದಾದ ನಂತರ ಇದನ್ನ ನೆನ್ಪಿಟ್ಕೊಳ್ರಿ, ಇದ್ರ ಥೀಮ್ ಏನಂದ್ರ ಜರ್ನಿ ಆಫ್ ಆಂಟೆನೆಟಲ್, ಆಮೇಲೆ ನೆಟಲ್, ಆಮೇಲೆ ನಿಯೋನೆಟಲ್ ಇಂಟೆಗ್ರೇಟೆಡ್ ಕೇರ್ ಅಂತಂದೇಳಿ. ಇದು ಥೀಮ್ ಅಲ್ಲ. ಸೊ ಈ ಜನನಿ ಏನೈತಲ್ಲ, ಜನನಿ ಇದ್ರದ್ದು ಲಾಂಗ್ ಫಾರ್ಮ್ ಇದು. ಜನನಿ ಸಿಂಪಲ್ ಆಗಿ ಹೆಸರು, ಬಟ್ ಅದ್ರದ್ದು ಲಾಂಗ್ ಫಾರ್ಮ್ ಜರ್ನಿ ಆಫ್ ಆಂಟೆನೆಟಲ್. ಅದಾದ ನಂತರ ನೆಟಲ್ ಅಂಡ್ ನಿಯೋನೆಟಲ್ ಇಂಟೆಗ್ರೇಟೆಡ್ ಕೇರ್ ಅಂತ ಹೆಸರುಗಳು ಈಸಿಯಾಗಿಟ್ರೆ ಏನ್ ಮಾಡ್ತಾರ ನೋಡಿ. ಇದು ಉದ್ದೇಶ ಏನಂತಂದ ಹೇಳಿದ್ರೆ ತಾಯಿ ಮತ್ತು ಮಗುವಿನ ಆರೋಗ್ಯವನ್ನ ರಕ್ಷಣೆ ಮಾಡೋದು. ರೀಸನ್ ಯಾಕಂತಂದ ಹೇಳಿದ್ರೆ ಇವಾಗ ಮಗು ಹುಟ್ಟುವಾಗ ಮಗುನು ಸಾಯ್ತಾವ, ಅದಾದಂತ ತಾಯಿನೂ ಸಾಯ್ತಿದ್ದಾಳೆ. ಅದ್ರದ್ದು ತಾಯಿಯ ಮರಣ ದರ ಜಾಸ್ತಿ ಆಗ್ತೈತೆ ನಮ್ ಇಂಡಿಯಾದೊಳಗಡೆ. ಸೊ ಅದನ್ನ ಕಮ್ಮಿ ಮಾಡಕ್ಕೆ ಇದನ್ನ ಯೋಜನೆಯನ್ನ ತಗೊಂಡ್ ಬಂದಿದ್ರ. ಅದಾದ ನಂತರ ಇದನ್ನ ಡಿಜಿಟಲ್ ಆರೋಗ್ಯ ದಾಖಲೆಗಳನ್ನ ಸಂಗ್ರಹ ಮಾಡುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರ ಡಿಜಿಟಲ್ ಆರೋಗ್ಯ ದಾಖಲೆಗಳನ್ನ ಈಗ ನಾವು ಹೋಗ್ಬಿಟ್ಟು ಮೊದ್ಲು ಏನಂತಂದ ಹೇಳಿದ್ರೆ ಸರ್ಕಾರಿ ಹಾಸ್ಪಿಟಲ್ದಾಗ ಹೋಗಿ ನಮ್ದು ಬರ್ತ್ ಸರ್ಟಿಫಿಕೇಟ್ ಕೊಡ್ರಿ ಅಂತಂದ ಹೇಳಿ ಇದು ಮಾಡ್ತಿದ್ವಿ. ಇವಾಗ ಹಂಗಿಲ್ಲ, ಎಲ್ಲಾನು ಡಿಜಿಟಲ್ ಆಗಿಬಿಟ್ಟೈತೆ. ನಿಮಗೆ PDF ಸಿಕ್ಬಿಡುತ್ತೆ ಆ ರೀತಿಯಾಗಿ. ಸೊ ಫ್ರಮ್ ಹಾಸ್ಪಿಟಲ್ಸ್ ಗಳಿಗೆ ಭಾರತದ ಮೊದಲ ಮಲ್ಟಿ ಲೇನ್ ಫ್ರೀ ಫ್ಲೋ ತಡೆ ರಹಿತ ಟೋಲಿಂಗ್ ವ್ಯವಸ್ಥೆ. ಅಂದ್ರೆ ಇಲ್ಲಿ ಏನಂತಂದ ಹೇಳಿದ್ರೆ ಮಲ್ಟಿ ಲೈನ್ಸ್ ಗಳು ಅಂದ್ರ ಮಲ್ಟಿ ರೋಡ್ಗಳು, ಆಮೇಲೆ ಫ್ರೀ ಫ್ಲೋ ಅಲ್ಲಿ ತಡೆ ರಹಿತ ಅಂದ್ರೆ ಅಲ್ಲಿ ಎಲ್ಲೂ ಸ್ಟಾಪ್ ಮಾಡಂಗಿಲ್ಲ. ಟೋಲಿಂಗ್ ಗೋಸ್ಕರ ಟೋಲ್ ದುಡ್ಡು ಕೊಡ್ಬೇಕಲ್ಲ, ಅದಕ್ಕೋಸ್ಕರ ಸ್ಟಾಪ್ ಮಾಡಂಗಿಲ್ಲ. ಫ್ರೀ ಫ್ಲೋ ತಡೆ ರಹಿತ ಅಂತಂದ ಹೇಳ್ತೀವಿ. ಅಂತ ಟೋಲಿಂಗ್ ವ್ಯವಸ್ಥೆಯನ್ನ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಜಾರಿಗೆ ತಗೊಂಡ್ ಬಂದಾರಂದ್ರ ಗುಜರಾತ್ ಒಳಗಡೆ. ಆಮೇಲೆ ಯಾವ ಟೋಲ್ ನಾಕಾದ ಒಳಗಂದ್ರ ಬೋರಿಯಾವಿ ಟೋಲ್ ಪ್ಲಾಜಾ ಅಂತ ಹೇಳಿ. ಬೋರಿಯಾವಿ ಟೋಲ್ ಪ್ಲಾಜಾ ಯಾವ ಹೆದ್ದಾರಿ ಒಳಗಂದ್ರ NH48 ಒಳಗಡೆ ಗುಜರಾತ್ ಒಳಗಡೆ ಬರುತ್ತೆ. ಸೊ ಅದಕ್ಕೆ ಏನೇನು ಯೂಸ್ ಮಾಡಿದಾರ? ಫಾಸ್ಟ್ ಟ್ಯಾಗ್ ಗಳನ್ನ ಯೂಸ್ ಮಾಡಿದಾರ, ಆಮೇಲೆ ANPR ಗಳನ್ನ ಯೂಸ್ ಮಾಡಿದಾರೆ. ಸೊ ANPR ಕ್ಯಾಮ್ರಾಗಳನ್ನ ಯೂಸ್ ಮಾಡ್ಕೊಂಡು, ಫಾಸ್ಟ್ ಟ್ಯಾಗ್ ಗಳನ್ನ ಯೂಸ್ ಮಾಡ್ಕೊಂಡು ಇದನ್ನೊಂದು ಸಂಯೋಜನೆ ಮಾಡಿ ಫ್ರೀ ಫ್ಲೋ ಟೋಲಿಂಗ್ ವ್ಯವಸ್ಥೆಯನ್ನ ಜಾರಿಗೆ ತಗೊಂಡ್ ಬಂದಿದ್ದಾರೆ. ಅದಾದ ನಂತರ ಭಾರತದಲ್ಲಿ ರಾಷ್ಟ್ರೀಯ ಡೆಂಗ್ಯೂ ದಿನ ಅಂತ ಹೇಳಿ ಯಾವಾಗ ಆಚರಣೆ ಮಾಡ್ತೀವಿ? ಮೇ 16. ಸೊ ಇದ್ರ ಥೀಮ್ ಏನಂದ್ರ ಯುನೈಟ್, ಆಕ್ಟ್ ಅಂಡ್ ಎಲಿಮಿನೇಟ್ ಅಂತ ಹೇಳಿ, ಒಗ್ಗೂಡಿ, ಕಾರ್ಯೋನ್ಮುಖರಾಗಿ ಮತ್ತು ನಿರ್ಮೂಲನೆ ಮಾಡಿ ಏನನ್ನ? ಡೆಂಗ್ಯೂ ಅನ್ನ. ಆಮೇಲೆ ಇದು ಯಾವ ಸೊಳ್ಳೆ ಕಚ್ಚುವಿಕೆಯಿಂದ ಬರುತ್ತೆ ಅಂದ್ರ ಈಡಿಸ್ ಈಜಿಪ್ಟಿ ಅನ್ನೋ ಒಂದು ಹೆಣ್ಣು ಸೊಳ್ಳೆ ಕಚ್ಚೋದ್ರಿಂದ ಬರುತ್ತೆ. ನೆಕ್ಸ್ಟ್ ಭಾರತದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂತ ಹೇಳಿ ಯಾವಾಗ ಆಚರಣೆ ಮಾಡ್ತೀವಿ ಅಂದ್ರ ಮೇ 11ನೇ ತಾರೀಕು ಆಚರಣೆ ಮಾಡ್ತೀವಿ. ಅದಾದ ನಂತರ ನೆಕ್ಸ್ಟ್ ಇದ್ರ ಥೀಮ್ ಏನಂತಂದ್ರೆ ರೆಸ್ಪಾನ್ಸಿಬಲ್ ಇನೋವೇಷನ್ ಫಾರ್ ಇನ್ಕ್ಲೂಸಿವ್ ಗ್ರೋತ್ ಅಂತ ಹೇಳಿ, ಸಮಗ್ರ ಬೆಳವಣಿಗೆಗಾಗಿ ಜವಾಬ್ದಾರಿಯುತ ನಾವೀನ್ಯತೆ ಅಂತ ಹೇಳ್ತೀವಿ. ಇದು ರೀಸನ್ ಯಾಕಂತಂದ ಹೇಳಿದ್ರೆ ಇದನ್ನ ಅಟಲ್ ಬಿಹಾರ್ ವಾಜಪೇಯಿ ಅವರು ಈ ದಿನವನ್ನ ಏನಂತ ಘೋಷಣೆ ಮಾಡ್ತಾರ? ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂತ ಹೇಳಿ ಘೋಷಣೆ ಮಾಡ್ತಾರ. ರೀಸನ್ ಯಾಕಂತಂದ ಹೇಳಿದ್ರೆ 11 ಮೇ 1998ರಂದು ಪೋಖ್ರಾನ್ 2 ಅನ್ನೋ ಒಂದು ಪರಮಾಣು ಪರೀಕ್ಷೆಯನ್ನ ಮಾಡ್ತಾರ. ಅದು ಸಕ್ಸಸ್ ಆಗತ್ತ. ಅದಕ್ಕೊಂದು ಹೆಸರನ್ನ ಕೊಡ್ತಾರ, ಆಪರೇಷನ್ ಶಕ್ತಿ ಅಂತ ಹೇಳಿ. ಸೊ ಅದು APJ ಅಬ್ದುಲ್ ಕಲಾಂ ಅವರ ನೇತೃತ್ವದಲ್ಲಿ ನಡೆದಂತಹ ಟೆಸ್ಟ್ ಆಗಿರುತ್ತ. ಅದಾದ ನಂತರ ಈ ರೀಸನ್ಗೋಸ್ಕರ, ಇದು ಸವಿ ನೆನಪಿಗೋಸ್ಕರ 11 ಮೇ ಅನ್ನ ತಂತ್ರಜ್ಞಾನ ದಿನ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಆಮೇಲೆ ಮೊದಲ ಪರಮಾಣು ಪರೀಕ್ಷೆ ಎಲ್ಲಿ ನಡೆದೈತಂದ್ರ ಅದ್ರದ್ದು ಆಪರೇಷನ್ ನೇಮ್ ಸ್ಮೈಲಿಂಗ್ ಬುದ್ಧ ಅಂತ ಹೇಳಿ. ಇದು ಎಲ್ಲಿ ನಡೆದೈತಿ? ಫಸ್ಟ್ ಒನ್ ಪೋಖ್ರಾನ್ ಒಳಗಡೆ ನಡೆದೈತೆ. ಪೋಖ್ರಾನ್ ಒಳಗಡೆ ಫಸ್ಟ್ ಒನ್ ಸ್ಮೈಲಿಂಗ್ ಬುದ್ಧ, ಸೆಕೆಂಡ್ ಒನ್ ಆಪರೇಷನ್ ಶಕ್ತಿ. ಫಸ್ಟ್ ಒನ್ ನಡೆದಿದ್ದ ಯಾವಾಗ? 1974ರಾಗ. ಸೆಕೆಂಡ್ ಒನ್ ನಡೆದಿದ್ದಾಗ 1998ರಾಗ.
ನೆಕ್ಸ್ಟ್ ಮೇ 2026ರಲ್ಲಿ FAO ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ, ಆಹಾರ ಮತ್ತು ಕೃಷಿ ಸಂಸ್ಥೆ ಅಂತ ಹೇಳಿ, ಇದು ಮಣ್ಣು ರೈತ ನಾಯಕ FAO ಸಾಯಿಲ್ ಫಾರ್ಮರ್ ಹೀರೋ ಅಂತ ಹೇಳಿ ಗುರುತಿಸಲ್ಪಟ್ಟಂತವ್ರು ಯಾರಂತ ಹೇಳಿದ್ರೆ ಉಳ್ಳವನ್ ಅಂತ ಹೇಳ್ಬೇಕು. ಸೊ ಉಳ್ಳವನ್ ಅಂತ ಹೇಳಿದ್ರೆ ತಮಿಳುನಾಡಿನ ಒಬ್ಬ ಸುಸ್ಥಿರ ರೈತರಾಗಿದ್ದಾರೆ. ಆ ಹೆಸರನ್ನ ತಗೊಂಡ್ ಬಂದಿದ್ದಾರೆ. ಜಸ್ಟ್ ಇದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ, ನೋಡಿಟ್ಕೊಡ್ರಷ್ಟೇ. ಆಮೇಲೆ ಇಂಡಿಯನ್ ಓಪನ್ ಇಂಟರ್ನ್ಯಾಷನಲ್ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ನ 2026ರಲ್ಲಿ ಪುರುಷರ ET ಎಸೆತದೊಳಗಡೆ ವಿಶ್ವ ದಾಖಲೆಯನ್ನ ಮುರಿದಂತಹ ಪರ್ಸನ್ ಯಾರಂದ್ರೆ ಸುಮಿತ್ ಅಂತಿಲ್ ಅಂತ ಹೇಳಿ. ಯಾರು? ಸುಮಿತ್ ಅಂತಿಲ್ ಅಂತ ಹೇಳಿ. ಎಷ್ಟು ದೂರ ಎಸೆದಿದ್ದಾರೆ? ಟೋಟಲ್ ಆಗಿ 74.82 ಮೀಟರ್ ದೂರದವನ್ನ ಎಸೆದಿದ್ದಾರೆ. ಅದಾದ ನಂತರ ಇಟಾಲಿಯನ್ ಓಪನ್ 2026ರ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನ ಗೆದ್ದವರು ಯಾರಂದ್ರ ಜಾನಿಕ್ ಸಿನ್ನರ್ ಅಂತ ಹೇಳ್ತೀವಿ. ಯಾರು? ಜಾನಿಕ್ ಸಿನ್ನರ್. ಎಲ್ಲಿ ಬರುತ್ತೆ, ಎದ್ರೊಳಗೆ ಬರುತ್ತೆ? ಇದು ಟೆನ್ನಿಸ್ ಒಳಗಡೆ. ಸೊ ಪುರುಷರ ಸಿಂಗಲ್ಸ್ ಚಾಂಪಿಯನ್ಸ್ ಒಳಗಡೆ ಯಾರು? ಜಾನಿಕ್ ಸಿನ್ನರ್, ಇಟ್ಲಿ ಅವರಾದ್ರ. ಮಹಿಳೆಯರ ಸಿಂಗಲ್ಸ್ ಒಳಗಡೆ ಚಾಂಪಿಯನ್ ಆದವ್ರು ಯಾರು? ಎಲಿನಾ ಸ್ವಿಟೋಲಿನಾ ಅಂತ ಹೇಳಿ. ಎಲಿನಾ ಸ್ವಿಟೋಲಿನಾ, ಉಕ್ರೇನ್ದವರು. ನೆಕ್ಸ್ಟ್, ಇತ್ತೀಚೆಗೆ ಅಮೆರಿಕಕ್ಕೆ ರಫ್ತು ಮಾಡಲಾದ ಬಕ್ಸಾ ಜೇನುತುಪ್ಪವನ್ನ ಯಾವ ರಾಜ್ಯದಲ್ಲಿ ಉತ್ಪಾದನೆ ಮಾಡ್ತಾರ? ಜೇನುತುಪ್ಪಗೂ ಹೆಸರುಗಳು ಬಂದು. ಎಸ್, ಬಕ್ಸಾ ಅನ್ನೋ ಜೇನುತುಪ್ಪ ಎಲ್ಲಿಂದ ಅಂದ್ರೆ ಅಸ್ಸಾಂ ಇಂದ. ಎಲ್ಲಿಗೆ ರಫ್ತು ಮಾಡಿದಾರ? ಅಮೆರಿಕಕ್ಕೆ ರಫ್ತು ಮಾಡಿದಾರ. ನೆಕ್ಸ್ಟ್ ನೋಡ್ರಿ, 2025ರಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಪಂಚಾಯತ್ ಪ್ರಶಸ್ತಿಗಳನ್ನ, ಅಂದ್ರೆ ಪಂಚಾಯತ್ಗೆ ಸಂಬಂಧಪಟ್ಟಂತಹ ಪ್ರಶಸ್ತಿಗಳಲ್ಲಿ ಅತಿ ಹೆಚ್ಚು ಪ್ರಶಸ್ತಿಗಳನ್ನ ಗೆದ್ದಂತಹ ರಾಜ್ಯ ಯಾವ್ದಂದ್ರ ಕರ್ನಾಟಕ. ಇದು ಕ್ವಶನ್ 100% ಕರ್ನಾಟಕ ಎಕ್ಸಾಮ್ಸ್ ಗಳಿಗೆ. ಕರ್ನಾಟಕ. ಅದಾದ ನಂತರ ಇದನ್ನ ಯಾರು ನೀಡ್ತಾರ ಅಂದ್ರೆ ಪಂಚಾಯತ್ ರಾಜ್ ಸಚಿವಾಲಯದವ್ರು ನೀಡ್ತಾರ. ಆಮೇಲೆ ಉನ್ನತ ಸಾಧನೆ ಮಾಡಿದಂತ ರಾಜ್ಯ ಯಾವ್ದಂದ್ರ ಕರ್ನಾಟಕದವ್ರು ಮಾಡಿದಾರ. ಅದಾದ ನಂತರ ಇದು ಯಾವ ಯೋಜನೆ ಅಡಿ ಬರುತ್ತಂದ್ರ ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ್ ವಿಕಾಸ್ ಪುರಸ್ಕಾರ ಅಂತ ಹೇಳ್ತೀವಿ. ದೀನ್ ದಯಾಳ್ ಉಪಾಧ್ಯಾಯ ಯೋಜನೆ ಒಳಗಡೆ ಟೋಟಲ್ ಆಗಿ 6 ಪ್ರಶಸ್ತಿಗಳನ್ನ ಗೆದ್ದೈತೆ. ಯಾವ್ದು? ನಮ್ಮ ಕರ್ನಾಟಕ ರಾಜ್ಯ. ರನ್ನರ್ ಆಫ್ ಯಾವ್ದಂತ ಹೇಳಿದ್ರೆ ಅಂದ್ರೆ 2ನೇ ಸ್ಥಾನದಲ್ಲಿ ಆಂಧ್ರ ಪ್ರದೇಶ ಮತ್ತು ಒಡಿಶಾ. ಇದಾದ ನಂತರ ಗೀಗ್ ಕಾರ್ಮಿಕರಿಗಾಗಿ ಭಾರತದ ಮೊದಲ ಡಿಜಿಟಲ್ ಕುಂದುಕೊರತೆ ನಿವಾರಣಾ ವ್ಯವಸ್ಥೆಯನ್ನ ಯಾವ ರಾಜ್ಯ ಪ್ರಾರಂಭ ಮಾಡತ್ತಂದ್ರ ಕರ್ನಾಟಕದವರು. ಗೀಗ್ ಕಾರ್ಮಿಕರು ಆನ್ಲೈನ್ ದೂರಗಳನ್ನ ದಾಖಲಿಸೋಕೆ, ಆಮೇಲೆ ಅವುಗಳದ್ದು ಟ್ರ್ಯಾಕ್ ಮಾಡಬಹುದು, ಆಮೇಲೆ ಅವುಗಳನ್ನ ಪರಿಶೀಲನೆ ಮಾಡಬಹುದು. ಅಂದ್ರೆ ಈಗ ಕೇಸ್ ಎಲ್ಲಿವರೆಗೂ ಹೋಗೈತೆ, ಸೊ ಅದ್ರ ಸಿಚುವೇಶನ್ ಏನು, ಅದ್ರ ರಿಸಲ್ಟ್ ಬಂತೋ ಇಲ್ಲೋ ಅಂತ ಹೇಳಿ. ಸೊ ಅದನ್ನ ಸ್ಟಾರ್ಟ್ ಮಾಡಿದವ್ರು ಯಾರಂತ ಹೇಳಿದ್ರೆ ಕರ್ನಾಟಕದವ್ರು ಸ್ಟಾರ್ಟ್ ಮಾಡಿದಾರ. ಆಮೇಲೆ ಇಶಾನ್ ಸಿಂಗ್ ಅಂತಂದೇಳಿ ಯಾವ ಜಲಸಂಧಿಯನ್ನ ದಾಟಿದ ಅತ್ಯಂತ ಕಿರಿಯ ಈಜುಗಾರ ಅಂತ ಹೇಳಿ. ಯಾವ್ದಂತ ಹೇಳಿದ್ರೆ ಪಾಕ್ ಜಲಸಂಧಿ ಅಂತ ಹೇಳಿ. ನೋಡ್ರಿ, ಪಾಕ್ ಜಲಸಂಧಿ ಎಲ್ಲಿ ಬರುತ್ತ? ಇದು ನಮ್ಮ ಇಂಡಿಯಾ. ಇಲ್ಲಿ ಕೆಳಗಡೆ ಶ್ರೀಲಂಕಾ. ಇಲ್ಲಿ ಏನ್ ಬರುತ್ತಲ್ಲ, 2 ಭೂಭಾಗಗಳ ನಡುವಿನ ಒಂದು ಜಲಭಾಗವನ್ನ ನಾವು ಜಲಸಂಧಿ ಅಂತ ಕರಿತೀವಿ. ಸೊ ಈ ಜಲಸಂಧಿಯನ್ನ ಇಂಡಿಯಾದಿಂದ ಹಿಡ್ಕೊಂಡು ಶ್ರೀಲಂಕಾಕ್ಕೆ ಪಾಕ್ ಜಲಸಂಧಿಯನ್ನ ಕ್ರಾಸ್ ಮಾಡಿದಾನ ಆ ಹುಡುಗ ಯಾರಂತ ಹೇಳಿದ್ರೆ ಇಶಾನ್ ಸಿಂಗ್ ಅಂತ ಹೇಳಿ. ಜಾರ್ಖಂಡ್ ರಾಜ್ಯದ 7 ವರ್ಷದ ಬಾಲಕ. ಅದಾದ ನಂತರ ನೆಕ್ಸ್ಟ್ ಸಾರ್ಥಕ್ PDS ಅಂತಂದೇಳಿ. ಸಾರ್ಥಕ್ PDS ಅಂತಂದೇಳಿ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಇದೊಂದು. ಸೊ ಈ ಯೋಜನೆಯ ಒಟ್ಟು ಕೇಂದ್ರ ವೆಚ್ಚ ಎಷ್ಟು ಅಂತ ಹೇಳಿ. ಎಷ್ಟಂದ್ರೆ 25,530 ಕೋಟಿ. ಸಾರ್ಥಕ್ PDS ಅನ್ನೋದು ಒಟ್ಟು ಟೋಟಲ್ ಈ ಯೋಜನೆಯದ ರೊಕ್ಕ ಎಷ್ಟಂತ ಹೇಳಿದ್ರೆ 25,530 ಕೋಟಿ ಐತೆ. ಇದು ತುಂಬಾ ದೊಡ್ಡದಾಗಿರುವಂತಹ ಒಂದು ಯೋಜನೆ. ಸೊ ಈ ಯೋಜನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿರುವಂತಹ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಇದನ್ನ ಅನುಮೋದನೆ ಮಾಡೈತೆ. ಇದರದ ಉದ್ದೇಶ ಏನಂತ ಹೇಳಿದ್ರೆ ಆಹಾರ ಭದ್ರತೆಗಾಗಿ. ಸೊ ಭಾರತದ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನ ಆಧುನಿಕರಿಸುವುದು, ಆಮೇಲೆ ಸ್ವಯಂ ಚಾಲಿತಗೊಳಿಸುವಂತಹ ಒಂದು ಥಿಂಗ್ಸ್ ಗಳು. ಈಗ ಇದರ ಅಂಡರ್ ಯಾವ್ಯಾವ ಬರ್ತಾವ ಅಂತಂದ್ರೆ ಹೇಳಿದ್ರೆ, ಈಗ ನಮ್ಮಲ್ಲಿ ಹಳ್ಳಿಗಳಲ್ಲಿ ರೇಷನ್ ಕೊಡ್ತಾರಲ್ಲ, ರೇಷನ್ಗಳನ್ನ ಎಲ್ಲಿ ಕೊಡ್ತಾರ, ಅಕ್ಕಿ ಎಲ್ಲಿ ಕೊಡ್ತಾರ, ಆ ಎಲ್ಲಾ ಏನು ಸಂಸ್ಥೆಗಳೇನ್ ಬರ್ತಾವಲ್ಲ ಅವುಗಳನ್ನೆಲ್ಲ ಆಧುನೀಕರಣಗೊಳಿಸಬೇಕಂತ ಹೇಳಿ ಒಂದು ಪ್ಲಾನ್ ಇರುತ್ತೆ. ನೆಕ್ಸ್ಟ್ ಕ್ವಶನ್, ಭಾರತದ ಮೊದಲ ಮತ್ತು ಅತಿ ದೊಡ್ಡ ರಾಷ್ಟ್ರೀಯ AI ಮತ್ತು ಡಿಜಿಟಲ್ ವಾಟರ್ ಶೃಂಗಸಭೆ 2026 ಎಲ್ಲಿ ನಡೀತೈತಿ ಅಂತ ಹೇಳಿ. ಎಲ್ಲಿ ನಡೆದೈತೆ ಅಂದ್ರೆ ಬೆಂಗಳೂರು ಒಳಗಡೆ ನಡೆದೈತೆ. ನೋಡ್ರಿ ಎಷ್ಟು ದೊಡ್ಡದವ ಇದು. ನೀರು ನಿರ್ವಹಣೆ ಒಳಗಡೆ AI ಮತ್ತು ಡಿಜಿಟಲ್ ತಂತ್ರಜ್ಞಾನದ ಸಂಯೋಜನೆಯನ್ನ ಮಾಡುತ್ತೆ. ಪ್ರಾಬ್ಲಮ್ ಏನಾಗೈತೆ ಅಂದ್ರೆ ಇವಾಗ ನಾವೆಲ್ಲ ಅನ್ಕೊಂತೀವಿ ಸರ್, ಇವಾಗ AI ವರ್ಕ್ ಆಗತೈತ್ರಿ, ಆಮೇಲೆ ನೆಕ್ಸ್ಟ್ ಇಂಟರ್ನೆಟ್ ಪ್ರಾಪರ್ ಆಗಿ ವರ್ಕ್ ಆಗೈತ್ರಿ, ಆಮೇಲೆ ನೆಕ್ಸ್ಟ್ ಡಾಟಾ ಬೇಸ್ ಅಂತ ಹೇಳಿ ಬರ್ತವೆ DBಗಳು. ಈಗ ಹೆಂಗ್ ನಾವು ಚೀಲದಲ್ಲಿ ನಾವೆಲ್ಲಾ
ಕಾಳುಗಳನ್ನ ಸಂಗ್ರಹ ಮಾಡ್ತೀವಲ್ಲ ಆ ತರ ಏನಂತಂದ್ರೆ ಕೆಲವೊಂದು ಡಾಟಾ ಬೇಸ್ ಗಳು ಬರ್ತಾವ. ಅಲ್ಲಿ ಪ್ರತಿಯೊಂದು ಡಾಟಾ ನಾವ್ ಏನ್ ಹೇಳ್ತೀವಲ್ಲ, ಈಗ ನಾನು ಇವಾಗ ಒಂದು PDF ನ ಡೌನ್ಲೋಡ್ ಮಾಡ್ತಿದೀನಿ, ಒಂದು ಅಪ್ಲೋಡ್ ಮಾಡ್ತಿದೀನಿ ಅಂದ್ರೆ ಎಲ್ಲೋ ಒಂದ್ ಕಡೆ ಹೋಗಿ ಅವು ಸ್ಟೋರ್ ಆಗ್ತಿದಾವ. ಇಂತ ದೊಡ್ಡ ದೊಡ್ಡ ಡಾಟಾ ಬೇಸ್ ಗಳು ಸಮುದ್ರದ ಒಳಗಡೆ ಅದಾವ. ಆಮೇಲೆ AI ಮಷಿನ್ಸ್ ಗಳು ಏನಂತಂದ್ರೆ ಸಮುದ್ರದ ಒಳಗಡೆ ಅದಾವ. ಆಮೇಲೆ ಈಗ ಯಾವ್ದಾದ್ರು ಒಂದು ಕಂಪ್ನಿ ಒಳಗಡೆ AI ಸಿಸ್ಟಮ್ ಅನ್ನ ಕೂಡ್ಸಿದಾರ ಅಂತ ಹೇಳಿದ್ರೆ ಅದಕ್ಕೆ ನೀರನ್ನ ಸರಬರಾಜು ಮಾಡ್ತಾವ. ಅವು ಹೆಂಗ್ ನೀರ್ ಕುಡಿತಿದಾವ ಅಂತ ಹೇಳಿದ್ರೆ ನೆಕ್ಸ್ಟ್ ಈಗ ಮೇ ಬಿ ಇನ್ನೊಂದು 100 ಇಯರ್ಸ್ ಆದ್ಮೇಲೆ, 100 ಅಥವಾ 200 ಇಯರ್ಸ್ ಆದ್ಮೇಲೆ ನಮ್ ಭೂಮಿ ಮೇಲೆ ನೀರ್ ಅನ್ನೋದೇ ಇರಂಗಿಲ್ಲ. ಆ ಲೆವೆಲ್ ನೀರನ್ನ ಕುಡಿತಿದಾವ. ಸೊ ಅದನ್ನ ನೀರು ನಿರ್ವಹಣೆ ಮಾಡೋಕೆ ಒಂದು ಶೃಂಗಸಭೆಯನ್ನ ಸೇರಿದಾರೆ, ಅದು ಬೆಂಗಳೂರು ಒಳಗಡೆ. ಕ್ಲಿಯರ್ ಆಯ್ತಾ? ಯಾ. ನೆಕ್ಸ್ಟ್ ಬೆಟರ್ ನೆವರ್ ಸ್ಟಾಪ್ಸ್ ಅಂತ ಹೇಳಿ. ಬೆಟರ್ ನೆವರ್ ಸ್ಟಾಪ್ಸ್ ಎಂಬ ಪುಸ್ತಕವನ್ನ ಬರೆದಂತ ಪರ್ಸನ್ ಯಾರಂದ್ರ ಶ್ಯಾಮ್ ಶ್ರೀನಿವಾಸನ್ ಅಂತ. ಯಾರು? ಶ್ಯಾಮ್ ಶ್ರೀನಿವಾಸನ್. ನೆಕ್ಸ್ಟ್ ನೋಡ್ರಿ ಮಾಹೆ ಪೋಟೋ. ಸೊ ಮಾಹೆ ಟೋಪೋರಾಲ್ ನೀರಾವರಿ ಕಾಲುವೆ. ಸೊ ನೀರಾವರಿ ಕಾಲುವೆ ಐತೆ, ಅದ್ರ ಹೆಸರು ಏನಂತಂದ್ರೆ ಮಾಹೆ ಟೋಪೋರಾಲ್ ನೀರಾವರಿ ಕಾಲುವೆ ಅಂತ ಹೇಳ್ತೀವಿ. ಇದು ಯಾವ ರಾಜ್ಯದಲ್ಲಿ ಅಥವಾ ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ಉದ್ಘಾಟನೆ ಮಾಡಿದಾರೆ ಅಂದ್ರೆ ರೀಸೆಂಟ್ ಆಗಿ ಲಡಾಖ್ ಒಳಗಡೆ, ಪೂರ್ವ ಲಡಾಖ್ ನ ಚಾಂಗತಾಂಗ್ ಪ್ರದೇಶದೊಳಗಡೆ ಮಾಡಿದಾರ. ಇದನ್ನ ಯಾವ ಸರೋವರದಿಂದ ಅಂತ ಹೇಳಿದ್ರೆ ಯಾ ಅನ್ನೋ ಒಂದು ಸರೋವರ, ಯಾ ಅನ್ನೋ ಒಂದು ಸರೋವರದಿಂದ ಕಾಲುವೆಯನ್ನ ನಿರ್ಮಾಣ ಮಾಡಿದಾರ. ಆ ಕಾಲುವೆ ಹೆಸರು ಮಾಹೆ ಟೋಪೋರಾಲ್ ಅಂತ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಮೂವಿಂಗ್ ಟುವರ್ಡ್ಸ್ ಇಫೆಕ್ಟಿವ್ ಸಿಟಿ. ಸೊ ಮೂವಿಂಗ್ ಟುವರ್ಡ್ಸ್ ಇಫೆಕ್ಟಿವ್ ಸಿಟಿ ಗವರ್ನೆನ್ಸ್ ಫ್ರೇಮ್ವರ್ಕ್ ಫಾರ್ ಮಿಲಿಯನ್ ಪ್ಲಸ್ ಸಿಟೀಸ್ ಅಂತ ಹೇಳಿ ಒಂದು ವರದಿಯನ್ನ ಬಿಡುಗಡೆ ಮಾಡಿದಾರೆ. ಈ ವರದಿಯನ್ನ ಯಾರು ಬಿಡುಗಡೆ ಮಾಡಿದಾರೆ ಅಂದ್ರೆ ನೀತಿ ಆಯೋಗದವ್ರು ಬಿಡುಗಡೆ ಮಾಡಿದ್ದಾರೆ. ಅದಾದ ನಂತರ ಭಾರತದಲ್ಲಿ ಏನಂತ ಹೇಳಿದ್ರೆ ಟೋಟಲ್ ಆಗಿ ದಶಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವ ನಗರಗಳು ಎಷ್ಟಿದಾವ ಅಂದ್ರೆ 47 ನಗರಗಳಿದಾವೆ. ಸೊ 10 ಲಕ್ಷಕ್ಕೂ, ದಶಲಕ್ಷ ಅಂತ ಹೇಳಿದ್ರೆ 10 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವಂತಹ ನಗರಗಳು ಎಷ್ಟಿದಾವ ಅಂದ್ರೆ ಟೋಟಲ್ ಆಗಿ 47 ನಗರಗಳಿದಾವ ನಮ್ಮ ಇಂಡಿಯಾದೊಳಗಡೆ. ನೋಡಿ ಇವ್ರಿಗೆ ಏನ್ ಕೆಲಸ ಇರಂಗಿಲ್ಲ, ಸಣ್ಣ ಸಣ್ಣ ರಿಪೋರ್ಟ್ ಗಳನ್ನ ಬಿಡುಗಡೆ ಮಾಡಕ್ ಬರಂಗಿಲ್ಲ. ಬಿಡುಗಡೆ ಮಾಡ್ತಾರ, ಸಣ್ಣ ಸಣ್ಣ ಹೆಸರು ಇಡ್ಬೇಕಲ್ಲ ಅವ್ರ. ಅದನ್ನ ಬಿಟ್ಬಿಟ್ಟು ಇಷ್ಟು ದೊಡ್ಡ ದೊಡ್ಡ ಹೆಸರಿಟ್ರೆ ಹೆಂಗ್ ನೆನ್ಪಿಡ್ಬೋದು? ನೆಕ್ಸ್ಟ್ ನೋಡ್ರಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಾರ್ವೆಯ ಅತ್ಯುನ್ನತ ನಾಗರಿಕ ಗೌರವ ಸಿಗುತ್ತ. ಇದಾದ್ನ ಇವ್ರದ್ದು ಹೆಸರು ಏನಂತ ಹೇಳಿದ್ರ ನಾರ್ವೆದ ಅತ್ಯುನ್ನತ ನಾಗರಿಕತೆ ಹೆಸರು ಗ್ರಾಂಡ್ ಕ್ರಾಸ್ ಆಫ್ ದಿ ರಾಯಲ್ ನಾರ್ವೇಜಿಯನ್ ಆರ್ಡರ್ ಆಫ್ ಮೆರಿಟ್ ಅಂತ ಹೇಳಿ. ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ರಾಯಲ್ ನಾರ್ವೇಜಿಯನ್ ಆರ್ಡರ್ ಆಫ್ ಮೆರಿಟ್. ಸೊ ಈ ತರ ಏನಾದ್ರು ಹಿಂಗ ನಾರ್ವೇಜಿಯನ್ನು, ಕೆನಡಿಯನ್ನು, ಅದಾದ ನಂತರ ಬ್ರೆಜಿಲಿಯನ್ನು ಅಂತ ಹೇಳಿ ಹಿಂಗೇನ್ರ ಬಂದು ಅಂತ ಹೇಳಿದ್ರ ಅವನ್ನೆಲ್ಲ ಯಾರಿಗೆ ಕೊಟ್ಟಿದಾರ ಅಂತ ನೆನ್ಪಿಟ್ಕೊಡ್ರಿ, ನರೇಂದ್ರ ಮೋದಿಜಿ ಅವ್ರಿಗೆ ಕೊಟ್ಟಿದಾರ ಅಂತ ಹೇಳಿ. ಅವ್ರಿಗೇನ್ 1-2 ಬಂದಿಲ್ಲ, 30-40 ಅವಾರ್ಡ್ಗಳು ಬಂದಿದಾವ. ಅವನ್ನೆಲ್ಲ ನೆನ್ಪಿಟ್ಕೊಳಕ್ ಆಗಂಗಿಲ್ಲ. ನೆಕ್ಸ್ಟ್ ದಿ ಬೆಂಚ್, ದಿ ಬಾರ್ ಅಂತ ಹೇಳ್ಬಿಟ್ಟು, ಆಮೇಲೆ ದಿ ಲಾಫುಲಾ ಅಂಡ್ ದಿ ಆಫುಲಾ ಅಂತ ಹೇಳಿ, ದಿ ಲಾಫುಲ್ ಅಂಡ್ ದ ಆಫುಲ್ ಅಂತ ಹೇಳಿ ಕನ್ನಡ ಟ್ರಾನ್ಸ್ಲೇಷನ್ ನೋಡಿ. ದ ಲಾಫುಲ್ ಅಂಡ್ ದ ಆಫುಲ್ ಅಂತ ಹೇಳಿ ಈ ಪುಸ್ತಕಗಳನ್ನ ಬರೆದಂತಹ ವ್ಯಕ್ತಿ ಯಾರಂದ್ರೆ ತುಷಾರ್ ಮೆಹ್ತಾ ಅಂತ ಹೇಳಿ. ತುಷಾರ್ ಮೆಹ್ತಾ. ಈ ತರ ಎಲ್ಲ ಬಂದು ಅಂದ್ರೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಜೀವನದಾಗ, ಓದ್ಬೇಕನ್ನೋದು ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಇವ್ರ ಬಗ್ಗೆ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೇನೆ ಕೇಳು. ತುಷಾರ್ ಮೆಹ್ತಾ ಇಂಟ್ರೆಸ್ಟಿಂಗ್ ಸ್ಟೋರಿ ಏನಂದ್ರ ನಗ್ತಿರ್ ನೀವು ಅಂತದೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಇವರೊಬ್ರು ಸಾಲಿಸಿಟರ್ ಜನರಲ್, ಅದು ಒಂದು ಪಾಯಿಂಟ್ ನೆನ್ಪಿಟ್ಕೊಡ್ರಿ, ಎಕ್ಸಾಮ್ ಒಳಗಡೆ ಕೇಳ್ತಾರ. ಸೊ ಇವಾಗಿನ ಸಾಲಿಸಿಟರ್ ಜನರಲ್ ಯಾರಂತ ಹೇಳಿದ್ರೆ ತುಷಾರ್ ಮೆಹ್ತಾ. ಸರ್ ಸಾಲಿಸಿಟರ್ ಜನರಲ್ ಯಾರ್ರಿ? ದ ಫಸ್ಟ್ ಒನ್ ಕಾನೂನು ಅಧಿಕಾರಿ, ಮೊದಲ ಕಾನೂನು ಅಧಿಕಾರಿ ಅಟಾರ್ನಿ ಜನರಲ್. ಸೆಕೆಂಡ್ ಒನ್ ಯಾರಂತ ಹೇಳಿದ್ರೆ ಸಾಲಿಸಿಟರ್ ಜನರಲ್. ಇವಾಗಿನ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಇದ್ದಾರೆ. ಸೊ ಒಂದೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ ಕೇಳ್ರಿ. ಸೊ 2014ರಿಂದ 2018 ನಮ್ದು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿತ್ತು ಬೆಂಗಳೂರು ಒಳಗಡೆ. ಅಂದ್ರೆ ನಾವೆಲ್ಲ ಆಲ್ಮೋಸ್ಟ್ ಬೆಳಗಾವದಾಗ ಅಲ್ಲೇ ಲೋಕಲ್ ಎಲ್ಲ ನಾವು ನಾರ್ತ್ ಕರ್ನಾಟಕ ಅಂತ. ಸೊ 2014 ನಾ ಬೆಂಗಳೂರಿಗೆ ಬಂದು ಒಂದು ಕಾಲೇಜ್ ಅಡ್ಮಿಷನ್ ತಗೊಂಡೆ. ಸೊ ಅವೆಲ್ಲ ಬೇಡ ಡೀಟೇಲ್ಸ್. ಕಾಲೇಜ್ ಒಳಗೆ ಒನ್ ಆಫ್ ಟಾಪ್ ಕಾಲೇಜ್ ಅದು, ಇವಾಗ ಟಾಪ್ ಕಾಲೇಜ್. ಫಸ್ಟ್ ಡೇ ಎಕ್ಸ್ಪೀರಿಯನ್ಸ್ ನಾವೆಲ್ಲ ಹೆಂಗೈತಿ, ನಮ್ ಲ್ಯಾಂಗ್ವೇಜ್ ಹೆಂಗೈತಿ ಅಂತಂದ್ರೆ ಈಗ ನಾರ್ಮಲ್ ಆಗಿ ಮಾತಾಡ್ತಿಲ್ಲ ಆ ತರ. ಸೊ ಎಲ್ಲಾ ಕಡೆ ಕೂತ್ಕೊಂಡಿದ್ರು, ತುಂಬಾ ಜನ ಇದ್ರು. ಮೆಕ್ಯಾನಿಕಲ್ ಬ್ರಾಂಚ್ ಒಳಗಡೆ 190 ಜನ, ಸೀಟ್ಗಳೆಲ್ಲ ಫುಲ್ ಆಗಿತ್ತು. ಥರ್ಡ್ ಸೀಟ್ ಒಳಗಡೆ ಕೂತ್ಕೊಂಡಿದ್ರು. ಒಬ್ಬ ಹುಡುಗ ಏನಂತಂದ್ರೆ ನಾವು ಬೆಂಗಳೂರ್ದವ್ ಕೂತ್ಕೊಂಡಿದ್ದ. ಬೆಂಚ್ ಸ್ವಲ್ಪ ಖಾಲಿ ಇತ್ತು, ಯಾರು ಮುಂದ್ ಕೂತ್ಕೊಂಡಿರ್ಲಿಲ್ಲ. ಎಲ್ಲ ನಮ್ ಗ್ಯಾಂಗ್ ಎಲ್ಲ ಎಲ್ಲಾರು ಕೂತ್ಕೊಂಡಿದ್ರು. ಅವ್ರು ನಮ್ಗೂ ಕೂಡ ಕೊಂಡಾಕ್ ಸಗಡ್ ಜಾಗ ಇರ್ಲಿಲ್ಲ.
ನಾವು ಒಂದೇ ಕಾಲೇಜಿಂದ ನಾವು 15 ಜನ ಹುಡುಗರು ಇದ್ವಿ, ಅವರೆಲ್ಲ ಹಿಂದ್ ಕೂತ್ಕೊಂಡಿದ್ರು. ಪ್ಲೇಸ್ ಇಲ್ಲ ಅಂತಂದ ಹೇಳಿ ನಾವು ಹೋಗ್ಬಿಟ್ಟು ನಾವು ನಾರ್ಮಲ್ ಆಗಿ ಸರಿಲೇ ನಿಮ್ಮ ಮೌನ್ ಅಂತ ಹೇಳಿ ಹಿಂಗ್ ಅನ್ಬಿಟ್ಟು ನಿಮ್ ಮೌನ್ ಅಂದ ತಕ್ಷಣ ನಾವು ಸೀದಾ ಎದ್ ನಿಂತ್ಕೊಂಡ ಏನಂತಂದ್ರೆ ಏನು ಏನು ನಮ್ಮಮ್ಮನ್ ಏನಕ್ ಬೈತಿದ್ಯಾ ನೀನು, ನಮ್ಮಮ್ಮ ಏನ್ ಮಾಡಿದಾಳ ನಿಂಗೆ, ನೀನ್ ಏನಾದ್ರು ಅನ್ನೋದಾದ್ರೆ ನನ್ಗನ್ನು ಅಂತಂದ ಹೇಳಿ ಸ್ಟಾರ್ಟ್ ಮಾಡ್ದ ಜಗಳ. ನಾನೆಲ್ಲಿ ನಿನ್ ಬೈದನ ಅಂತಂದ ಹೇಳಿ, ನೀನ್ ಇವಾಗ ಬೈದಲ್ಲ ನಿಮ್ಮಮ್ಮನ ಅಂತ, ನಾನ್ ಯಾವಾಗ ನಿನ್ ಬೈದಂತ ನಾನ್ ಈ ತರ ಒಂದ್ ಆರ್ಗ್ಯುಮೆಂಟ್ಸ್ ಆಯ್ತು. ಆಮೇಲೆ ಸರ್ ಬಂದ ತಕ್ಷಣ ಫಸ್ಟ್ ಡೇನೆ ಕಂಪ್ಲೇಂಟ್ ಕೊಟ್ಟ, ಸರ್ ಇವನು ನಮ್ಮ ಅಮ್ಮನ ಬಗ್ಗೆ ಎಲ್ಲ ಬೈತಿದಾರ ಅಂತಂದ ಹೇಳಿ. ನಮ್ ಹುಡುಗರೆಲ್ಲ ನಗಾಕತ್ತಿದ್ರು. ನನ್ ಕಂಟಿನ್ಯೂಸ್ ಆಗಿ ಆಲ್ಮೋಸ್ಟ್ ಏನಂದ್ರೆ 6 ತಿಂಗಳು ಕಾಡ್ಸಿದಾರ. ನೀ ನಮ್ಮ ಅಮ್ಮನ ಬಗ್ಗೆ ಬೈಬೇಡ ಅಂತಂದ ಹೇಳಿ. ನಮ್ಗೆ ಹೆಂಗಂತಂದ್ರೆ ನಿಮ್ ಮೌನ ಕೋಳಿ ಮಗನ ಅಂದ್ರೆ ಬೇರೆ ಬೇರೆ ಬೈಗಳು ಬರ್ತಾವ, ಈಗ ಹೇಳ್ಬಾರ್ದು ಅದು ಕ್ಲಾಸ್ ಒಳಗ. ಇಂಥವೆಲ್ಲ ನಾರ್ಮಲ್, ಇವೆಲ್ಲ ನಮಗ್ ಪದವಿಗಳನ್ನ ಕೊಟ್ಟಂಗ. ಇವೆಲ್ಲ ಹೆಂಗಂತಂದ್ರೆ ಹಂಗ ಕರೀಲಿಲ್ಲ ಅಂದ್ರೆ ಮಜಾ ಬರಂಗಿಲ್ಲ, ಏನೋ ಮಿಸ್ ಆಗೈತಿ. ಬಾರ್ಲಿ ಹೋಗ್ಲಿ ಅಥವಾ ಇಲ್ಲ ಅಂತಂದ ಹೇಳಿದ್ರೆ ಬಾಳು ಬಾಪ ಮಲ್ಲು ಬಾರ್ಪ ಇಲ್ಲ ಕಲ್ಲು ಬಾರ್ಪ ಅಂತಂದ ಹೇಳ್ಕಾದ್ರೆ ಮಂಜು ಬಾ ಇಲ್ಲ ಅಂತಂದ ಹೇಳ್ಕಾದ್ರೆ ಮಜಾ ಬರಂಗಿಲ್ಲ. ನೀನ್ ಅವ್ನು ಬಾ ಅಂತಂದ ಹೇಳಿದ್ರೆ ಮಜಾ ಬರುತ್ತೆ. ಸೊ ಅದೊಂದು ಇನ್ಸಿಡೆನ್ಸ್. ಅದನ್ನ ನನಗೆ ಇನ್ನೂ ಅದ್ರನ್ನು ಕೂಡ ಏನಂದ್ರೆ ನೆನಪು ಬರುತ್ತೆ. ಯಾರಾದ್ರೂ ಬೆಂಗಳೂರು ಹುಡುಗರು ನೋಡಿದ್ರೆ ಅಷ್ಟು ಸಾಫ್ಟ್ ಇದಾರೆ, ಅವ್ರ ಬೈಗಳು ಮಸ್ತ್ ಇರ್ತಾವ. ನಿನ್ನ ಅಮ್ಮನ್ ನಿನ್ನ ಅಕ್ಕನ್ ಈ ತರ ಬೈತಾರ. ಎಲ್ಲಾದ್ರೂ ನಮ್ಮ ಬೈಗಳೆಲ್ಲ ಕೇಳಿಸ್ಕೊಂಡ್ರ ಅಂತಂದ ಹೇಳಿದ್ರೆ ದೇವರಂಗೂ ಹೇಳ್ತೀನಿ, ಫಸ್ಟ್ ಅವ್ರು ಮಾನಸಿಕ ಆಗ್ತಾರೆ. ನೀವು ಜಾಸ್ತಿ ಇನ್ನೂ ಬೈದ್ರ ಅಂತಂದ ಹೇಳಿದ್ರೆ ಅತ್ತ ಬಿಡ್ತಾರ ಅವ್ರು, ಯು ಆರ್ ಅಬ್ಯೂಸಿಂಗ್ ಮೈ ಮದರ್ ಅಂತ ಹೇಳ್ಬಿಟ್ಟು. ನಾವೆಲ್ಲ ಹಂಗಲ್ಲ, ನಮ್ಮಪ್ಪ ನಮ್ಮ ಅವ್ವಗಳು ಮುಂದೆ ಇರ್ತಾರ. ನಾವಪ್ಪ ನಮ್ಮ ಅವ್ವಗಳು ಕೂತ್ಕೊಂಡಾಗ ನಾವು ಅಲ್ಲೇ ಕೂತ್ಕೊಂಡಿರ್ತೀವಿ. ನಮ್ ದೋಸ್ತುಗಳು ಬಂದು ಬಾರೋ ಬೋಳಿ ಮಗನ ಅಂತ ಕರೀತಾರೆ, ಬಾರೋ ನಿಮ್ಮವನ್ ಅಂತ ಹೇಳಿ ಕರೀತಾರೆ. ನಮ್ಮ ಅವ್ವ ಫೀಲ್ ಆಗ್ಬೇಕು, ನಾವ್ ಫೀಲ್ ಆಗ್ಬೇಕು. ಆ ತರ ನಮ್ದು ಏನಂದ್ರೆ ಲ್ಯಾಂಗ್ವೇಜ್. ನಮ್ಮ ಅವ್ವಗಳ ಮುಂದೆ ನಮ್ಮ ಅಪ್ಪಗಳ ಮುಂದೆ ಬಂದ್ ಬೈತಾರ, ಏನ್ ಮಾಡಕ್ ಬರಂಗಿಲ್ಲ ಅಂತ ಫ್ರೆಂಡ್ಶಿಪ್. ನಮ್ ಕಡೆ ಆಗಿರ್ಲಿ ನಾರ್ತ್ ಕರ್ನಾಟಕ ಮತ್ ಸೌತ್ ಕರ್ನಾಟಕ ಫ್ರೆಂಡ್ಶಿಪ್ ಬಾಳ ಅಂದ್ರೆ ಬಾಳ ಡಿಫ್ರೆಂಟ್ ಆಗೈತಿ. ಸೊ ನಿಮ್ಗೂ ಈ ತರ ಇನ್ಸಿಡೆಂಟ್ ಆಗಿರ್ತಾವಲ್ಲ, ಸೊ ಅದನ್ನೊಂದ್ ಸ್ವಲ್ಪ ನೆನ್ಪು ಮಾಡ್ಕೊಡ್ರಿ. ಅದಾದ ನಂತರ ಒಂಥರ ಹುಮ್ಮಸ್ ಬರುತ್ತೆ. ಮತ್ತೆ ನಾವು ಡಿಸ್ಕಷನ್ ಮಾಡ್ಕೊಂಡು ಸ್ಟಾರ್ಟ್ ಹೋಗೋಣ. ಈಗ ನೆಕ್ಸ್ಟ್ ನೋಡ್ರಿ, ಡ್ಯಾಂಪ್ ಅನ್ನೋ ಒಂದು ಉಪಗ್ರಹವನ್ನ ಯಾವ ದೇಶ ಅಭಿವೃದ್ಧಿ ಪಡಿಸಿದೆ ಅಂತ ಕೇಳಿದಾರೆ. ಡ್ಯಾಂಪ್ ಅನ್ನೋ ಒಂದು ಉಪಗ್ರಹವನ್ನ ಚೀನಾ ದೇಶದವರು. ಡ್ಯಾಂಪ್ ಅಂತಂದ ಹೇಳಿದ್ರೆ ಡಾರ್ಕ್ ಮ್ಯಾಟರ್ ಪಾರ್ಟಿಕಲ್ ಎಕ್ಸ್ಪ್ಲೋರರ್ ಅಂತಂದ ಹೇಳ್ಬಿಟ್ಟು. ಸೊ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ರೀಸನ್ ಏನಂತಂದ ಹೇಳಿದ್ರೆ, ಬ್ರಹ್ಮಾಂಡದೊಳಗಡೆ ಡಾರ್ಕ್ ಮ್ಯಾಟರ್ ಅಂತಂದ ಹೇಳಿ ಬರುತ್ತೆ. ಇವಾಗ ಈಗ ಹೆಂಗ ಗ್ರಾವಿಟಿ ಅನ್ನೋದು ಬರುತ್ತಲ್ಲ, ಅದಾದ ನಂತರ ಬ್ಲಾಕ್ ಹೋಲ್ ಅಂತಂದ ಹೇಳಿ ಬರುತ್ತೆ. ಅದು ಎಲ್ಲವನ್ನು ಏನ್ ಮಾಡುತ್ತೆ ಅಂತಂದ ಹೇಳಿದ್ರೆ ನುಂಗಿ ಬಿಡುತ್ತೆ. ಬ್ಲಾಕ್ ಹೋಲ್ ಎಲ್ಲವನ್ನ, ಈಗ ಯಾವ್ದಾದ್ರು ಸೂರ್ಯ ಅಡ್ಡು ಬಂದ ಇಲ್ಲ ಒಂದು ಸೌರವ್ಯೂಹ ಅಡ್ಡು ಬಂತಂತ ಹೇಳಿದ್ರೆ ಈ ತರ ಒಂದು ಬ್ಲಾಕ್ ಹೋಲ್ ಇರುತ್ತೆ, ಎಲ್ಲಾನು ನುಂಗೊಂಡ್ ಬಿಡುತ್ತೆ. ಸೊ ಅಂತದ್ರ ಬಗ್ಗೆ ಸ್ಟಡಿ ಮಾಡೋಕೆ ಒಂದು ಉಪಗ್ರಹವನ್ನ ಕಳಿಸಿದಾರೆ. ಅದನ್ನ ಡ್ಯಾಂಪ್ ಉಪಗ್ರಹ ಅಂತ ಕರಿತೀವಿ. ಅದಾದ ನಂತರ ವಿಕ್ರಮ್ VT-21 ಅಂತ ಹೇಳಿ, ವಿಕ್ರಮ್ VT-21 ಯೋಜನೆಯನ್ನ ಯಾವ ಸಂಸ್ಥೆಯವರು ಅಭಿವೃದ್ಧಿ ಪಡಿಸಿದಾರೆ ಅಂದ್ರೆ DRDOದವರು ಅಭಿವೃದ್ಧಿ ಪಡಿಸಿದಾರೆ. ಯಾರು? DRDOದವರು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇದನ್ನ ವಿಕ್ರಮ್ VT-21 ಐತಲ್ಲ, ಇದನ್ನ DRDO ಮತ್ತು ಭಾರತದ ಫೋರ್ಜ್ ಲಿಮಿಟೆಡ್ ಇವರು ಇಬ್ರು ಏನ್ ಮಾಡಿದಾರೆ ಅಂದ್ರೆ ಜಂಟಿಯಾಗಿ ಅಭಿವೃದ್ಧಿ ಮಾಡ್ತಾ ಇದಾರೆ. ಮೇನ್ ಇದರಲ್ಲಿ DRDOದವರು. ರೀಸನ್ ಏನು? ಉಭಯಚರ ಸಾಮರ್ಥ್ಯಗಳನ್ನ ಅಂದ್ರೆ ನೆಲದ ಮೇಲೂ ನೀರ್ ಮೇಲೂ ಎರಡರಲ್ಲೂ ನಿರ್ವಹಿಸುವಂತಹ ಶಸ್ತ್ರಸಜ್ಜಿತ ಯುದ್ಧ ವಾಹನಗಳನ್ನ ತಯಾರು ಮಾಡುವಂತಹ ಒಂದು ಯೋಜನೆ. ಅದನ್ನ ವಿಕ್ರಮ್ VT-21 ಅಂತ ಹೇಳ್ತೀವಿ. ನೆಕ್ಸ್ಟ್ ಮೇ 2026ರಲ್ಲಿ ನೌಕಾಪಡೆಯ 48ನೇ ಉಪ ಮುಖ್ಯಸ್ಥರಾಗಿ ವೈಸ್ ಚೀಫ್ ಆಫ್ ನೇವಲ್ ಸ್ಟಾಫ್ ಅಂತ ಹೇಳಿ ಯಾರ ಆಯ್ಕೆ ಆಗ್ಯಾರ ಅಂದ್ರೆ ವೈಸ್ ಅಡ್ಮಿರಲ್ ಅಜಯ್ ಕೊಚ್ಚರ್ ಅಂತ ಹೇಳಿ. ಆಮೇಲೆ ಇವಾಗ ನೌಕಾಪಡೆಯ ಮುಖ್ಯಸ್ಥರು ಯಾರಿದಾರೆ ಅಂದ್ರೆ ಅಡ್ಮಿರಲ್ ಕೃಷ್ಣಸ್ವಾಮಿ ಸ್ವಾಮಿನಾಥನ್ ಇದಾರೆ. ಇವ್ರು ಹೋದ ನಂತರ ಯಾರು ಬರ್ತಾರ? ಅಡ್ಮಿರಲ್ ಅಜಯ್ ಕೊಚ್ಚರ್ ಬರ್ತಾರ ಆ ಪ್ಲೇಸ್ ಒಳಗೆ. ನೆಕ್ಸ್ಟ್ ಅಪ್ನಾಪನ್ ನರೇಂದ್ರ ಮೋದಿ ಸಂಘ್ ಮೇರೆ ಅನುಭವ ಅಂತ ಹೇಳ್ಬಿಟ್ಟು ಒಂದು ಪುಸ್ತಕವನ್ನ ಬರೆದಂತವ್ರು ಯಾರಂದ್ರೆ ಶಿವರಾಜ್ ಸಿಂಗ್ ಚೌಹಾಣ್ ಅಂತ ಹೇಳ್ತೀವಿ. ಜಸ್ಟ್ ನೇಮ್. ನೆಕ್ಸ್ಟ್ ಅಟಲ್ ಪಿಂಚಣಿ ಯೋಜನೆ ಅಡಿ ಒಳಗಡೆ ಅಸಾಧಾರಣ ಸಾಧನೆಗಾಗಿ ಕೆಲವೊಂದು ಪ್ರಶಸ್ತಿಗಳು ಬಂದಿದಾವ. PFRDA ಅವಾರ್ಡ್ಸ್ ಅಂತ ಹೇಳ್ತೀವಿ. PFRDA ಅವಾರ್ಡ್ಸ್ ಅನ್ನ ಯಾವ ಬ್ಯಾಂಕ್ ಗೆದ್ದೈತೆ ಅಂತ ಹೇಳಿ, ಯಾವ್ದಂದ್ರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ದವ್ರು ಗೆದ್ದಿದ್ದಾರೆ. ಇದನ್ನ ಪ್ರಶಸ್ತಿ ಯಾರು ನೀಡ್ತಾರ ಅಂತ ಹೇಳಿದ್ರೆ PFRDA ದವ್ರು ನೀಡ್ತಾರೆ. ಇದ್ರ ವಿಸ್ತೃತ ರೂಪ ಇಲ್ಲೇ ಐತೆ ನೋಡ್ರಿ, ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಅಂತ ಹೇಳಿ ಕನ್ನಡದಾಗ. ನೆಕ್ಸ್ಟ್ ಯೋಗ ಮಹೋತ್ಸವ 2026 ಯಾವ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣದಲ್ಲಿ ಆಯೋಜನೆ ಮಾಡಿದಾರ ಅಂತ. ನಾರ್ಮಲ್ ಆಗಿ ಕೇಳ್ಬೋದಲ್ಲ, ಇದೆಲ್ಲ ಎದಕ್ ಬೇಕಾಗೈತಿ, ಯಾವ ಪ್ಲೇಸ್ ನಾಗ ನಡೆಸಿದಾರ ಅಂತ ಹೇಳಿ. ಯಾವ ಪ್ಲೇಸ್ ಅಂತ ಹೇಳಿದ್ರೆ ಖುಜುರಾಹೋದೊಳಗೆ. ಖುಜುರಾಹೋ ಟೆಂಪಲ್ಸ್ ಗಳೇನಿದಾವಲ್ಲ ಅಲ್ಲಿ, ಅದೊಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್.
ಅದಾದ ನಂತರ ಈ ಖಜುರಾಹೋ ಟೆಂಪಲ್ಸ್ ಗಳನ್ನ ಕಟ್ಟಿಸಿದಂತ ದೊರೆಗಳು ಯಾರ್ಯಾರಂದ್ರ ಚಂದೇಲರು ಅಂತ ಹೇಳ್ತೀವಿ. ಈ ಚಂದೇಲರಲ್ಲಿ ತುಂಬಾ ಇಂಪಾರ್ಟೆಂಟ್ ದೊರೆ ಯಾರು ಬರ್ತಾರ ಅಂತ ಹೇಳಿದ್ರೆ ಕಿಂಗ್ ಡಂಗ ಅಂತ ಹೇಳಿ, ಒಂದನೇ ಡಂಗ ಅನ್ನೋನ್ ಬರ್ತಾನೆ. ಇನ್ನು ಹಲವಾರು ಬರ್ತಾರ, ಅವ್ರ ಬಗ್ಗೆ ನೋಡ್ಕೊಂಡು ಎಕ್ಸಾಮ್ಸ್ ಅಲ್ಲಿ ಬರುವಂತ ಕ್ವಶನ್ಸ್ ಗಳು ಬರ್ಬಹುದು ಅವ್ರ ಮೇಲೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಕ್ಲಿಯರ್ ತಂತ್ರಜ್ಞಾನ, ಕ್ಲಿಯರ್ ಅನ್ನೋ ತಂತ್ರಜ್ಞಾನ ಯಾವುದಕ್ಕೆ ಸಂಬಂಧಪಟ್ಟೈತೆ ಅಂದ್ರ ಪ್ರೋಟೀನ್ ಇಮೇಜಿಂಗ್ ಅಂತ ಹೇಳಿ. ಪ್ರೋಟೀನ್ ಇಮೇಜಿಂಗ್ ನೋಡ್ರಿ, JNCASR ಅವರು, ಜವಾಹರ್ಲಾಲ್ ನೆಹರು ಸುಧಾರಿತ ವೈಜ್ಞಾನಿಕ ಸಂಶೋಧನಾ ಕೇಂದ್ರದವರು ಪ್ರೋಟೀನ್ ಇಮೇಜಿಂಗ್ ಅನ್ನೋ ಒಂದು ಕ್ಲಿಯರ್ ಅನ್ನೋ ಒಂದು ತಂತ್ರಜ್ಞಾನವನ್ನ ಅಭಿವೃದ್ಧಿಪಡಿಸಿದ್ದಾರೆ. ಕ್ಲಿಯರ್ ಅನ್ನೋ ಕ್ಲಿಯರ್ ಅಂದ್ರೆ ಏನು? ಕ್ಲೀವೇಬಲ್ ಲೈಟ್ ಇರೇಸ್ಡ್ ಆಂಟಿಬಾಡಿ ರಿಪೋರ್ಟರ್ ಅಂತ ಹೇಳ್ಬಿಟ್ಟು ಅದ್ರ ತಂತ್ರಜ್ಞಾನ, ಅದ್ರ ಕಂಪ್ಲೀಟ್ ಇದೇನಂದ್ರೆ ಒಂದೇ ಜೈವಿಕ ಮಾದರಿಯಲ್ಲಿ ಒಂದಕ್ಕಿಂತ ಹೆಚ್ಚು ಪ್ರೋಟೀನ್ ಗಳನ್ನ ಏಕಕಾಲದಲ್ಲಿ ದೃಶ್ಯೀಕರಿಸುತ್ತೆ. ನಮ್ಮ ಬಾಡಿ ಒಳಗಡೆ ಆಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ಜೀವಿಯ ಬಾಡಿ ಒಳಗಡೆ ಪ್ರೋಟೀನ್ಸ್ ಗಳು ಹೆಂಗ್ ಕಾರ್ಯನಿರ್ವಹಿಸ್ತಾವ ಅಂತ ಹೇಳಿ ತಿಳ್ಕೊಳಕ್ಕೆ ಇದೊಂದು ತಂತ್ರಜ್ಞಾನ, ಕ್ಲಿಯರ್ ಅನ್ನೋ ತಂತ್ರಜ್ಞಾನ. ಆ ಕ್ಲಿಯರ್ ಅಂತಂದ ಹೇಳಿದ್ರೆ ಅದ್ರ ಹೆಸರಿಗೆ ಇಷ್ಟು ಉದ್ದ ಐತೆ, ಸೈಡ್ ಬರೆದಿಟ್ಕೊಂಡು. ಕೇರಳದ ಮೊದಲ ಖಾಸಗಿ ವೈದ್ಯಕೀಯ ಸಂಗ್ರಹಾಲಯವನ್ನ ಯಾವ ನಗರದಲ್ಲಿ ಉದ್ಘಾಟನೆ ಮಾಡಿದಾರೆ ಅಂತ ಹೇಳಿ, ಎಲ್ಲಿ ಮಾಡಿದಾರೆ ಅಂದ್ರೆ ತಿರುವನಂತಪುರಂ ಅಂತ ಹೇಳಿ. ಇಲ್ಲಿ ತಿರುವನಂತಪುರಂ. ಆಮೇಲೆ ಸಂಗ್ರಹಾಲಯದ ಹೆಸರೇನಂದ್ರೆ ಮ್ಯೂಸಿಯಂ ಆಫ್ ಮೆಡಿಕಲ್ ಆರ್ಕೈವ್ಸ್ ಅಂತ ಹೇಳಿ, ಮ್ಯೂಸಿಯಂ ಆಫ್ ಮೆಡಿಕಲ್ ಆರ್ಚಿವ್ಸ್ ಅಂತ ಹೇಳಿ. ಇಂಗ್ಲಿಷ್ ನ ಓದಿದ್ದು ಬೆಸ್ಟ್. ಅದು ತಿರುವನಂತಪುರ ಒಳಗಡೆ. ನೆಕ್ಸ್ಟ್ ನಿಮ್ಗೊಂದು ಕ್ವಶನ್ ಏನಂತಂದ ಹೇಳಿದ್ರೆ ಇಂಡಿಯನ್ ಮ್ಯೂಸಿಯಂ ಅಂತ ಹೇಳಿ ಬರುತ್ತಲ್ಲ, ಇಂಡಿಯನ್ ಮ್ಯೂಸಿಯಂ ಅಂತಂದ ಹೇಳಿ ಅದು ಎಲ್ಲಿ ಐತೆ ಅಂತ ಹೇಳಿ ನನಗ ಕಮೆಂಟ್ ಅನ್ನ ಹಾಕ್ರಿ. ರೀಸೆಂಟ್ ಆಗಿ ತುಂಬಾ ಎಕ್ಸಾಮ್ಸ್ ಗಳಲ್ಲಿ ಕೇಳಿದಾರ ಓಲ್ಡ್ ಕ್ವಶನ್ ಪೇಪರ್ಸ್ ಗಳಲ್ಲಿ. ನೆಕ್ಸ್ಟ್ PM ಅಜಯ್ ಅನ್ನೋ ಒಂದು ಪೋರ್ಟಲ್ ಬರುತ್ತೆ, PM ಅಜಯ್ ಅಂತಂದ ಹೇಳಿ. ಅದಾದ ನಂತರ ಅಜಯ್ ಮೊಬೈಲ್ ಆಪ್ ಅಂತ ಹೇಳಿ ಬರುತ್ತೆ. PM ಅಜಯ್ ಅನ್ನೋದು ಒಂದು ಪೋರ್ಟಲ್. ಅದಾದ ನಂತರ ಅಜಯ್ ಅನ್ನೋ ಒಂದು ಮೊಬೈಲ್ ಆಪ್ ಯಾವ ಸಚಿವಾಲಯ ಪ್ರಾರಂಭ ಮಾಡೈತಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದವರು ಪ್ರಾರಂಭ ಮಾಡಿದಾರ. ಇದ್ರದ್ದು ಪೂರ್ಣ ರೂಪ ಏನಂತ ಹೇಳಿದ್ರ ಅಜಯ್, ಇದು ಅಜಯ್ ಅಂತದೈತಲ್ಲ ಇದ್ರ ಪೂರ್ಣ ರೂಪ ಪ್ರಧಾನ ಮಂತ್ರಿ ಅನುಸೂಚಿತ ಜಾತಿ ಅಭ್ಯುದಯ ಯೋಜನೆ ಅಂತ ಹೇಳ್ತೀವಿ. ಪ್ರಧಾನ ಮಂತ್ರಿ ಅನುಸೂಚಿತ ಜಾತಿ ಅಭ್ಯುದಯ ಯೋಜನೆ, ಅದನ್ನ ಅಜಯ್ ಅಂತ ಹೇಳ್ತೀವಿ. ಇದು ಪರಿಶಿಷ್ಟ ಜಾತಿಗಳಿಗೆ ಸಂಬಂಧಿಸಿದ ಕಲ್ಯಾಣ ಯೋಜನೆಗಳ ಡಿಜಿಟಲೀಕರಣಕ್ಕೋಸ್ಕರ. ಸೊ ಈಗ SC ದವ್ರಿಗೆ ಬರ್ತಾವಲ್ಲ, ಅವ್ರ ಕಲ್ಯಾಣಕ್ಕೋಸ್ಕರ ಯಾವ ಯೋಜನೆಗಳು ಬರ್ತಾವ ಅವುಗಳದ್ದು ಪ್ರತಿಯೊಂದನ್ನು ಡಿಜಿಟಲೀಕರಣ ಆಗ್ಬೇಕು. ಎಲ್ಲವನ್ನ ಏನಂತ ಹೇಳಿದ್ರ ಪ್ರಾಪರ್ ಆಗಿ ಡಾಟಾ ಸಂಗ್ರಹಣೆ ಮಾಡ್ಬೇಕು. ಆಮೇಲೆ ಅವುಗಳು ಯಾವ ರೀತಿ ಕಾರ್ಯನಿರ್ವಹಿಸ್ತಿದಾವ ಅಂತ ಹೇಳಿ ಅದು ಪ್ರೋಗ್ರೆಸ್ ರಿಪೋರ್ಟ್ ಅನ್ನ ರೆಡಿ ಮಾಡುತ್ತೆ. ಅದೇ ರೀತಿಯಾಗಿ ಸಂಸದ್ ರತ್ನ ಪ್ರಶಸ್ತಿಗಳು, ಸಂಸತ್ ಒಳಗಡೆ ಪಾರ್ಲಿಮೆಂಟ್ ಒಳಗಡೆ ಪಾರ್ಲಿಮೆಂಟ್ ರತ್ನ ಪ್ರಶಸ್ತಿಗಳಂತ ಹೇಳ್ಕೊಡ್ತಾರೆ. 2026 ಎಷ್ಟು ಸದಸ್ಯರಿಗೆ ಬಂದಿದಾವ ಅಂತ ಟೋಟಲ್ ಆಗಿ ಎಷ್ಟು ಜನ ಅಂತಂದ್ರೆ 12 ಜನರಿಗೆ ಬಂದಿದಾವ. ಲೋಕಸಭೆಯಿಂದ 10 ಜನರಿಗಾದ್ರೆ ರಾಜ್ಯಸಭೆಯಿಂದ 2 ಜನರಿಗೆ ಈ ಪ್ರಶಸ್ತಿಗಳು ಬಂದಿದಾವ. ಈ ಸಂಸತ್ ರತ್ನ ಪ್ರಶಸ್ತಿ ಅಂತ ಹೇಳ್ಬಿಟ್ಟು, ಸಂಸತ್ ರತ್ನ ಪ್ರಶಸ್ತಿ ಅಂತ ಹೇಳಿ ಯಾವಾಗ ಸ್ಟಾರ್ಟ್ ಮಾಡ್ತಾರಂದ್ರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ರವರ ಸಲಹೆ ಮೇರೆಗೆ 2010ರಿಂದ ಇದನ್ನ ಕೊಡಕ್ ಸ್ಟಾರ್ಟ್ ಮಾಡ್ತಾರ. ಅಂದ್ರೆ MLA MP ಇರ್ತಾರಲ್ಲ, ಈ MP ಗಳಿಗೆ ಫುಲ್ ಹುಮ್ಮಸ್ ಬರ್ಲಿ, ಕೆಲಸ ಮಾಡಕ್ ಒಂದ್ ಏನಂತ ಹೇಳಿದ್ರೆ ಮೋಟಿವೇಶನ್ ಆಗ್ಲಿ ಅಂತ ಹೇಳಿ ಈ ಪ್ರಶಸ್ತಿಗಳನ್ನ ಕೊಡ್ತಾರೆ. ಏನ್ ಮೋಟಿವೇಶನ್ ಮಾಡಿ ಏನ್ ಮಾಡ್ತಾರೋ ಗೊತ್ತಿಲ್ಲ. ನೆಕ್ಸ್ಟ್ ಭಾರತದ ಮೊದಲ 300 ಕಿಲೋಮೀಟರ್ ಯೂನಿವರ್ಸಲ್ ರಾಕೆಟ್ ಲಾಂಚಿಂಗ್ ಸಿಸ್ಟಮ್ ಅಂತ ಹೇಳಿ ಬರುತ್ತೆ. 300 ಕಿಲೋಮೀಟರ್ ರೇಂಜ್ ಯೂನಿವರ್ಸಲ್ ರಾಕೆಟ್ ಲಾಂಚಿಂಗ್ ಸಿಸ್ಟಮ್ ಅಂತ ಹೇಳಿ ಅದ್ರ ಹೆಸರು ಏನಂದ್ರೆ ಸೂರ್ಯಾಸ್ತ್ರ ಅಂತ ಹೇಳಿ. ಹೆಸರೇನಂತ ಹೇಳಿದ್ರೆ ಸೂರ್ಯಾಸ್ತ್ರ. ಇದನ್ನ ಚಾಲನೆ ನೀಡಿದವ್ರು ಯಾರಂದ್ರೆ ಅಂತ ಹೇಳಿದ್ರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇದಕ್ಕೆ ಚಾಲನೆ ಮಾಡ್ತಾರೆ. ಇದನ್ನ ಮಹಾರಾಷ್ಟ್ರದ ಶಿರಡಿಯಲ್ಲಿರುವ NIP ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಾಂಪ್ಲೆಕ್ಸ್ ಅವರು ನಿರ್ಮಾಣ ಮಾಡ್ತಾರೆ. ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಾಂಪ್ಲೆಕ್ಸ್ ಶಿರಡಿ, ಮಹಾರಾಷ್ಟ್ರದೊಳಗಡೆ NIP ಅಂತ. ಅದಾದ ನಂತರ ಮೇ 2026ರಲ್ಲಿ ಸಂಭವಿಸಿದ ಮಾರಣಾಂತಿಕ ಕಲ್ಲಿದ್ದಲು ಗಣಿಸ್ಫೋಟ. ಮೇ 2026 ಒಳಗಡೆ ಒಂದು ಕಲ್ಲಿದ್ದಲು ಗಣಿಸ್ಫೋಟ ಆಗೈತೆ ಚೀನಾದೊಳಗಡೆ. ಅದು ಯಾವ ಪ್ರಾಂತದೊಳಗ ಅಂತ ಹೇಳಿದ್ರೆ ಶಾಂಕ್ಷಿ ಅನ್ನೋ ಒಂದು ಪ್ರಾಂತದೊಳಗಡೆ. ಅದಾದ ನಂತರ ಇಂಡಿಯನ್ ಸೂಪರ್ ಲೀಗ್ ISL ಅಂತ ಹೇಳ್ತೀವಿ. 2026 ಶೀರ್ಷಿಕೆಯನ್ನ ಯಾವ ಫುಟ್ಬಾಲ್ ಕ್ಲಬ್ ಗೆದ್ದೈತೆ ಅಂದ್ರೆ ಈಸ್ಟ್ ಬೆಂಗಾಲ್ ಫುಟ್ಬಾಲ್ ಕ್ಲಬ್ ಅವರು. ಈಸ್ಟ್ ಬೆಂಗಾಲ್ ಫುಟ್ಬಾಲ್ ಕ್ಲಬ್ ಅವರು ಈ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ. ISL ಅನ್ನ ಈ ಹೆಂಗ IPL ನಡೆಯುತ್ತಲ್ಲ ಹಂಗ ISL ಫುಟ್ಬಾಲ್ ಸಂಬಂಧಪಟ್ಟಿದೆ. ಅದಾದ ನಂತರ ಪ್ರಗತಿ ಯೋಜನೆ ಅಂತ ಬರುತ್ತೆ. ಪ್ರಗತಿ ಯೋಜನೆ ಅಲ್ಲ, ಪ್ರಗತಿ 2026 ಒಂದು ಮಿಲಿಟರಿ ಎಕ್ಸರ್ಸೈಸ್. ಈ ಅಭ್ಯಾಸವನ್ನ ಯಾವ ರಾಜ್ಯದಲ್ಲಿ ನಡೆಸ್ತಾರ ಅಂದ್ರ ಮೇಘಾಲಯದೊಳಗಡೆ. ಇದು ಫಸ್ಟ್ ಟೈಮ್ ನಡೆದೈತೆ ಪ್ರಗತಿ ಅಂತಂದ ಹೇಳಿ. ಪ್ರಗತಿ ಅಂದ್ರೆ ನೆನ್ಪಿಡ್ಬೇಕು,
ಇಷ್ಟು ದೊಡ್ಡದು. ಪ್ರಗತಿ ಅಂದ್ರ ಪಾರ್ಟ್ನರ್ಶಿಪ್ ಆಫ್ ರೀಜನಲ್ ಆರ್ಮೀಸ್ ಫಾರ್ ಗ್ರೋತ್ ಅಂಡ್ ಟ್ರಾನ್ಸ್ಫಾರ್ಮೇಶನ್ ಇನ್ ದ ಇಂಡಿಯನ್ ಓಷನ್ ರೀಜನ್ ಅಂತ ಹೇಳಿ ಪ್ರಗತಿದು ಫುಲ್ ಫಾರ್ಮ್. ಇದರದ್ದು ಮೊದಲನೇ ಸಮರಾಭ್ಯಾಸ ನಡೆದೈತೆ. ಟೋಟಲ್ ಆಗಿ 12 ದೇಶಗಳು ಇದರಲ್ಲಿ ಭಾಗವಹಿಸ್ತವೆ. ಇದು ಮೇಘಾಲಯದ ಉಬ್ರೋಯ್ ಮಿಲಿಟರಿ ಸ್ಟೇಷನ್ ಒಳಗಡೆ ನಡೆದಂತಹ ಎಕ್ಸರ್ಸೈಸ್. ನೆಕ್ಸ್ಟ್ ಜೀವನ್ ಅಂತ ಹೇಳ್ಬಿಟ್ಟು ಒಂದು ಜೀವನ್ ಆಪ್ ಅಂತ ಹೇಳಿ ಬರುತ್ತೆ, ಇನ್ನೊಂದು ಸತ್ಯಯುಗ ಡ್ಯಾಶ್ ಬೋರ್ಡ್ ಅಂತ ಹೇಳಿ ಬರುತ್ತೆ. ನೋಡ್ರಿ ಇವು ಎರಡನ್ನ ಎದಕ್ಕೆ ಯೂಸ್ ಮಾಡ್ತಾರ ಅಂತ ಹೇಳಿದ್ರ ಸೀನಿಯರ್ ಸಿಟಿಜನ್ಸ್ ಗಳಿಗೆ, ಹಿರಿಯ ನಾಗರಿಕರಿಗೆ ಡಿಜಿಟಲ್ ಮತ್ತು ಆರೋಗ್ಯ ಸೇವೆಗಳನ್ನ ಒದಗಿಸೋಕೆ ಇವುಗಳನ್ನ ಸ್ಟಾರ್ಟ್ ಮಾಡಿದಾರ. ಯಾವ ಸಚಿವಾಲಯ ಅಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದವರು ಸ್ಟಾರ್ಟ್ ಮಾಡಿದಾರೆ. ನೋಡ್ರಿ ಜೀವನ್ ಅಂತಂದ್ ಹೇಳಿದ್ರ ಅದ್ರ ಫುಲ್ ಫಾರ್ಮ್ ಇಲ್ಲ ಐತೆ, ಜಾಯಿಂಟ್ ಎಲ್ಡರ್ಲಿ ಎಂಪವರ್ಮೆಂಟ್ ಅಂಡ್ ವರ್ಚುವಲ್ ಅಸಿಸ್ಟೆಂಟ್ ನೆಟ್ವರ್ಕ್ ಅಂತ ಹೇಳಿ. ಸತ್ಯುಗ ಅಂತ ಹೇಳಿದ್ರೆ ಸೀನಿಯರ್ ಹೋಲಿಸ್ಟಿಕ್ ಕೇರ್ ಅಸಿಸ್ಟೆನ್ಸ್ ಅಂಡ್ ಟ್ರೈನಿಂಗ್ ಫಾರ್ ಯುವರ್ ಯುಟಿಲಿಟಿ ಅಂತ ಹೇಳಿ ಸತ್ಯುಗ ಅಂತ ಹೇಳ್ತೀವಿ. ಇದ್ರ ಎರಡರದ್ದು ಮೇನ್ ಏನು, ಹಿರಿಯ ನಾಗರಿಕರಿಗೆ ಸುರಕ್ಷತೆಯನ್ನು ಒದಗಿಸೋದು, ಆಮೇಲೆ ಅವ್ರಿಗೆ ಏನಾದ್ರು ಎಮರ್ಜೆನ್ಸಿ ಇದ್ರ ಅವರಿಗೆ ಎಲ್ಲಾ ಸೇವೆಗಳನ್ನ ಒದಗಿಸೋದು, ಆಮೇಲೆ ಡಿಜಿಟಲ್ ಮತ್ತು ಆರೋಗ್ಯ ರಕ್ಷಣೆಯನ್ನ ಕೊಡುವಂತಹ ಒಂದು ಉದ್ದೇಶವನ್ನು ಹೊಂದಿರುವಂತಹ ಯೋಜನೆ. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ಎನ್ ರಂಗಸ್ವಾಮಿ ಅವರು 5ನೇ ಬಾರಿಗೆ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ? 5ನೇ ಬಾರಿಗೆ ಎನ್ ರಂಗಸ್ವಾಮಿ. ಎಲ್ಲಂತಂದ್ರೆ ಪುದುಚೇರಿ ಒಳಗಡೆ. ಎಲ್ಲಿ? ಪುದುಚೇರಿ ಒಳಗಡೆ. ಅದಾದ ನಂತರ ನೆಕ್ಸ್ಟ್ ಅಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಯಾರಿದಾರೆ ಅಂದ್ರೆ ಪುದುಚೇರಿದು ಕೈಲಾಶ್ ನಾಥನ್ ಅಂತ ಹೇಳಿ. ಯಾರಿದಾರ ಅಂತಂದ್ರೆ ಕೈಲಾಶ್ ನಾಥನ್ ಅಂತಂದ್ರ. ಆಮೇಲೆ ಪುದುಚೇರಿ ಅಂತಂದ ಹೇಳಿದ್ರೆ ಓನ್ಲಿ ಒಂದು ಪ್ಲೇಸ್ ಅಷ್ಟೇ ಅಲ್ಲ. ಪುದುಚೇರಿ ಅಂತಂದ ಹೇಳಿದ್ರೆ ಒಂದೇ ಪ್ಲೇಸ್ ಒಳಗಡೆ ಐತಿ ಅಷ್ಟೇ ಅಲ್ಲ. ಟೋಟಲ್ ಆಗಿ ಏನಂತಂದ ಹೇಳಿದ್ರೆ 4 ಪ್ರತ್ಯೇಕ ಸಂಪರ್ಕವಿಲ್ಲದ ಜಿಲ್ಲೆಗಳಿದಾವೆ. ನೋಡ್ರಿ ಪುದುಚೇರಿ ಮತ್ತು ಕಾರೈಕಲ್ ಅಂತಂದ ಹೇಳಿ ತಮಿಳುನಾಡಿನ ಸುತ್ತುವರಲ್ಪಟ್ಟವ. ನೋಡ್ರಿ ಈ ತರ ತಮಿಳುನಾಡು ಐತಿ ಅಂತಂದ ಹೇಳಿದ್ರ ಈ ಪ್ರದೇಶದ ಒಳಗಡೆ ಏನಂತಂದ ಹೇಳಿದ್ರ ಪುದುಚೇರಿ ಮತ್ತು ಕಾರೈಕಲ್ ಅಂತದಾವ. ಇನ್ನೊಂದು ಯಾನಮ್ ಅಂತಂದ ಹೇಳಿ ಪ್ರದೇಶ ಬರುತ್ತೆ. ಪುದುಚೇರಿ ಒಳಗಡೆ ಯಾನಮ್ ಅನ್ನೋ ಒಂದು ಜಿಲ್ಲೆ ಬರುತ್ತೆ, ಅದು ಆಂಧ್ರ ಪ್ರದೇಶದ ಹತ್ರ ಇದೆ. ಆಂಧ್ರ ಪ್ರದೇಶದ. ಇನ್ನೊಂದು ಮಾಹೆ ಅನ್ನೋ ಒಂದು ಜಿಲ್ಲೆ ಬರುತ್ತೆ, ಅದು ಕೂಡ ಪುದುಚೇರಿ ಒಳಗಡೆನೆ ಬರುತ್ತೆ. ಬಟ್ ಅದ್ರ ಅದು ಪುದುಚೇರಿ ಹತ್ರ ಇಲ್ಲ, ಅದು ಕೇರಳ ಹತ್ರ ಇದೆ. ಅದೇ ಜಿಲ್ಲೆ ಅಂದ್ರೆ ಕೇರಳದ ಒಳಗಡೆ ಇದೆ. ಈ ತರ 4 ಜಿಲ್ಲೆಗಳಿಂದ ಕೂಡಿದಂತ ಒಂದು ಪ್ರದೇಶ, ಅದನ್ನ ಪಾಂಡಿಚೇರಿ ಅಂತ ಹೇಳ್ತೀವಿ. ಅದಕ್ಕ ವಿಧಾನಸಭಾನು ಐತೆ. ಆ ಪಾಂಡಿಚೇರಿ ಒಂದು ಕೇಂದ್ರಾಡಳಿತ ಪ್ರದೇಶಕ್ಕೆ ವಿಧಾನಸಭಾ ಐತೆ. ಯಾವ್ಯಾವ ಕದಾವ್ ನೋಡ್ರಿ, ದೆಹಲಿ ಕೇಂದ್ರಾಡಳಿತ ಪ್ರದೇಶಕ್ಕೆ ನಂತರ ವಿಧಾನಸಭಾ ಐತೆ, ಆಮೇಲೆ ಪಾಂಡಿಚೇರಿ ವಿಧಾನಸಭಾ ಐತೆ. ಮೊದಲು ಜಮ್ಮು ಕಾಶ್ಮೀರಗಿತ್ತು, ಬಟ್ ಅದು ಜಮ್ಮು ಕಾಶ್ಮೀರ ತೆಗೆದ್ಬಿಟ್ಟು ಇವಾಗ ಏನ್ ಮಾಡಿದ್ರ ಒಂದು ಜಮ್ಮು ಇನ್ನೊಂದು ಕಾಶ್ಮೀರ ಆಗಿ, ಸಾರಿ ಜಮ್ಮು ಕಾಶ್ಮೀರ್ ಮತ್ತು ಲಡಾಖ್ ಆಗಿ 2 ಕೇಂದ್ರಾಡಳಿತ ಪ್ರದೇಶ ಮಾಡಿದಾರ. ಅವುಗಳಿಗೆ ವಿಧಾನಸಭಾ ಕೊಟ್ಟಿಲ್ಲ. ಇವಾಗ ದೆಹಲಿ ಮತ್ತು ಪಾಂಡಿಚೇರಿಗೆ ಅಷ್ಟೇ ಐತಿ. ಆಮೇಲೆ ಇವಾಗ ನೋಡ್ರಿ ಪಾಂಡಿಚೇರಿಗೆ ವಿಧಾನಸಭಾ ಇದ್ರ ಅದಕ್ಕ 33 ವಿಧಾನಸಭಾ ಕ್ಷೇತ್ರಗಳು ಬರ್ತಾವ. ಆಮೇಲೆ 1 ಲೋಕಸಭಾ ಕ್ಷೇತ್ರ ಬರುತ್ತೆ, ಟೋಟಲ್ ಆಗಿ ಒಂದೇ. ಆಮೇಲೆ 1 ರಾಜ್ಯಸಭಾ ಕ್ಷೇತ್ರ. ಇಷ್ಟೇ ನೆನಪಿರಬೇಕು. ನೆಕ್ಸ್ಟ್ ಸೆಹಾತ್ ಅಂತ ಹೇಳಿ. ಸೆಹಾತ್ ಎಂಬುದು ಯಾವ 2 ಸಂಸ್ಥೆಗಳ ಜಂಟಿ ಉಪಕ್ರಮ ಅಂತ ಹೇಳಿ. ಯಾವ್ದಂದ್ರ ICMR ಮತ್ತು ICAR ಅಂತ ಹೇಳ್ಬಿಟ್ಟು ಈ 2 ಸಂಸ್ಥೆಗಳ ಒಂದು ಜಂಟಿ ಉಪಕ್ರಮ ಸೆಹತ್ ಅಂತ ಹೇಳ್ತೀವಿ. ಸೆಹತ್ ಅಂತ ಹೇಳಿದ್ರೆ ಇಷ್ಟು ದೊಡ್ಡದು ಲಾಂಗ್ ಫಾರ್ಮ್. ಸೈನ್ಸ್ ಎಕ್ಸಲೆನ್ಸ್ ಫಾರ್ ಹೆಲ್ತ್ ಥ್ರೂ ಅಗ್ರಿಕಲ್ಚರಲ್ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳಿ. ಇದನ್ನ ಯಾರ್ಯಾರು ಸ್ಟಾರ್ಟ್ ಮಾಡ್ತಾರ ಅಂತ ಹೇಳಿದ್ರೆ ಭಾರತದ ವೈದ್ಯಕೀಯ ಸಂಶೋಧನಾ ಮಂಡಳಿ ICMR ಅಂತ ಹೇಳಿ. ನೆಕ್ಸ್ಟ್ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ICAR ಅಂತ ಹೇಳಿ. ಇವರಿಬ್ರು ಸ್ಟಾರ್ಟ್ ಮಾಡುವಂತಹ ಒಂದು ಉಪಕ್ರಮ ಸೆಹತ್ ಅಂತ ಹೇಳಿ. ಇದನ್ನ ಯಾರು ಅನಾವರಣಗೊಳಿಸಿದಾರೆ ಅಂದ್ರೆ ಜಗತ್ ಪ್ರಕಾಶ್ ನಡ್ಡಾ ಅಂತ ಹೇಳಿ. ಇವರು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು. ಅದಾದ ನಂತರ ಇದ್ರ ಗುರಿ ಏನಂತ ಹೇಳಿದ್ರೆ ಬಯೋಫೋರ್ಟಿಫೈಡ್ ಜಲ ಬಲವರ್ಧಿತ ಕೃಷಿ ನಾವೀನ್ಯಗಳೇ. ಸಿಂಪಲ್ ಆಗಿ ಏನಂತ ಹೇಳಿದ್ರೆ ಇವಾಗ ಫರ್ಟಿಲೈಸರ್ಸ್ ಗಳನ್ನ ಯೂಸ್ ಮಾಡದೆ ಬೆಳೆಗಳನ್ನ ಬೆಳೆದು ಆರೋಗ್ಯ ಮತ್ತು ಪೌಷ್ಟಿಕಾಂಶಗಳನ್ನ ಹೆಚ್ಚಿಸುವಂತಹ ಒಂದು ಗುರಿ, ಸಿಂಪಲ್ ಆಗಿ ಹೇಳೋದು. ಇದಾದ ನಂತರ ನೀತಿ ಆಯೋಗದ ಇತ್ತೀಚಿನ ವರದಿ ಪ್ರಕಾರ ಯಾವ ರಾಜ್ಯವು 0% ಶಾಲಾ ಡ್ರಾಪ್ ಔಟ್ ದರವನ್ನ ದಾಖಲಿಸಿದೆ? ಅಂದ್ರೆ ಎಲ್ಲಾ ಹುಡುಗರು ಶಾಲೆಗೆ ಹೋಗ್ತಾವ, 0 ಡ್ರಾಪ್ ಔಟ್ ಅಂತ ಹೇಳ್ತೀವಿ. ಯಾವ್ದಂದ್ರೆ ಜಾರ್ಖಂಡ್. ನೋಡ್ರಿ ವರದಿ ಏನಂತಂದ ಹೇಳಿದ್ರೆ ಸ್ಕೂಲ್ ಎಜುಕೇಶನ್ ಸಿಸ್ಟಮ್ ಇನ್ ಇಂಡಿಯಾ ಅಂತ ಹೇಳಿ. ಈ ವರದಿ ಪ್ರಕಾರ ಎಲ್ರು ಏನಂತ ಹೇಳಿದ್ರೆ ಸ್ಕೂಲ್ ಹೋಗುವಂತದ್ದು, ಯಾರು ಶಾಲೆಯನ್ನ ಬಿಟ್ಟು ಹೋಗಿಲ್ಲ ಅಂತ ಹೇಳಿ. ಸೊ ಜಾರ್ಖಂಡ್ ಏನಂದ್ರೆ ಪ್ರಾಥಮಿಕ ಶಾಲಾ ಡ್ರಾಪ್ ಔಟ್ ದರ ಅದರಲ್ಲಿ 0%. ಅದಾದ ನಂತರ ಪ್ರೌಢಶಾಲೆ ಒಳಗಡೆ ಡ್ರಾಪ್ ಔಟ್ ದರ ಏನಂದ್ರೆ 3.5% ಅತಿ ಕಡಿಮೆ ಇರುವಂತಹದ್ದು. ಸೊ ಅದಕ್ಕೋಸ್ಕರ ಇದು ಜಾರ್ಖಂಡ್ ನ್ಯೂಸ್ ಅಲ್ಲಿ ಐತೆ. ಅದಾದ ನಂತರ ಪ್ರಶಸ್ತ 2.0 ಪ್ರಶಸ್ತ
2.0 ಅನ್ನೋ ಒಂದು ಪ್ಲಾಟ್ಫಾರ್ಮ್ ಇದು ಯಾವ ಸಂಸ್ಥೆ ಅಭಿವೃದ್ಧಿ ಪಡಿಸೈತೆ? NCERT ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಶನ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಅವರು ಏನ್ ಮಾಡಿದಾರ, ಒಂದು ಪೋರ್ಟಲ್ ಅನ್ನ ಪ್ಲಾಟ್ಫಾರ್ಮ್ ಅನ್ನ ಸ್ಟಾರ್ಟ್ ಮಾಡಿದಾರ, ಪ್ರಶಸ್ತ್ 2 ಅಂತ ಹೇಳ್ತೀವಿ. ಈ ರೀಸನ್ ಏನಂತಂದ್ ಹೇಳಿದ್ರ, ಶಾಲಾ ಮಕ್ಕಳಲ್ಲಿ ವೈಕಲ್ಯಗಳನ್ನ ಆರಂಭಿಕ ಹಂತದಲ್ಲಿ ಗುರುತು ಮಾಡೋದು. ಅಂದ್ರೆ ಏನಾದ್ರು ಪ್ರಾಬ್ಲಮ್ಸ್ ಗಳಿದ್ರೆ ಅಲ್ಲೇ ಡಿಟೆಕ್ಟ್ ಮಾಡ್ಬಿಟ್ಟು ಅವ್ರಿಗೆ ಏನಂದ್ರೆ ಅವ್ರನ್ನ ಡೆವಲಪ್ಮೆಂಟ್ ಮಾಡುವಂತ ಒಂದು ಯೋಜನೆ. ಇದು ಶಿಕ್ಷಣ ಸಚಿವಾಲಯದ ಅಡಿ ಒಳಗಡೆ ಅಭಿವೃದ್ಧಿ ಮಾಡಿದ್ದಾರೆ. ಹೆಸರೇನ್ ನೋಡ್ರಿ, ಪ್ರಶಸ್ತ್ 2.0. ಇದಾದ ನಂತರ ನೆಕ್ಸ್ಟ್, ತನ್ನ ಹೊಸ ಜನಸಂಖ್ಯಾ ನೀತಿಯಡಿ 3ನೇ ಮಗುವಿಗೆ 3,000, 4ನೇ ಮಗುವಿಗೆ 4,000 ಹಣಕಾಸು ನೆರವು ನೀಡುವುದಾಗಿ ಯಾವ ರಾಜ್ಯ ಘೋಷಿಸಿದೆ? ಆಂಧ್ರ ಪ್ರದೇಶ. ಸೊ ಇದು ಮುಖ್ಯಮಂತ್ರಿ ಯಾರು? ಚಂದ್ರಬಾಬು ನಾಯ್ಡು ಅದರ. ನಮ್ ಭಾರತ ದೇಶದೊಳಗಡೆ ಆಲ್ರೆಡಿ ಜನಸಂಖ್ಯೆ ಏನಾದ್ರೆ ತುಂಬಾ ತುಳಕಾಕತೈತೆ. ಅಂತದ್ರೊಳಗೆ ಈಗ ನೀ 3ನೇ ಮಗು ಹೊಡೆದ್ರ ನಿಂಗೆ 3,000, 4ನೇ ಮಗು ಹೊಡೆದ್ರ 4,000 ರೂಪಾಯಿ ಅಂತಂದ್ ಹೇಳಿ ಏನಪ್ಪಾ ಇದ? ಏನ್ ಪ್ರೋತ್ಸಾಹ ಮಾಡ್ತಿದಾರೋ ಏನ್ ಮಾಡ್ತಿದಾರೋ ಅವರು ಆಂಧ್ರ ಪ್ರದೇಶದವರು. ನೆಕ್ಸ್ಟ್ ನೋಡ್ರಿ, ದಕ್ಷಿಣ ಏಷ್ಯಾ ಪ್ರದೇಶಕ್ಕಾಗಿ ಕೆಂಬ್ರಿಡ್ಜ್ ಡೆಡಿಕೇಟೆಡ್ ಟೀಚರ್ ಅವಾರ್ಡ್ 2026 ಅಂತ ಕೆಂಬ್ರಿಡ್ಜ್ ಡೆಡಿಕೇಟೆಡ್ ಟೀಚರ್ ಅವಾರ್ಡ್ ಅಂತ ಹೇಳಿ ಬರುತ್ತೆ. ಇದನ್ನ ಯಾರು ಗೆದ್ದಾರ ಅಂದ್ರ ಸೋಮಾ ಮಂಡಾಲ್ ಅವರು. ಯಾರು ಗೆದ್ದಿದ್ದಾರೆ? ಸೋಮಾ ಮಂಡಾಲ್ ಅವರು ಗೆದ್ದಿದ್ದಾರೆ. ನೆಕ್ಸ್ಟ್, ವೈಭವ್ ಸೂರ್ಯವಂಶಿ ಅವರು ಒಂದೇ IPL ಒಳಗಡೆ ಅತಿ ಹೆಚ್ಚು ಸಿಕ್ಸರ್ ಬಾರಿಸಿದ್ದಾರೆ. ಸೊ ಮೊದಲು ಯಾರು ಬಾರಿಸಿದ್ರು ಅಂತ ಹೇಳಿದ್ರೆ ಕ್ರಿಸ್ ಗೇಲ್ ಅವರು. ಬಟ್ ಸೂರ್ಯವಂಶಿ 72 ಸಿಕ್ಸರ್ಗಳನ್ನ ಹೊಡೆದು ಅವರ ದಾಖಲೆಯನ್ನ ಮುರಿದಿದ್ದಾರೆ. ನೆಕ್ಸ್ಟ್, ಏಷ್ಯನ್ ಬಾಕ್ಸಿಂಗ್ ಅಂಡರ್-15 ಚಾಂಪಿಯನ್ಶಿಪ್ಸ್ ಒಳಗಡೆ ಅಂಡರ್-15 ಏಷ್ಯನ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ 2026 ನಡೆದೈತೆ. ಸೊ ಭಾರತ ಎಷ್ಟು ಪದಕಗಳನ್ನ ಗೆದ್ದೈತೆ ಅಂದ್ರೆ ಟೋಟಲ್ ಆಗಿ 27 ಪದಕಗಳನ್ನ. ಇದು ಎಲ್ಲಿ ನಡೆದೈತೆ ಅಂದ್ರೆ ತಾಷ್ಕೆಂಟಿನ, ಅಂದ್ರೆ ಉಜ್ಬೇಕಿಸ್ತಾನ್ ದೇಶದ ತಾಷ್ಕೆಂಟ್ ನಗರ ಒಳಗಡೆ ನಡೆದೈತೆ. ನೋಡ್ರಿ, ಇದರಲ್ಲಿ ಅಂಡರ್-15 ಬಾಲಕಿಯರಲ್ಲಿ 14 ಪದಕಗಳು, ಅಂಡರ್-15 ಬಾಲಕರ ವಿಭಾಗದಲ್ಲಿ 13 ಪದಕಗಳು. ನೋಡ್ರಿ, ಹುಡುಗಿಯರ ಮೇಲುಗೈ ಐತಲ್ಲಿ 7 ಚಿನ್ನಗಳು, ಹುಡುಗರು ಜಸ್ಟ್ 2 ಚಿನ್ನ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಬಾಲಕರ ವಿಭಾಗದ ಚಿನ್ನದ ಪದಕ ವಿಜೇತರು. ಸೊ ಇದು ಅಂಡರ್-15 ಏನ್ ಬಾಕ್ಸಿಂಗ್ ನಡೆದೈತಲ್ಲ ಅದ್ರದ್ದು ಯಶ್ ಕುಮಾರ್ ಅಂತ ಹೇಳಿ, ಆಮೇಲೆ ಇನ್ನೊಬ್ರು ಮೊಹಮ್ಮದ್ ಯಾಸಿರ್ ಅಂತ ಹೇಳಿ. ಈ ಇಬ್ರು ವಿಜೇತರಿಗೆ ಏನಂದ್ರೆ ಗೋಲ್ಡ್ ಮೆಡಲ್ಸ್. ನೆಕ್ಸ್ಟ್, ಭಾರತದಲ್ಲಿ ಫಾರ್ಮುಲಾ 1 ಪ್ರೋಗ್ರಾಮ್ ನ ಬ್ರಾಂಡ್ ಅಂಬಾಸಿಡರ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಅಂದ್ರೆ ಶ್ರೇಯಸ್ ಅಯ್ಯರ್. ಮಹಾರಾಷ್ಟ್ರದ ಮುಂಬೈ ಒಳಗಡೆ ಆಯೋಜಿಸಲಾದ ಫಾರ್ಮುಲಾ 1 ರೇಸಿಂಗ್ ಇಂಡಿಯಾ ಓಪನ್ 2026 ಒಂದು ಕಾರ್ಯಕ್ರಮದ ಸಂಯೋಜನೆ ಮಾಡಿದಾಗ ಅಲ್ಲಿ ಪ್ರೋಗ್ರಾಮ್ ನ ಬ್ರಾಂಡ್ ಅಂಬಾಸಿಡರ್ ಆಗಿ ಯಾರು ನೇಮಕ ಮಾಡಿದ್ದಾರೆ? ಶ್ರೇಯಸ್ ಅಯ್ಯರ್ ನೇಮಕ ಮಾಡಿದ್ದಾರೆ. ಇದು ಫಾರ್ಮುಲಾ 1 ಅಂದ್ರೆ ಏನಂತಂದ್ರೆ ಕಾರ್ ರೇಸಿಂಗ್ ಬರುತ್ತೆ, ಕಾರ್ ರೇಸ್ ಮಾಡ್ತಾರಲ್ಲ, ಸೊ ಅದಕ್ಕೊಂದು ನೇಮ್ ಕೊಡ್ತಾರ ಫಾರ್ಮುಲಾ 1 ಅಂತ ಹೇಳಿ. ಅವೆಲ್ಲ ಬೇರೆ ದೇಶಗಳು ನಡೀತಿದಾವ, ನಮ್ ದೇಶದಲ್ಲಿ ಇವಾಗ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್, ಯುರೋಪಿಯನ್ T20 ಪ್ರೀಮಿಯರ್ ಲೀಗ್ ನಲ್ಲಿ ಡಬ್ಲಿನ್ ಫ್ರಾಂಚೈಸಿಯ ಮಾಲೀಕರು ಯಾರು ಅಂತ ಹೇಳಿ ರಾಹುಲ್ ದ್ರಾವಿಡ್. ಈಗ ರೀಸೆಂಟ್ ಆಗಿ ಚೇಂಜ್ ಆಗಿದೆ. ಡಬ್ಲಿನ್ ಅನ್ನೋ ಒಂದು ಫ್ರಾಂಚೈಸಿ ಐತೆ, ಈಗ RCB ಐತಿಲ್ಲ ಹಂಗ ಅದ್ರದ್ದು ಮಾಲೀಕರು ಯಾರಂತಂದ್ರೆ ರಾಹುಲ್ ದ್ರಾವಿಡ್. ಇತ್ತೀಚೆಗೆ ಪ್ರತಿಷ್ಠಿತ ಇಂಟರ್ನ್ಯಾಷನಲ್ ಮಾಸ್ಟರ್ ಚೆಸ್ ಪ್ರಶಸ್ತಿಯನ್ನ ಗೆದ್ದಂತವ್ರು ಯಾರಂದ್ರ ಅಪಾರ ಸಕ್ಸೇನಾ ಅಂತ ಹೇಳಿ. ಇವರು ಕರ್ನಾಟಕದವರು, ಇಂಟರ್ನ್ಯಾಷನಲ್ ಮಾಸ್ಟರ್ ಅಂತ ಹೇಳಿ ಚೆಸ್ ಪ್ರಶಸ್ತಿ. ಆಮೇಲೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯು ಯಾವ ದೇಶದ ಕ್ರೀಡಾಪಟುಗಳ ಮೇಲಿದ್ದ ಸ್ಪರ್ಧಾತ್ಮಕ ನಿರ್ಬಂಧಗಳನ್ನ ತೆರವುಗೊಳಿಸೈತೆ ಅಂತ ಹೇಳಿ. ಯಾವ್ದಂತಂದ್ರೆ ಬೆಲಾರಸ್. ಇಂಟರ್ನ್ಯಾಷನಲ್ ಒಲಿಂಪಿಕ್ ಸಮಿತಿ ಏನ್ ಮಾಡೈತೆ ಅಂದ್ರೆ ಬೆಲಾರಸ್ ಸ್ಪೋರ್ಟ್ಸ್ ಏನಿದ್ರಲ್ಲ ಕ್ರೀಡಾಪಟುಗಳ ಮೇಲೆ ಕೆಲವೊಂದು ನಿರ್ಬಂಧಗಳನ್ನ, ರೆಸ್ಟ್ರಿಕ್ಷನ್ಸ್ ಗಳನ್ನ ಹೇರಿತ್ತು. ಸೊ ಅದನ್ನೆಲ್ಲ ರಿಮೂವ್ ಮಾಡೈತೆ ಬೆಲಾರಸ್ ದೇಶದ ಮೇಲೆ. ನೆಕ್ಸ್ಟ್, ಉಪಗ್ರಹದ ಮೂಲಕ ಟ್ರ್ಯಾಕ್ ಮಾಡಲಾದ ಭಾರತದ ಮೊದಲ ಗಂಗಾ ಸಾಫ್ಟ್ ಶೆಲ್ ಆಮೆಯನ್ನ ನೋಡ್ರಿ, ಗಂಗಾ ಸಾಫ್ಟ್ ಶೆಲ್ ಆನೆ ಅಂತ ಹೇಳಿ ಇದು ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಬಿಡುಗಡೆ ಮಾಡಿದಾರೆ ಅಂತ ಹೇಳಿ. ಇವಾಗ ಎಲ್ಲಿ ಮಾಡಿದಾರ ಅದನ್ನ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಒಳಗಡೆ. ಇಲ್ಲಿ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಸ್ಸಾಂ ಒಳಗಡೆ. ಆಮೇಲೆ ನೆಕ್ಸ್ಟ್, ಈ ಗಂಗಾ ಸಾಫ್ಟ್ ಶೆಲ್ ಟರ್ಟಲ್ ಅಂತ ಐತಲ್ಲ, ಆಮೆ ಅಂತ ಆಮೆ. ಈ ಆಮೆಯ ಸೈಂಟಿಫಿಕ್ ನೇಮ್ ಏನಂತ ಹೇಳಿದ್ರೆ ನಿಲ್ಸೋನಿಯಾ ಗಂಗೇಟಿಕಾ ಅಂತ ಹೇಳಿ. ನಿಲ್ಸೋನಿಯಾ ಗಂಗೇಟಿಕಾ ಅಂತ ಹೇಳಿ. ಇದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಪ್ರಕಾರ ಇದನ್ನ ರೆಡ್ ಲಿಸ್ಟ್ ಅಲ್ಲಿ ಹಾಕ್ತಾರೆ. ಯಾಕಂದ್ರೆ ಅಳಿವಿನಂಚಿನಲ್ಲಿ ಐತೆ ಅಂತ ಹೇಳಿ, ನಶಿಸಿ ಹೋಗುತ್ತ ಅಂತ ಹೇಳಿ, ಅದನ್ನ ಕಾಪಾಡ್ಕೋಬೇಕಂತ ಹೇಳಿ ಸ್ಟಾರ್ಟ್ ಮಾಡಿದ್ದಾರೆ. ಈ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. 1972 ಇದರ ಪ್ರಕಾರ 1973ರಲ್ಲಿ ಪ್ರಾಜೆಕ್ಟ್ ಟೈಗರ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್
1992ರಲ್ಲಿ ಪ್ರಾಜೆಕ್ಟ್ ಎಲಿಫೆಂಟ್ ಸ್ಟಾರ್ಟ್ ಆಗುತ್ತೆ. ಈ ತರ ಪ್ರಾಜೆಕ್ಟ್ ಕ್ರೊಕೊಡೈಲ್ ಅಂತ ಹೇಳಿ ಬರ್ತಾವ. ಸೊ ತುಂಬಾ ಬರ್ತಾವ ನೋಡ್ರಿ. ಅವೆಲ್ಲ ಸ್ಟಾರ್ಟ್ ಆಗಿದ್ದು ಯಾವ್ದ್ರ ಪ್ರಕಾರ ಅಂದ್ರೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಪ್ರಕಾರ. ನೆಕ್ಸ್ಟ್, ಸಾಂಟಾ ಮಾರ್ಟಾ ಹವಾಮಾನ ಸಮ್ಮೇಳನವನ್ನ ಯಾವ ಎರಡು ದೇಶಗಳ ಜಂಟಿಯಾಗಿ ನಡೆಸಿದವ? ಸಾಂಟಾ ಮಾರ್ಟಾ ಹವಾಮಾನ ಸಮ್ಮೇಳನ ಯಾವ್ದಂದ್ರೆ ಒಂದು ಕೊಲಂಬಿಯಾ ದೇಶ, ಇನ್ನೊಂದು ನೆದರ್ಲ್ಯಾಂಡ್ ದೇಶ. ರೀಸನ್ ಯಾಕಂತ ಹೇಳಿದ್ರೆ ಪಳೆಯುಳಿಕೆ ಇಂಧನಗಳಿಂದ, ಫಾಸಿಲ್ ಫ್ಯೂಯಲ್ಸ್ ಗಳಿಂದ ಹೊರಬರುವಂತಹ ಏನು ಪ್ರಕ್ರಿಯೆ ಐತಲ್ಲ, ಗ್ಯಾಸ್ ಗಳಿದಾವಲ್ಲ, ಅವುಗಳನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಇದೊಂದು ಅಂತಾರಾಷ್ಟ್ರೀಯ ಸಮ್ಮೇಳನ. ಇದು ಕೊಲಂಬಿಯಾದ ಸಾಂಟಾ ಮಾರ್ಟಾ ಅನ್ನೋ ಪ್ಲೇಸ್ ಅಲ್ಲಿ ನಡೆದೈತೆ. ಅದಕ್ಕೋಸ್ಕರ ಅದನ್ನ ಸಾಂಟಾ ಮಾರ್ಟಾ ಹವಾಮಾನ ಸಮ್ಮೇಳನ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ 169 ಕೋಟಿ ವೆಚ್ಚದ ಇವಿ ಬ್ಯಾಟರಿ ಮರುಬಳಕೆ ಉಪಕ್ರಮವನ್ನ ಪ್ರಾರಂಭ ಮಾಡಿದ್ದಾರೆ. ಸೊ ಇವಿ ಬ್ಯಾಟರಿ ಮರುಬಳಕೆ ಮಾಡ್ಬೇಕಂತ ಹೇಳಿ ಅದನ್ನ ಯಾವ ಸಂಸ್ಥೆಯೊಂದಿಗೆ ಸ್ಟಾರ್ಟ್ ಮಾಡಿದಾರೆ ಅಂತ ಹೇಳಿ, ಯಾವ್ದಂದ್ರ ಯುರೋಪಿಯನ್ ಯೂನಿಯನ್ ಅಂತ. ನೆಕ್ಸ್ಟ್ ನೋಡ್ರಿ, 2026ರಲ್ಲಿ ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಯಾರ ಪ್ರಮಾಣ ಅಂತಂದ್ರೆ ಸ್ವೀಕಾರ ಮಾಡಿದಾರೆ ಅಂದ್ರೆ ಹಿಮಂತ್ ಬಿಸ್ವ ಶರ್ಮಾ ಅಂತ ಹೇಳಿ. ಯಾರು? ಹಿಮಂತ್ ಬಿಸ್ವ ಶರ್ಮಾ ಅಂತ ಹೇಳಿ. ಇವರು ತುಂಬಾ ಸ್ಟ್ರಾಂಗೆಸ್ಟ್ ಸಿಎಂ ಇವಾಗ. ನೆಕ್ಸ್ಟ್, ಅಸ್ಸಾಂನ ರಾಜಧಾನಿ ಯಾವ್ದಂದ್ರ ದಿಸ್ಪುರ್ ಅಂತ ಹೇಳ್ತೀವಿ. ಇದು ಬ್ರಹ್ಮಪುತ್ರ ನದಿಯ ದಡದಲ್ಲಿ ಬರುತ್ತೆ. ಆಮೇಲೆ ಅಸ್ಸಾಂನ ರಾಜ್ಯಪಾಲರು ಯಾರಂದ್ರ ಲಕ್ಷ್ಮಣ್ ಆಚಾರ್ಯ. ಇವಾಗ ರಾಜ್ಯಪಾಲರು ಯಾರಿದಾರ? ಲಕ್ಷ್ಮಣ್ ಆಚಾರ್ಯ. ಅದಾದ ನಂತರ 2026ರ ರಾಷ್ಟ್ರೀಯ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿಯನ್ನ ಎಷ್ಟು ನರ್ಸಿಂಗ್ ವೃತ್ತಿಪರರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ. ಟೋಟಲ್ ಎಷ್ಟು ಜನ ಅಂತಂದ್ರೆ 15 ನರ್ಸಿಂಗ್ ವೃತ್ತಿಪರರಿಗೆ ಇದನ್ನ ಕೊಟ್ಟಿದ್ದಾರೆ. ಟೋಟಲ್ ಆಗಿ ಎಷ್ಟು ಜನರಿಗೆ? 15 ಜನರಿಗೆ. ಇದನ್ನ ಯಾರು ಪ್ರದಾನ ಮಾಡಿದಾರೆ ಅಂತ ಹೇಳಿದ್ರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು. ಇದ್ರದ್ದು ನಗದು ಬಹುಮಾನ ಎಷ್ಟೈತಂದ್ರೆ 1 ಲಕ್ಷ ರೂಪಾಯಿ ಐತೆ. ಆಮೇಲೆ ಪ್ರಶಸ್ತಿ ವಿಜೇತರು ಯಾರು ಅಂತ ಹೇಳಿದ್ರೆ ಕುಲ್ವಿಂದರ್ ಕೌರ್, ಮಧುಮಾಲಾ ಗುರಂಗ್, ಆಮೇಲೆ ಗೀತಾ ಕರ್ಮಾಕರ್, ಪೂನಂ ವರ್ಮಾ. ನೆಕ್ಸ್ಟ್, ಕರ್ನಾಟಕದಿಂದ ಕವಿತಾ ಜಗನ್ನಾಥ್, ಇವ್ರು ಇಂಪಾರ್ಟೆಂಟ್. ನೆಕ್ಸ್ಟ್, ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಹೇಳಿ ಬರುತ್ತಾ. ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅದ್ರೊಳಗಡೆ ಅರ್ಬನ್ 2.0 ಅಡಿ ಒಳಗಡೆ ಮನೆ ನಿರ್ಮಾಣ ಪೂರ್ಣಗೊಳಿಸುವಿಕೆಯಲ್ಲಿ ಯಾವ ರಾಜ್ಯ ಅತ್ಯುತ್ತಮ ಸಾಧಕವಾಗಿ ಹೊರಹೊಮ್ಮೈತಂದ್ರ ಒಡಿಸ್ಸಾ ರಾಜ್ಯ. ಯಾವುದು? ಒಡಿಸ್ಸಾ ರಾಜ್ಯ. ಸೊ ಇದನ್ನ ಯಾವಾಗ ಸ್ಟಾರ್ಟ್ ಮಾಡ್ತಾರ ಅಂದ್ರೆ 2015ರಲ್ಲಿ ಸ್ಟಾರ್ಟ್ ಮಾಡಿದಾರೆ. ಯಾವಾಗ ಸ್ಟಾರ್ಟ್ ಮಾಡಿದಾರೆ? 2015ರಲ್ಲಿ. ಇದು ಇಷ್ಟೇ ನೆನ್ಪಿಟ್ಕೊಳ್ರಿ, ಜಾಸ್ತಿ ಬೇಡ ಅದ್ರ ಬಗ್ಗೆ. ನೆಕ್ಸ್ಟ್, ಗ್ರಾಮೀಣ ಮಹಿಳೆಯರನ್ನ ಸಬಲೀಕರಣಗೊಳಿಸಲು ಪ್ರಾಜೆಕ್ಟ್ ಸಕ್ಷಮ್ ಅಂತ ಹೇಳಿ. ಯಾವುದು? ಪ್ರಾಜೆಕ್ಟ್ ಸಕ್ಷಮ್ ಅಂತ ಹೇಳಿ ಬರುತ್ತೆ. ಯಾವ ಸಂಸ್ಥೆ ಸರ್? NHAI ಅಂತ ಹೇಳಿ, ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ. ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಿಯವರು ಏನ್ ಮಾಡಿದಾರೆ? ಪ್ರಾಜೆಕ್ಟ್ ಸಕ್ಷಮ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದಾರೆ. ಇದೊಂದು ಜಂಟಿ ಅನುಷ್ಠಾನ ಅಂತ ಹೇಳ್ತೀವಿ, ಕೌಶಲ್ಯ ಅಭಿವೃದ್ಧಿಗೋಸ್ಕರ. ಆಮೇಲೆ ಮಹಿಳೆಯರಿಗೆ ಉದ್ಯೋಗ ಅವಕಾಶಗಳನ್ನ ಕೊಡುವಂತದ್ದು. ಯಾವ್ಯಾವ್ದು? NHAI ಮತ್ತು ವರ್ಟಿಸ್ ಫೌಂಡೇಶನ್ ಅಂತ ಹೇಳಿ. ಇನ್ನೊಂದು ಯಾವ್ದಂದ್ರೆ ವರ್ಟಿಸ್ ಫೌಂಡೇಶನ್. ನೆಕ್ಸ್ಟ್ ನೋಡ್ರಿ, ಪ್ರಮುಖ ನೇಮಕಾತಿಗಳು. ಸೊ UIDAI ನ ನೂತನ CEO ಯಾರಂತಂದ್ರೆ ಸೌರವ್ ವಿಜಯ್ ಅವರು. ನೆಕ್ಸ್ಟ್, ಸೇಲ್ ಅಂತ ಹೇಳಿ ಬರುತ್ತೆ, ಸೇಲ್ ಸಂಸ್ಥೆ. ಸೊ ಇದರ ಅಧ್ಯಕ್ಷರು ಯಾರಂತಂದ್ರೆ ಅಶೋಕ್ ಕುಮಾರ್ ಪಾಂಡಾ. ಆಮೇಲೆ ಓಮನ್ ದೇಶದ ರಾಯಭಾರಿ, ಓಮನ್ ದೇಶಕ್ಕೆ ಭಾರತದ ರಾಯಭಾರಿ ಯಾರಂದ್ರ ಪ್ರಶಾಂತ್ ಪೀಸೆ. ನೆಕ್ಸ್ಟ್, ದಕ್ಷಿಣ ಏಷ್ಯಾ ವೇಟ್ ಲಿಫ್ಟಿಂಗ್ ಫೆಡರೇಷನ್ ಅಧ್ಯಕ್ಷರು ಸಹದೇವ್ ಯಾದವ್. ನೆಕ್ಸ್ಟ್, ರಕ್ಷಣಾ ಹಣಕಾಸು ಕಾರ್ಯದರ್ಶಿ ವಿಶ್ವಜಿತ್ ಸಹಾಯ್. ನೆಕ್ಸ್ಟ್, ರಾಜ್ಯ ಸರ್ಕಾರಿ ಯೋಜನೆಗಳು ಮತ್ತು ಅಭಿಯಾನಗಳ ಸಾಧನೆ. ಇಲ್ಲಿ ನೋಡ್ರಿ, ಇಲ್ಲಿ ಮೇಲ್ಗಡೆ ಬಂದುವಲ್ಲ 1, 2, 3, 4, 5 ಇವೆಲ್ಲ ಏನಂತಂದ ಹೇಳಿದ್ರ ಮೇ ತಿಂಗಳಲ್ಲಿ ಹೊಸದಾಗಿ ಅಂದ್ರೆ ಅಧ್ಯಕ್ಷರಾಗಿ ಸಿಇಒಗಳಾಗಿ ನೇಮಕಾತಿಗಳಾಗಿದಾವ. ಅದಾದ ನಂತರ ನೆಕ್ಸ್ಟ್, ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಪ್ರಥಮ ಸ್ಥಾನ ಯಾವ್ದೈತಂದ್ರ ಮಹಾರಾಷ್ಟ್ರ ಐತೆ. ಅಂದ್ರೆ ಅತಿ ಹೆಚ್ಚು ಯೋಜನೆಗಳನ್ನ ಒಳಗೊಂಡಂತಹ ರಾಜ್ಯ ಮಹಾರಾಷ್ಟ್ರ. ಆಮೇಲೆ ಪ್ರಾಜೆಕ್ಟ್ 0 ಅಂತ ಹೇಳಿ ಬರುತ್ತೆ, ಭ್ರಷ್ಟಾಚಾರ ವಿರೋಧಿ ಅಭಿಯಾನ ಪ್ರಾಜೆಕ್ಟ್ 0 ಅಂತ ಹೇಳಿ. ಇದು ಯಾವ ರಾಜ್ಯ ಪ್ರಾರಂಭ ಮಾಡುತ್ತೆ? ಕೇರಳ ರಾಜ್ಯ ಪ್ರಾರಂಭ ಮಾಡುವಂತಹ ಒಂದು ಯೋಜನೆ ಪ್ರಾಜೆಕ್ಟ್ 0. ನೆಕ್ಸ್ಟ್, ಆಂಟಿ ನಾರ್ಕೋಟಿಕ್ಸ್ ಟಾಸ್ಕ್ ಫೋರ್ಸ್ ಅಂತ ಹೇಳಿ. ಆಂಟಿ ನಾರ್ಕೋಟಿಕ್ಸ್ ಟಾಸ್ಕ್ ಫೋರ್ಸ್ ಪೊಲೀಸ್ ಠಾಣೆ ಎಲ್ಲಿ ಸ್ಟಾರ್ಟ್ ಆಗೈತಿ? ದೆಹಲಿ ಒಳಗಡೆ ಸ್ಟಾರ್ಟ್ ಆಗೈತಿ. ನೆಕ್ಸ್ಟ್, ಆಪರೇಷನ್ ಅಂತಿಮ ಪ್ರಹಾರ ಎಲ್ಲಿ ಸ್ಟಾರ್ಟ್ ಆಗೈತೆ? ಮಹಾರಾಷ್ಟ್ರದೊಳಗಡೆ ನಕ್ಸಲ್ ವಿರೋಧಿ ಉಪಕ್ರಮ ಅಂತ. ನೆಕ್ಸ್ಟ್, ಆಪರೇಷನ್ ಶೇರುವಾಲಿ ಇದು ಜಮ್ಮು ಕಾಶ್ಮೀರದಲ್ಲಿ ನಡೆಸಲಾದಂತಹ ಬಹುವಿಧ ಏಜೆನ್ಸಿಗಳಾದ
ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆ ಅಂದ್ರೆ ಎಲ್ಲಾ ಏಜೆನ್ಸಿಗಳು ಬರ್ಬೋದು, NIA ಬರ್ಬೋದು, IB ಬರ್ಬೋದು, ಆಮೇಲೆ ಇವನ್ ರಾ ಕೂಡ ಇರ್ಬೋದು. ಅದ್ರೊಳಗಡೆ ಎಲ್ಲಾ ಏಜೆನ್ಸಿಗಳು ಸೇರ್ಬಿಟ್ಟು ಒಂದು ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆ ಮಾಡಿದರೆ ಅದ್ರ ಹೆಸರು ಆಪರೇಷನ್ ಶೇರುವಾಲಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಬ್ರಿಕ್ಸ್ ನ ಕೃಷಿ ಸಚಿವರ ಸಭೆಯನ್ನ ಯಾವ ಭಾರತದ ನಗರದಲ್ಲಿ ಆಯೋಜನೆ ಮಾಡಿದಾರೆ ಅಂತಂದ್ರೆ, ಎಲ್ಲಿ ಮಾಡಿದಾರೆ ಅಂತಂದ್ರೆ ಇಂದೋರ್ ನಗರದೊಳಗಡೆ ಬ್ರಿಕ್ಸ್ ಕೃಷಿ ಸಚಿವರ ಸಭೆ. ಆಮೇಲೆ ಇದರಲ್ಲಿ ಭಾಗವಹಿಸಿದ ಕೇಂದ್ರ ಕೃಷಿ ಸಚಿವರು ಯಾರಂದ್ರೆ ಶಿವರಾಜ್ ಸಿಂಗ್ ಚೌಹಾಣ್. ಆಮೇಲೆ ಬ್ರಿಕ್ಸ್ ಯಾವಾಗ ಸ್ಥಾಪನೆ ಆಯ್ತು? 2009ರಲ್ಲಿ ಸ್ಥಾಪನೆ ಆಗತ್ತ. ಅದಾದ ನಂತರ ಪ್ರಧಾನ ಕಚೇರಿ ಶಾಂಘೈ ಒಳಗಡೆ ಐತೆ, ಚೀನಾದ ಶಾಂಘೈ ಒಳಗಡೆ. ಟೋಟಲ್ ಆಗಿ 10 ಸದಸ್ಯ ರಾಷ್ಟ್ರಗಳು, ಅದರಲ್ಲಿ ಮೂಲ ಅಂತಂದ್ರೆ 5 ಬ್ರಿಕ್ಸ್ ಅಂತ ಹೇಳ್ತೀವಿ. ಮೂಲ 5 ದೇಶಗಳು, ಒಂದು ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ. ಆಮೇಲೆ ಹೊಸ ಸದಸ್ಯರು ಯಾರ್ಯಾರಂದ್ರ ಇರಾನು, UAE, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷಿಯಾ. ನೆಕ್ಸ್ಟ್ ಸಿಂಬೆಕ್ಸ್ ಅಂತಂದ್ ಹೇಳ್ಬಿಟ್ಟು ಸಿಂಬೆಕ್ಸ್ 2 ಅಂತಂದ್ ಹೇಳಿ 2026ರಲ್ಲಿ ಒಂದು ಮಿಲಿಟರಿ ಎಕ್ಸರ್ಸೈಸ್ ಇಂಡಿಯಾ ಮತ್ತು ಯಾವ ದೇಶದ ನಡುವೆ? ಕಾಂಬೋಡಿಯಾ ನಡುವೆ. ನೆಕ್ಸ್ಟ್ ಯುವೇರಿ ಮೊಸೋವೇನಿ ಅಂತಂದ್ ಹೇಳಿ ಇವರು ಯಾವ ಆಫ್ರಿಕನ್ ದೇಶದ ಅಧ್ಯಕ್ಷರಾಗಿದ್ದಾರೆ? ಉಗಾಂಡಾ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಆಮೇಲೆ ಉಗಾಂಡಾ ದೇಶದ ರಾಜಧಾನಿ ಕಂಪಾಲ ಅಂತ ಹೇಳ್ತೀವಿ. ಯಾವುದು? ಕಂಪಾಲ. ನೆಕ್ಸ್ಟ್ ಬಾಂಗ್ಲಾದೇಶದ ವ್ಯಾಪಾರ ಪಾಲುದಾರರೊಳಗಡೆ, ಸೊ ಬಾಂಗ್ಲಾದೇಶಕ್ಕೆ ಏನಂತಂದ್ರೆ ವ್ಯಾಪಾರ ಪಾಲುದಾರರೊಳಗಡೆ ಭಾರತ ಏನಂದ್ರೆ 2ನೇ ಅತಿ ದೊಡ್ಡ ವ್ಯಾಪಾರ ಪಾಲುದಾರ ಆಗಿದೆ. ದ ಫಸ್ಟ್ ಒನ್ ಏನಂತಂದ್ ಹೇಳಿದ್ರೆ ಚೀನಾ ಐತೆ. ಸೊ ಅಮೆರಿಕಾನ ಹಿಂದಿಕ್ಕಿ ಚೀನಾ ಏನಂತಂದ್ರೆ ಫಸ್ಟ್ ಪ್ಲೇಸ್ ಐತೆ. ಅತಿ ಹೆಚ್ಚು ವ್ಯಾಪಾರ ಎಲ್ಲಿಂದ ಆಗತ್ತಂದ್ರ ಬಾಂಗ್ಲಾದೇಶ ಚೀನಾದಿಂದ ಆಗತ್ತೆ. ಸೆಕೆಂಡ್ ಎಲ್ಲಿಂದ ಅಂದ್ರ ಭಾರತ ದೇಶ. ನೆನ್ಪಿಟ್ಕೊಳ್ರಿ ಇವೆರಡು. ಅದಾದ ನಂತರ ಶ್ರೀಲಂಕಾದ ರಫ್ತು ಶ್ರೀಲಂಕಾದೊಳಗಡೆ ಕೂಡ ಸೇಮ್ ರಫ್ತುದೊಳಗಡೆ ಭಾರತ ಎಷ್ಟನೇ ಸ್ಥಾನದಲ್ಲಿ ಐತೆ ಅಂದ್ರ 2ನೇ ಸ್ಥಾನದಲ್ಲಿ ಐತೆ. ಭಾರತ ಎಷ್ಟನೇ ಸ್ಥಾನದಲ್ಲಿ ಐತೆ? 2ನೇ ಸ್ಥಾನದೊಳಗಡೆ. ಅದಾದ ನಂತರ ಭಾರತೀಯ ವಾಯುಪಡೆಯಲ್ಲಿ ಕೆಟಗರಿ ಎ ಅರ್ಹತೆ ಪಡೆದ ಮೊದಲ ಮಹಿಳಾ ಫ್ಲೈಯಿಂಗ್ ಇನ್ಸ್ಪೆಕ್ಟರ್ ಯಾರಂತ ಹೇಳಿದ್ರ ಸಾನಿಯಾ ಅಂತ ಹೇಳಿ. ಜಸ್ಟ್ ನೇಮ್ ನೆನ್ಪಿಟ್ಕೊಳ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, AIAA ನಿಂದ 2026ರ ಗೊಡ್ಡಾರ್ಡ್ ಅಸ್ಟ್ರೋನಾಟಿಕ್ಸ್ ಪ್ರಶಸ್ತಿಯನ್ನ ಭಾರತದ ಯಾವ ಮಿಷನ್ ಗೆದ್ದೈತೆ ಅಂದ್ರ ಚಂದ್ರಯಾನ 3 ಅಂತ ಹೇಳಿ. ಇದು ಸ್ಯಾಟಲೈಟ್ಸ್ ಗಳಿಗೆ, ಅದಾದ ನಂತರ ಸ್ಪೇಸ್ ರಿಸರ್ಚ್ ಬರುತ್ತಲ್ಲ, ಸ್ಪೇಸ್ ರಿಸರ್ಚ್ ಗಳಿಗೆ ಸಂಬಂಧಪಟ್ಟಂತಹ ಒಂದು ಪ್ರೈಸ್. ಜಸ್ಟ್ ಚಂದ್ರಯಾನ 3 ಈ ಪ್ರಶಸ್ತಿಯನ್ನ ನೆನಪಿಟ್ಕೊಳ್ಳಿ. ಭಾರತದ ಮೊದಲ ಅಂತಾರಾಷ್ಟ್ರೀಯ ನೇತ್ರಶಾಸ್ತ್ರ ಸಂಶೋಧನಾ ಸಮ್ಮೇಳನವನ್ನ ಯಾವ ನಗರದಲ್ಲಿ ಆಯೋಜನೆ ಮಾಡಿದಾರೆ ಅಂದ್ರ ನವದೆಹಲಿ ಒಳಗಡೆ ಆಯೋಜನೆ ಮಾಡಿದ್ದಾರೆ. ಅದಾದ ನಂತರ ನೇತ್ರಶಾಸ್ತ್ರ ಅಂತಂದ್ರೆ ಕಣ್ಣಿನ ಕಾಯಿಲೆಗಳ ಅಧ್ಯಯನ ಮತ್ತು ಚಿಕಿತ್ಸೆಯನ್ನ ನೇತ್ರಶಾಸ್ತ್ರ ಅಂತ ಕರಿತೀವಿ. ಆಮೇಲೆ RBI ನ ಮೇ 2026ರಲ್ಲಿ ಮುಂಬೈ ಮೂಲದ ಯಾವ ಬ್ಯಾಂಕ್ ಪರವಾನಗಿಯನ್ನ ರದ್ದು ಮಾಡಿರ್ತದೆ? RBI ಏನ್ ಮಾಡೈತೆ ಅಂತಂದ್ರೆ ರೀಸೆಂಟ್ ಆಗಿ ಬ್ಯಾಂಕ್ ಪರವಾನಗಿಯನ್ನ ರದ್ದು ಮಾಡೈತೆ. ಆ ಬ್ಯಾಂಕ್ ಯಾವ್ದಂತಂದ್ರೆ ಸರ್ವೋದಯ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಹೇಳ್ತೀವಿ. ಸರ್ವೋದಯ್ ಕೋಆಪರೇಟಿವ್ ಬ್ಯಾಂಕ್ ನ ಪರವಾನಗಿಯನ್ನ RBI ರದ್ದು ಮಾಡೈತೆ. ಆಮೇಲೆ ವೇಗದ ಸಾರಿಗೆ ಪ್ರಯಾಣಕ್ಕಾಗಿ ವಿನ್ಯಾಸಗೊಳಿಸಲಾದ ಹೈ ಸ್ಪೀಡ್ ಪ್ಲಾಸ್ಮಾ ಎಂಜಿನ್ ಯಾವ ಬಾಹ್ಯಾಕಾಶ ಸಂಸ್ಥೆ ಪರೀಕ್ಷೆ ಮಾಡೈತೆ ಅಂತಂದ್ರೆ ನಾಸಾದವರು. ನೆನ್ಪಿಟ್ಕೊಡ್ರಿ, ಹೈ ಸ್ಪೀಡ್ ಪ್ಲಾಸ್ಮಾ ಎಂಜಿನ್ ಅನ್ನ ಯಾರು ಮಾಡಿದಾರೆ ಅಂತ ಹೇಳಿದ್ರೆ ತಯಾರು ಮಾಡಿದರು ನಾಸಾದವರು ತಯಾರು ಮಾಡಿದ್ದಾರೆ. ಅದೇ ರೀತಿಯಾಗಿ ವಿಶ್ವದ ಮೊದಲ ಸ್ಮಾರ್ಟ್ ಐಲ್ಯಾಂಡ್ ಮಾನಿಟರಿಂಗ್ ಸಿಸ್ಟಮ್ ಅನ್ನ ಎಲ್ಲಿ ನಿಯೋಜನೆ ಮಾಡಿದಾರೆ ಅಂದ್ರ ಫ್ಲೋರಿಯಾನಾ ದ್ವೀಪದೊಳಗಡೆ, ಇಕ್ವೆಡಾರ್ ದೇಶದ ಫ್ಲೋರಿಯಾನಾ ದ್ವೀಪದೊಳಗಡೆ ಸ್ಮಾರ್ಟ್ ಐಲ್ಯಾಂಡ್ ಮಾನಿಟರಿಂಗ್ ಸಿಸ್ಟಮ್ ಅನ್ನ ಅಳವಡಿಕೆ ಮಾಡಿದ್ದಾರೆ. ನೆಕ್ಸ್ಟ್ ಫ್ರೂಟ್ ಹರೈಸನ್ 2026 ಸಮ್ಮೇಳನ. ಸೊ ಹಾರಿಜನ್ ಟ್ರಾನ್ಸ್ಲೇಷನ್ ರಾಂಗ್ ಇದೆ. ಫ್ರೂಟ್ ಹಾರಿಜನ್ 2026 ಕಾನ್ಫರೆನ್ಸ್ ಆಯೋಜಿಸಿದ ನಗರ ಯಾವ್ದಂದ್ರೆ ಲಕ್ನೋ ಅಂತ. ಫ್ರೂಟ್ ಹಾರಿಜನ್ 2026 ಖರಾಬ್. ನೆಕ್ಸ್ಟ್ ನೋಡ್ರಿ, ಮೇ 1 ನಾವು ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನ ಅಂತ ಹೇಳ್ತೀವಿ. ಸೊ ಕಾರ್ಮಿಕರಿಗೆ ಸಂಬಂಧಪಟ್ಟಂತಹ ಆರ್ಟಿಕಲ್ಸ್ ಯಾವು? ಆರ್ಟಿಕಲ್ 23 ಮತ್ತು ಆರ್ಟಿಕಲ್ 24 ಅಂತ ಹೇಳ್ತೀವಿ. ಆರ್ಟಿಕಲ್ 24 ಒಳಗಡೆ ಬಾಲ ಕಾರ್ಮಿಕ ಪದ್ಧತಿಯನ್ನ ನಿಷೇಧ ಮಾಡ್ತೀವಿ. ಅದಾದ ನಂತರ ಮೇ 1 ನಾವು ಗುಜರಾತ್ ಮತ್ತು ಮಹಾರಾಷ್ಟ್ರ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಏನ್ ನವೆಂಬರ್ 1 ನಾವು ಹೇಳ್ತೀವಲ್ಲ, ಸೇಮ್ ಹಂಗ ಮೇ 1 ಗುಜರಾತ್ ಮತ್ತು ಮಹಾರಾಷ್ಟ್ರ.
1960 ಈ ಎರಡು ರಾಜ್ಯಗಳು ರಚನೆ ಆಗಿದಾವೆ. ನೆಕ್ಸ್ಟ್ ಮೇ 3 ನಾವು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಅದಾದ ನಂತರ ಮೇ 17 ವಿಶ್ವ ಅಧಿಕ ರಕ್ತದೊತ್ತಡ, ಬಿಪಿ ಹೈಪರ್ ಟೆನ್ಷನ್. ಬಿಪಿ ನಾರ್ಮಲ್ ಆಗಿ ಬಿಪಿ ಎಷ್ಟಿರ್ಬೇಕು, 120/80 ಇರ್ಬೇಕು. ಹೈಪರ್ ಟೆನ್ಷನ್ ಅಂತಂದ್ರೆ 140/90 ಹೈ ಬಿಪಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಹೈಪೋ ಟೆನ್ಷನ್ ಲೋ ಬಿಪಿ ಅಂತ ಹೇಳಿದ್ರೆ 90/60 ಅಂತ. ಅದಕ್ಕಿಂತ ಲೋ ಆದ್ರೆ ಸತ್ತು ಹೋಗುತ್ತೆ ಮನುಷ್ಯ. ಇದಕ್ಕೆ ಲ್ಯಾಪ್ಟಾಪ್ ಹೈ ಬಿಪಿ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ನೋಡ್ರಿ ಮೇ 18 ಅಂತಾರಾಷ್ಟ್ರೀಯ ಸಂಗ್ರಹಾಲಯ ದಿನ ಅಂತ ಹೇಳಿ, ಮ್ಯೂಸಿಯಂ, ಇಂಟರ್ನ್ಯಾಷನಲ್ ಮ್ಯೂಸಿಯಂ ಡೇ ಅಂತ ಹೇಳ್ತೀವಿ. ನಾವು ಆಲ್ರೆಡಿ ಥೀಮ್ ಗಳನ್ನೆಲ್ಲ ಡಿಸ್ಕಷನ್ ಮಾಡಿದ್ವಿ. ನೆಕ್ಸ್ಟ್ ಇಂಡಿಯಾದಲ್ಲಿ ಬರುವಂತ ಮ್ಯೂಸಿಯಂಸ್ ಯಾವ್ಯಾವು, ಇಂಡಿಯನ್ ಮ್ಯೂಸಿಯಂ ಅಂತ ಹೇಳಿ ಬರುತ್ತಾ ಕೋಲ್ಕತ್ತಾದೊಳಗಡೆ, ಭಾರತದ ಅತ್ಯಂತ ಹಳೆಯದು ಮತ್ತು ದೊಡ್ಡದು ಅಂತ ಹೇಳ್ತೀವಿ. ನೆಕ್ಸ್ಟ್ ಸಲಾರ್ ಜಂಗ್ ಮ್ಯೂಸಿಯಂ ಅಂತ ಹೇಳಿ ಬರುತ್ತೆ ಹೈದರಾಬಾದ್ ಒಳಗಡೆ. ಆಮೇಲೆ ನೆಕ್ಸ್ಟ್ ನ್ಯಾಷನಲ್ ಮ್ಯೂಸಿಯಂ ಬರುತ್ತೆ ನವದೆಹಲಿ ಒಳಗಡೆ, ನ್ಯೂ ಡೆಲ್ಲಿ. ನಾ ಕ್ವಶನ್ ಕೇಳಿದ್ದೀನಿ. ನೆಕ್ಸ್ಟ್ ಮೇ 18 ವಿಶ್ವ ಏಡ್ಸ್ ಲಸಿಕಾ ದಿನ ಅಂತ ಹೇಳಿ. ಸೊ ವಿಶ್ವ ಡಿಸೆಂಬರ್ 1 ವಿಶ್ವ ಏಡ್ಸ್ ದಿನ ಅಂತ ಕರಿತೀವಿ. ಡಿಸೆಂಬರ್ 1 ನಾವು ವಿಶ್ವ ಏಡ್ಸ್ ದಿನ ಅಂತ ಹೇಳಿ ಕರಿತೀವಿ. ಆಮೇಲೆ ವಿಶ್ವ ಏಡ್ಸ್ ಲಸಿಕಾ ದಿನ ಅಂತ ಹೇಳಿ ಮೇ 18 ಕರಿತೀವಿ. ಇದು HIV ವೈರಸ್ ಇಂದ ಬರುತ್ತೆ. ಅದಾದ ನಂತರ ಮೇ 21 ಅಂತಾರಾಷ್ಟ್ರೀಯ ಚಹಾ ದಿನ ಅಂತ ಕರಿತೀವಿ. ಅಸ್ಸಾಂ ಏನಂತಂದ್ರೆ ನಮ್ಮ ಭಾರತ ದೇಶದಲ್ಲಿ ಅತಿ ಚಹಾವನ್ನ ಉತ್ಪಾದಿಸುವ ರಾಜ್ಯವಾಗಿದೆ. ಆಮೇಲೆ ಮೇ 21 ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನ ಅಂತ ಹೇಳಿ. ಯಾಕಂತಂದ್ರೆ ಆ ದಿನ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಪುಣ್ಯತಿಥಿ. ಸೊ ತಮಿಳುನಾಡು ಒಳಗಡೆ ಅವರನ್ನ ಬಾಂಬ್ ಹಾಕಿ ಕೊಡ್ತಾರಲ್ಲ, ನಕ್ಸಲೈಟ್ಸ್. ಎಸ್. ನೆಕ್ಸ್ಟ್ ಟೆಡ್ ಟರ್ನರ್ ಸಂಸ್ಥಾಪಕರು. ಅಂದ್ರೆ ರೀಸೆಂಟ್ ಆಗಿ ಯಾರ್ದು ಡೆತ್ ಆಗೈತೆ ಅಂತ ಹೇಳಿ. ಸೊ ರೀಸೆಂಟ್ ಆಗಿ ಯಾರ್ದು ಡೆತ್ ಆಗೈತೆ ಅಂತ ಹೇಳಿ ಒಬ್ರು ಯಾರಂದ್ರೆ ಟೆಡ್ ಟರ್ನರ್ ಅಂತ ಹೇಳಿ ಬರ್ತಾರೆ. ಇವರು CNN ನ್ಯೂಸ್ ಬರುತ್ತೆ, CNN ನ್ಯೂಸ್ ಬರುತ್ತೆ, ನೀವು ನೋಡಿರ್ಬೋದು ಇಂಗ್ಲಿಷ್ ಒಳಗಡೆ. ಆ CNN ನ್ಯೂಸ್ ಸಂಸ್ಥಾಪಕರು ಯಾರು ಅಂತಂದ್ರೆ ಟೆಡ್ ಟರ್ನರ್ ಅಂತ ಹೇಳಿ, ಅವ್ರದ್ದು ನಿಧನ ಆಗೈತೆ. ಅದಾದ ನಂತರ ಇನ್ನೊಬ್ರು ಯಾರಂತಂದ್ರೆ ಭುವನ್ ಚಂದ್ರ ಕಂಡೋರಿ ಅಂತ ಹೇಳಿ, ಇವರು ಕೂಡ ನಿಧನರಾಗಿದ್ದಾರೆ. ಇವರೊಬ್ರು ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ. ಆಮೇಲೆ ಇನ್ನೊಬ್ರು ಯಾರಂತಂದ್ರೆ ಬಶೀರ್ ಬದ್ರ್ ಅಂತ ಹೇಳಿ, ಇವರು ಉತ್ತರ ಪ್ರದೇಶದ ಪ್ರಸಿದ್ಧ ಉರ್ದು ಕವಿ. ಸೊ ಇವರಿಗೆ 1999 ಪದ್ಮಶ್ರೀ ಪ್ರಶಸ್ತಿ ಸಿಗುತ್ತಾ. ಇದು ಕೂಡ ರೀಸೆಂಟ್ ಆಗಿ ಡೆತ್ ಆಗೈತಿ. ಆಮೇಲೆ ಭಾರತೀಯ ನಾಗರಿಕ ಪ್ರಶಸ್ತಿ ಒಳಗಡೆ ಆರ್ಡರ್ ಆಫ್ ಇಂಡಿಯನ್ ಸಿವಿಲಿಯನ್ ಆನರ್ಸ್ ಗಳು ಬಂದ್ರೆ ಫಸ್ಟ್ ಹೈಯೆಸ್ಟ್ ಆರ್ಡರ್ ಯಾವುದು, ಭಾರತ ರತ್ನಕ್ಕೈತೆ. ಭಾರತ ರತ್ನ ಆದ ನಂತರ ಯಾವ್ದು ಬರುತ್ತೆ, ಪದ್ಮವಿಭೂಷಣ. ಪದ್ಮವಿಭೂಷಣ ಆದ ನಂತರ ಪದ್ಮಭೂಷಣ. ಪದ್ಮಭೂಷಣ ಆದ್ಮೇಲೆ ಪದ್ಮಶ್ರೀ ಬರುತ್ತೆ. ಈ ಆರ್ಡರ್ ನ ನೆನ್ಪಿಟ್ಕೊಳ್ರಿ, ಯಾಕಂದ್ರೆ ರೀಸೆಂಟ್ ಆಗಿ ಒಂದು ಕ್ವಶನ್ ಅನ್ನ ಕೇಳಿದಾರ. ಸೊ ಅದಕ್ಕೋಸ್ಕರ ಇದನ್ನ ಆಡ್ ಮಾಡಿದ್ದು ಲಾಸ್ಟ್ ಒನ್. ನೆಕ್ಸ್ಟ್ ಜುಲೈ ತಿಂಗಳದ್ದು ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್